ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಆಗ್ತೀನಿ ಅನ್ಕೊಂಡಿರ್ಲಿಲ್ಲ. ಆಮೇಲೆ ಬರೋ ಸೀನ್ಗಳು ಈ ಥರ ಅದೇ ಥರ ಇರೋದು, ಅಂದರೆ ಹಿಂದೆ ಆಗಿರೋ ಸೀನ್ ಏನಿದೆ ಅದರದ್ದೇ ಇನ್ನೊಂದು ರೂಪ ಬರೋದು. ನನಗೆ ಅಲ್ಲಿ ಡಿಸ್ಟ್ರಾಕ್ಟ್ ಆಗ್ಬಿಡೋದು. ಅದು ಶಾರ್ಟ್ ಸರಿ ಇಲ್ಲ, ಅದು ತೆಗೆದ್ಬಿಟ್ಟಿದ್ದಾಕ ನೀನು ಸರಿಗೆ ತೆಗಿಯಕ್ಕೆ ಬರಲ್ಲ, ಈ ಥರ ನಮ್ಮದು. ಅಷ್ಟು ಪರಿಚಯ ಇದ್ರು ಕೂಡ ಸೂರಿ ತುಂಬ ಇಂಟೆನ್ಸ್ ಆನ್ ಸ್ಪಾಟ್. ಯಾವುದಾದ್ರೂ ಬೇಕು ಅಂದಾಗ ಹಿಡ್ಕೊಳ್ಳೋದು, ಆಮೇಲೆ ತುಂಬ ಬೇಗ ಟೆಂಪರ್ ಕಳ್ಕೊಂಡು ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಕ್ಲೋಸ್ ಆಗಿದ್ರು ಕೂಡ ಸೆಟ್ಟಲ್ಲಿ ಬಂದಾಗ ಸೂರಿ ಬೇರೆ. ಇವಾಗ ಸ್ಕ್ರಿಪ್ಟ್ ಅಂತ ಹೇಳ್ತೀನಲ್ಲ, ನನಗೆ ಸ್ವಲ್ಪ ಈ ಪರ್ಫೆಕ್ಷನ್ ಹುಚ್ಚು. ಎಕ್ಸಾಕ್ಟಾಗಿ ಏನು ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅದೇ ಹುಡುಕಿ ಒಬ್ಬ ಸೈಂಟಿಸ್ಟ್ ಯಾಕೆ ಕಂಡುಹಿಡಿಬೇಕು, ಒಬ್ಬ ಸಿನಿಮಾನು ಅಷ್ಟೇ ರಿಸರ್ಚ್ ಮಾಡಬೇಕು. ನಾನು 4 ಸಿನಿಮಾ ನೋಡ್ಬಿಟ್ಟೆ ಅಲ್ಲ ಥಾಟ್ಸ್ ಚೆನ್ನಾಗಿದೆ, ಸೊ ಅದೇ ಥರ ನನ್ನ ಆಡಿಯನ್ಸ್ ಯಾವಾಗಲೂ ಕರೆಕ್ಟು. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. AD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ದಿವ್ಯಾ ಭರತ್. ಯಾರಿದ್ದಾರೆ ನಮ್ಮ ಜೊತೆ? ಒಂದು ಸೀರಿಯಲ್ನಿಂದ ಬಂದು ತುಂಬ ಯಶಸ್ಸನ್ನು ನೋಡಿಕೊಂಡು ಅಲ್ಲಿಂದ ರೈಟರ್ ಆಗಿ, ಎಡಿಟರ್ ಆಗಿ, ಸ್ಕ್ರಿಪ್ಟ್ ರೈಟರ್ ಆಗಿ, ಸ್ಟೋರಿ ರೈಟರ್ ಆಗಿ, ಕೊನೆಗೆ ಡೈರೆಕ್ಟರ್ ಕೂಡ ಆಗಿ ಸಕ್ಸಸ್ಸನ್ನು ನೋಡಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ವಿಕಾಸ್ ಅವ್ರಿಗೆ AD ಕ್ರಿಯೇಷನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೇಳೋಣ. ಸರ್, AD ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ಬಂದಿದ್ದೀರಾ ಇವತ್ತು ಪ್ರೋಗ್ರಾಮ್ಗೆ. ನಿಮಗೆ ಹಾರ್ಟ್ಲಿ ವೆಲ್ಕಮ್ ಸರ್. ಥ್ಯಾಂಕ್ ಯು ದಿವ್ಯಾ ಅವರೇ. ವಿಕಾಸ್ ಅವರಂದರೆ ನೀವು ಒಂಥರ ಹುಡುಗಿಯರಿಗೆ ಕ್ರಶ್ ಇದ್ದಾಗೆ ಅಂತ ನನ್ನ ಕಸಿನ್ಸ್ ಎಲ್ಲ ಯಾವಾಗಲೂ ಹೇಳ್ತಿರ್ತಾರೆ. ಸೊ ನೀವು ಇಷ್ಟು ಆಲ್ರೌಂಡರ್ ಆಗಿರಬೇಕು ಅಂತಂದರೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ನೀವು ಮೂಲತಃ ಎಲ್ಲಿಯವರು? ಬೆಂಗಳೂರೇ. ತಂದೆದು ಸ್ವಲ್ಪ ಕನ್ಫ್ಯೂಷನ್, ಯಾಕಂದರೆ ಅವ್ರಿಗೆ ಬುದ್ಧಿ ಬಂದಾಗಿಂದ ಅವರು ಒಂದು ಹೋಟ್ಲ್ ನಡೆಸ್ತಾ ಇದ್ರಂತೆ ನಮ್ಮ ತಾತ. ಸೊ ಅದು ಶಿಫ್ಟ್ ಆಗೋದು, ಲಾಸ್ ಆಗೋದಂತೆ, ಆ ಜಾಗದಿಂದ ತೆಗೆದು ಇನ್ನೊಂದು ಜಾಗಕ್ಕೆ. ಸೊ ಹಾಗೆ ಅವ್ರಿಗೆ ನೆನಪಿರೋದು ಸಕಲೇಶ್ಪುರದಲ್ಲಿ ಹೋಟ್ಲ್ ನಡೆಸ್ತಾ ಇದ್ದಿದ್ದು ಏನೋ ನೆನಪಿದೆ. ಅಷ್ಟಾಗಿ ನಮ್ಮ ತಂದೆ ಕಡೆ ನಮಗೆ ಅಷ್ಟು ಪರಿಚಯ ಇಲ್ಲ, ಅಂದರೆ ಟಚ್ಚು ಇಲ್ಲ, ಏನೂ ಇಲ್ಲ. ಆಮೇಲೆ ಬೆಮ್ಮೆಲ್ ಅಂತ ಫ್ಯಾಕ್ಟ್ರಿನಲ್ಲಿ ಅವರು ಕೆಲಸಕ್ಕೆ ಸೇರಿಕೊಂಡು, ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಸೊ ಹಾಗಾಗಿ ನನ್ನ ಪಕ್ಕ ಬೆಂಗಳೂರವನು ಅಂತಲೇ ಹೇಳ್ಬೋದು. ನನಗೆ ಅದೇ ನೀವು ಆವಾಗಲೇ ಕೇಳಿದ್ರಲ್ಲ, ಅಂದರೆ ಚಿಕ್ಕ ವಯಸ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಂದರೆ, ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಿದ್ದೇನೋ, ನನಗೆ ಸರಿಗೆ ನೆನಪಿಲ್ಲ. ನಾನು ಚಡ್ಡಿ ಹಾಕೊಂಡು ಸ್ಕೂಲ್ಗೆ ಹೋಗ್ತಿದ್ದೆ, ಅದು ನೆನಪು. ಆ ಟೈಮಲ್ಲಿ ಕನ್ನಡಪ್ರಭನೋ ಅಥವಾ ಪ್ರಜಾವಾಣಿನೋ ಒಂದು ಆ್ಯಡ್ ಬಂದಿತ್ತು, ಬಾಲ ಕಲಾವಿದರು ಬೇಕಾಗಿದ್ದಾರೆ, ಬಾಲನಟರು ಅಂತ. ಸೊ ನನಗೆ ಅದು ಏನೂ ಗೊತ್ತಿಲ್ಲ, ಅಮ್ಮ ಸೇರಿಸು ನನ್ನ ಅಂತ ಆ್ಯಡ್ ತೋರಿಸ್ಬಿಟ್ಟು ನಮ್ಮಪ್ಪಗೆ ನಮ್ಮಮ್ಮಗೆ ಅವ್ರು ನಕ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಅಂದರೆ ಅವ್ರು ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಳಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ನಾನು ಸೇರಿಸ್ತಾರೆ ಅಂತ. ಸೊ ಅಂದರೆ ಅದು ಏನಕ್ಕೆ ಆ ಥರ ಹುಟ್ಟಿತು ನನಗೆ ಗೊತ್ತಿಲ್ಲ, ಬಟ್ ಮೊದಲಿಂದನೂ ಇದೆ. ಅದೇ ನನಗೆ ಅನ್ಸೋದು, ಈಗ ಒಬ್ಬೊಬ್ರಿಗೆ ಒಂದೊಂದು ಸಾಫ್ಟ್ವೇರ್ ಇರುತ್ತೆ. ಈಗ ನಿಮ್ಮ ಸರ್ಕಲಲ್ಲಿ ನಿಮಗೆ ಮಾತ್ರ ಬಂದಿದೆ ಇದು ಇಂಟರ್ವ್ಯೂ ಮಾಡಬೇಕು ಅಂತ. ಈಗ ನೀವು ಆಗಲೇ ಹೇಳಿದ್ರಿ, ನೀವು ಅಷ್ಟು ಜನ ಕಸಿನ್ಸ್ ಇದ್ದಾರೆ, ಅವ್ರಿಗೆ ಬೇರೆ ಬೇರೆ ಸಾಫ್ಟ್ವೇರ್ ಓಡ್ತಾ ಇರುತ್ತೆ. ಸೊ ನನಗೆ ಆ್ಯಕ್ಟಿಂಗ್ ಸಾಫ್ಟ್ವೇರು ಅದು ಯಾರು ಹಾಕಿದ್ರೋ ಗೊತ್ತಿಲ್ಲ, ಒಟ್ಟಲ್ಲಿ ಅದಿತ್ತು. ಆಮೇಲೆ ಅಷ್ಟೇ ಅಲ್ಲ, ಆ ಚಿಕ್ಕ ವಯಸ್ಸಿಗೆ ನನಗೆ ಜಲಸಿನೂ ನೆನಪಿದೆ. ನನ್ನ ಜೊತೆ ರಾಜೇಶ್ ರಮೇಶ್ ಅಂತ ನನ್ನ ಫ್ರೆಂಡ್ಸ್ ಬರೋರು ಸ್ಕೂಲ್ಗೆ, ನಾವು 3 ಜನ ಒಟ್ಟಿಗೆ ಹೋಗ್ತಿದ್ವಿ. ಈ ಥರ ಹೇಳ್ದೆ, ಪೇಪರಲ್ಲಿ ಆ್ಯಡ್ ಬಂದಿದೆ ಗೊತ್ತಾ, ಬಾಲಕಲಾವಿದ್ರು ಬೇಕಾದ್ರೆ ನಾನು ಸೇರಿಸ್ತಾರೆ ನಮ್ಮ ಅಪ್ಪ ಅಮ್ಮ ಅಂತ. ಅವಲ್ಲಿ ರಮೇಶನ್ನು ನಾವು ಬರ್ತೀವಿ ಕಣ ನಿನ್ನ ಜೊತೆ, ನಾವು ಇರ್ತೀವಿ. ನನಗೆ ಅಲ್ಲೇ ಜಲಸಿ ಚಿಕ್ಕ ವಯಸ್ಸಲ್ಲಿ, ಹಂಗೆಲ್ಲ ಆಗಲ್ಲಮ್ಮ, ಅದಕ್ಕೆ ದುಡ್ಡು ಕೊಡಬೇಕು, ನಮ್ಮಪ್ಪ ದುಡ್ಡು ಕೊಡ್ತಾರೆ, ನಿಮ್ಮಪ್ಪ ದುಡ್ಡು ಕೊಡ್ತಾರ. ಸೊ ಹಾಗೆ ನನಗೆ ಅಂದರೆ ಇವತ್ತು ಯೋಚಿಸ್ಕೊತಾ ಇದ್ದೆ, ಈ ಕ್ವಶನ್ ಕೇಳಿದಾಗ ಮೋಸ್ಟ್ಲಿ ಬರುತ್ತೆ ಅಂತ. ಅವಾಗ ನೆನಪಾಯ್ತು, ಅದೊಂದು ಇನ್ಸಿಡೆಂಟ್ ಇತ್ತಲ್ಲ. ಸೊ ಅಂದರೆ ನನಗೆ ಅವಾಗಿಂದನೇ ಬರ್ತೇನೆ ಇದೆ, ಕ್ಯಾಮ್ರಾ ಮುಂದೆ ಬರಬೇಕು ಅನ್ನೋದು ಅದಿತ್ತು. ಸೊ ಆಮೇಲೆ ಅಫ್ಕೋರ್ಸ್ ಲೈಫು ಇವೆಂಟ್ಸು ಅದೆಲ್ಲೆಲ್ಲೋ ಹೋಯ್ತು, ಅದರಿಂದ ದೂರ ಇದ್ಬಿಟ್ಟೆ. ಆಮೇಲೆ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಏನು ಮಾಡಿದ್ರು ವಿದ್ಯೆ ಹತ್ತಲ್ಲ. ಆ್ಯಕ್ಚುಲಿ ಬ್ರೈಟ್ ಸ್ಟೂಡೆಂಟ್ ಆಗಿದ್ದೆ ಸ್ಕೂಲಲ್ಲೆಲ್ಲನೂ, ಅಪ್ ಟು 5th ಟಾಪ್ 3 ರ್ಯಾಂಕ್ಸು. ಆಮೇಲೆ ದೊಡ್ಡ ಸ್ಕೂಲ್ಗೆ ಹಾಕಿದ್ರು, ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಸೇರಿ ಸ್ವಲ್ಪ ಹಾಳಾದೆ. ಟಾಪ್ 10 ಬರೋಕ್ಕೆ ಶುರು ಮಾಡಿದೆ ರ್ಯಾಂಕ್ಸಲ್ಲಿ. ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಅದೇನೋ ಸ್ಟಡೀಸ್ ಅಂದರೆ ಆಗಲ್ಲ, ಬುಕ್ ಎತ್ತು ಓದೋದು ಅಂದ್ರೇ ಆಗಲ್ಲ, ಆ ಥರ ಶುರುವಾಗೋಯ್ತು. ಆಮೇಲೆ ಇಂಜಿನಿಯರಿಂಗ್ ಟೈಮಲ್ಲಿ ಅನ್ನಿಸ್ತು, ಇಲ್ಲ ನಾನು ಈ ಫೀಲ್ಡ್ಗೆ ಹೋಗ್ಬೇಕು. ಚಿಕ್ಕ ವಯಸ್ಸಲ್ಲಿ ತುಂಬ ಡೇರಿಂಗ್ ಆಗಿದ್ದೆ, ಬಟ್ ಅಷ್ಟೊತ್ತಿಗೆ ಸಂಕೋಚ ಶುರುವಾಗಿತ್ತು, ಯಾರನ್ನೇ ಹೋಗಿ ಕೇಳೋದಕ್ಕೆ ಭಯ. ಬಟ್ ಹಂಗೂ ಹಿಂಗೂ ಏನೋ ಮಾಡಿ ನಮ್ಮ
ಭಾವ ಇದ್ರು ಸೋಮು ಅಂತ. ಸೊ ಅವರು ನಿನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಯಾಕಂದ್ರೆ ಓದ್ತಾ ಇಲ್ಲ, ಸೊ ಏನೋ ಮಾಡ್ಬೇಕಲ್ಲ ಲೈಫಲ್ಲಿ. ಸೊ ಅವ್ರು ಕರ್ಕೊಂಡೋಗಿ ಒಂದಷ್ಟು ಪರಿಚಯ ಮಾಡಿದ್ರು ಗಾಂಧಿನಗರದಲ್ಲಿ ಕನಿಷ್ಕ ಹೋಟ್ಲ್, ಮೋಸ್ಟ್ಲಿ ಇವಾಗ ಹೊಡೆದಿದ್ದಾರೆ ಅನ್ಸುತ್ತೆ. ಸೊ ಅಲ್ಲಿ ಅದೊಂದು ಮೀಟಿಂಗ್ ಪಾಯಿಂಟ್ ಥರ ಆರ್ಟಿಸ್ಟ್ಗಳಿಗೆಲ್ಲನು. ಸೊ ಅಲ್ಲಿ ಕರ್ಕೊಂಡು ಹೋದ್ರು ನನ್ನ, ಅಲ್ಲೊಂದಷ್ಟು ಪರಿಚಯ ಮಾಡಿದ್ರು. ಹಾಗೆ ಅದು ಲಿಂಕ್ ಆಗಿ ಆಮೇಲೆ ಸೀರಿಯಲ್ಗೆ ಲಿಂಕ್ ಆಗೋಯ್ತು. ಸೊ ಸೀರಿಯಲ್ಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋದೆ ಫಸ್ಟ್. ಬಟ್ ಇದ್ದಿದ್ದು ಬ್ಯಾಕ್ ಆಫ್ ದ ಮೈಂಡ್ ಇತ್ತು, ಏನಾದ್ರು ಅಂದರೆ ಒಟ್ಟಿನಲ್ಲಿ ಈ ಬಸ್ ಹತ್ಬೇಕಂದ್ರೆ ಜನರ ಮಧ್ಯೆ ನಿಂತ್ಕೊಂಡ್ರೆ ಸಾಕು, ಅವರೇ ತಳ್ಳ ಹತ್ತಿಸ್ಬಿಡ್ತಾರೆ. ಸೊ ಅದ್ರ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ಅಂತ ಅಲ್ಲಿ ಹೋದೆ. ಆಮೇಲೆ ಒಂದಷ್ಟು ಪರಿಚಯ ಆಯಿತು. ಸೀರಿಯಲ್ ಪ್ರೊಡ್ಯೂಸ್ ಮಾಡೋದು ಬೆಟ್ರ್ ಅಂತ ಅನ್ನಿಸ್ತು. ಅಂದರೆ ಆ ಥರ ಒಂದು ಆಫರ್ ಬಂತು. ಸೊ ನಾನಂದರೆ ನಮ್ಮ ತಂದೆ ತಾಯಿ ದುಡ್ಡು, ಇನ್ನೊಬ್ರು, ಸೊ ಸೇರಿ ಸೀರಿಯಲ್ ಪ್ರೊಡ್ಯೂಸ್ ಅಂತ ಅಪ್ರೂವಲ್ ಇಲ್ದೇನೆ ಮಾಡ್ಬಿಟ್ವಿ ಸೀರಿಯಲ್. ನೀವೇ ಪ್ರೊಡ್ಯೂಸ್ ಮಾಡಿದ್ದ? ಯಾವ್ದದು ಸೀರಿಯಲ್? ಅವಾಗ ಬಸ್ಸು ಅಂತ ಒಂದು ಕಾಮಿಡಿ ಆ ಥರದ್ದೇನೋ. ಅಂದ್ರೆ ನೀವ್ ಹೇಳಿದ್ರ ಹೆಂಗೋ ತಳ್ಬಿಟ್ಟು ಮುಂದೆ ಹೋದ್ರೆ ಸಾಕಂತ, ಅದಕ್ಕೆ ಟೈಟ್ಲು ಬಸ್ಸು ಬಂತು ಹಂಗೆ ಬಸ್ಸು. ಕರೆಕ್ಟ್. ಬಟ್ ಆದ್ರೆ ನಮ್ಮನ್ನ ತಳ್ಳಿಲ್ಲ, ನಾವು ಬಸ್ನ ತಳ್ಳಂಗ ಆಗೋಯ್ತು, ಯಾಕಂದ್ರೆ ಅಪ್ರೂವಲ್ ಇಲ್ಲ. ಸೊ ಅಲ್ಲಿ ಹಾಕಿದ ದುಡ್ಡೆಲ್ಲ ಹೋಯ್ತು. ಆಮೇಲೆ ಆ ಟೈಮಲ್ಲಿ ನನಗೆ ಆಮೇಲೆ ಇದು ಇಂಟ್ರೆಸ್ಟ್ ಹೊಟ್ಟೋಯ್ತು, ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಹೊಟ್ಟೋಯ್ತು. ಅವಾಗ ಎಡಿಟಿಂಗ್ ಇಂಟ್ರೆಸ್ಟ್ ಶುರು ಆಯಿತು. ಯಾಕಂದರೆ ನನಗೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇತ್ತು. ಅಲ್ಲಿ ಇವಾಗೆಲ್ಲ ನೀವು ಸಿಸ್ಟಮಲ್ಲಿ ಎಡಿಟ್ ಮಾಡ್ತೀರ, ಅವಾಗ ಇದ್ದಿದ್ದು ಡೆಕ್ಸ್. ಅಂದರೆ ಒಂದ್ರಲ್ಲಿ ಶೂಟಿಂಗ್ ಮಾಡಿರೋದು ಕ್ಯಾಸೆಟ್ ಬರೋದು, ಇಷ್ಟು ದಪ್ಪ ಇರೋದು ಕ್ಯಾಸೆಟ್, ಒಂದು ಡೆಕ್ಕಲ್ಲಿ ಕ್ಯಾಸೆಟ್ ಹಾಕೋದು, ಇನ್ನೊಂದರಲ್ಲಿ ಎಡಿಟ್ ಮಾಡಿ ಮಾಡೋದು, ಆ ಪ್ರಾಸೆಸ್ ಇತ್ತು. ಅದು ನನಗೆ ಇಷ್ಟ ಆಯಿತು. ನಾನು ಅದು ಕೇಳೋಣ ಅಂತಿದ್ರೆ ಸುಮಾರು ಜನಕ್ಕೂ ಇಂಟ್ರೆಸ್ಟ್ ಇತ್ತು ನಮ್ಮ ಸರ್ಕಲಲ್ಲಿ. ಸೊ ಯಾರು ಅದು ಹೇಳ್ಕೊಡೋರು ಅಂದರೆ ಒಬ್ರು ಸ್ಟುಡಿಯೋದಲ್ಲಿ ಹೋಗಿದ್ವಿ, ಅವ್ರಿಗೆ ನಾನು ಕೇಳೋಕ್ಕೆ ಮುಂಚೆ ನನ್ನ ಫ್ರೆಂಡ್ ಒಬ್ಬ ಕೇಳ್ಬಿಟ್ಟ, ಸರ್ ನನಗೆ ಇದು ಹೇಳ್ಕೊಡಿ ಅಂತ. ಅವರು ನನ್ನ ಕಂಪ್ಯೂಟರ್ಸ್ ನಾನು ಹುಟ್ಟಾಕಲ್ಲ ಅಂತ. ಸೊ ನನಗೆ ಇದು ಕಷ್ಟ ಇದೆ, ಇವ್ರ ಹತ್ರ ಆಗಲ್ಲ ಅಂತ. ಅವಾಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂತು, ಏಷ್ಯನ್ ಅಕಾಡೆಮಿ ಆಫ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಅಂತ ನೋಯ್ಡಾದಲ್ಲಿದೆ, ಅವರು ಎಡಿಟಿಂಗ್ ಕೋರ್ಸ್ ಮಾಡ್ತಾಯಿದ್ರು. ಸೊ ಅಲ್ಲೋಗಿ ಎಡಿಟಿಂಗ್ ಕೋರ್ಸ್ ಕಲ್ತ್ಕೊಂಡೆ. ಅದಾದಮೇಲೆ ಅಲ್ಲಿ ಬಂದು ಎಡಿಟ್ರಾಗಿ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗಾಗಲೇ ಅಂದರೆ ದುಡ್ಡು ಬೇರೆ ಕಳೆದಿದ್ನಲ್ಲ, ಸೊ ಈಗ ಗಳಿಸ್ಬೇಕು ಅನ್ನೋದು. ಸೊ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದೆ. ಅಂದರೆ ವರ್ಕ್ ಹಿಡಿದ್ರೆ ನಾನು ಒಂಥರ ರಾಕ್ಷಸ ಥರ ಸುಮಾರು ಸಲ 36 ಅವರ್ ಆ ಥರ ಎಲ್ಲ ಕಂಟಿನ್ಯೂಸ್ ಊಟ ನಿದ್ದೆ ಇಲ್ಲದೆ ಎಡಿಟ್ ಮಾಡಿರೋದು ಇದೆ. ಸೊ ಹೀಗೆ ಎಡಿಟ್ ಮಾಡ್ತಾ ಇದ್ದೆ. ಆಮೇಲೆ ಒಂದು ಸಾಧನೆ ಅಂತ ಸೀರಿಯಲ್ ಶುರು ಆಗ್ತಾಯಿತ್ತು, ಅಲ್ಲಿ ಆಫರ್ ಬಂತು. ಅದು ಮೆಗಾ ಸೀರಿಯಲ್ ಅವಾಗ ಸ್ಟಾರ್ಟ್ ಆಗ್ತಾ ಇದ್ದಿದ್ದು, ಆಗ್ತಾನೆ. ಸೊ ಎಡಿಟಿಂಗ್ ಟೈಮಿಂಗ್ಸ್ ಏನಿತ್ತು ಅಂದರೆ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಷ್ಟೇ. ಸಂಜೆ ಫ್ರೀ ಇರ್ತಿದ್ದೆ. ಅವಾಗ ಮತ್ತೆ ನಂದು ಆ್ಯಕ್ಟಿಂಗ್ ಆಸೆ ಚಿಗುರ್ತು. ಸೊ ಎಡಿಟ್ ಮಾಡಬೇಕಾದ್ರೆ ಅಲ್ಲಿ ಉಮೇಶ್ ಅಂತ ಒಬ್ಬರು ಬಂದಿದ್ರು, ಅವರು ಒಂದು ಆ್ಯಕ್ಟಿಂಗ್ ಸ್ಕೂಲ್ ನಡೆಸ್ತಾ ಇದ್ರು. ಸರಿ ನಾನು ಕೇಳೋದು, ಸರ್ ನಾನು ಸೇರ್ಕೋಬೋದು? ಅಯ್ಯೋ ಬನ್ನಿರಿ, ಅದಕ್ಕೇನಂತೆ ನಿಮ್ಗೆ ಅಂದರೆ ಪರಿಚಯ ಅಲ್ಲ, ನೀವು ಬೇಕಾದ್ರೆ ಫ್ರೀಯಾಗೇ ಬನ್ನಿ ಅಂತ. ಸರಿ ಇಲ್ಲ ಅದೇನಿದೆ ಅದು ಹೇಳಿ ಸರ್, ನಾನು ಕೊಡ್ತೀನಿ, ಬಟ್ ನಂಗೆ ಆಸಕ್ತಿ ಇದೆ. ಸೊ ಅಲ್ಲಿ ಹೋದೆ. ವೇಣು ಅಂತ ಒಬ್ಬರು ಬಂದಿದ್ರು, ಅವ್ರ ಕ್ಲಾಸ್ ಮಾಡಿದ್ರು. ಆಮೇಲೆ ಬಿ ವಿ ರಾಜಾರಾಮ್ ಅಂತ, ಯಾಜಿತನ ಸಾಹಸಗಳು ಅಂತ ಟಿ ವಿಲಿ ಬರೋದು ಅವಾಗ. ಇದೆಲ್ಲ ನಿಮಗೆ ಹಿಸ್ಟ್ರಿ ಕ್ಲಾಸ್ ಥರ ಇರುತ್ತೆ. ಸೊ ಅವರು ಬಂದು ಕ್ಲಾಸ್ ತಗೊಂಡ್ರು. ನಿಮ್ಗೆ ಏನು ಇಷ್ಟನೋ ಅದು ಮಾಡಿ ಅಂತ ಅಂದರು. ನನಗೇನೋ ಅನ್ನಿಸ್ತು ಸಡನ್ನಾಗಿ, ನಾನು ಸ್ವಲ್ಪ ಈ ಮಾನಸಿಕ ಸ್ಥಿಮಿತ ಕಳ್ಕೊಂಡಿರೋನು, ರೋಡಲ್ಲಿ ಓಡಾಡ್ತಿರ್ತಾರಲ್ಲ ಆ ಥರದ್ದು ನಾನು ಮಾಡ್ತೀನಿ ಅಂದೆ. ಮಾಡು ಅಂದರು. ಅಂದರೆ ಒಂದು ಅಂಗಡಿ ಮುಂದೆ ನನ್ನ ಕಲ್ಪನೆಯಲ್ಲಿ ಹೇಳಿದೆ, ಒಂದು ಅಂಗಡಿ ಇದೆ ಇಲ್ಲಿ, ಚಿಲ್ಲರೆ ಅಂಗಡಿ ಇರುತ್ತಲ್ಲ ಆ ಥರ, ಅಲ್ಲಿ ಬಾಳೆಹಣ್ಣೇನೋ ನೇತಾಕಿದ್ದಾರೆ. ಸೊ ಇವನು ಬಂದು ಡೈರೆಕ್ಟಾಗಿ ದುಡ್ಡು ಕೊಡದೆ ಬಾಳೆಹಣ್ಣು ಕಿತ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾನೆ. ಅವ್ರು ತಳ್ತಾರೆ, ಹೊಡಿತಾರೆ. ಸೊ ಇವನು ಸಿಟ್ಟಿಗೆ ಕಲ್ಲು ಎತ್ಕೊಂಡು ವಾಪಸ್ ಹಿಂಗೆ ಆ ಥರದ್ದು ಎನಾಕ್ಟ್ ಮಾಡಿದೆ. ಫುಲ್ ಶಾಕ್ ಆಗಿಬಿಟ್ರು, ಏನು ಇದು ಇಷ್ಟು ಚೆನ್ನಾಗಿ ಮಾಡ್ತಿರಲ್ಲ, ಬನ್ರಿ ನಮ್ಮ ಜೊತೆ ನಾಟಕ ಮಾಡ್ರಿ ಅಂತ ಅಂದರು. ಸಂಕೋಚ ಎಲ್ಲ ಹೋಗಿತ್ತಾ ಅಷ್ಟರಲ್ಲಿ? ಅಂದರೆ ಕೇಳೋದು, ಅಂದರೆ ನನಗೇನಂದರೆ ಯಾರನ್ನಾದ್ರೂ ಕೇಳಬೇಕು ಅಂದರೆ, ನನಗೆ ಫೇವರ್ ಮಾಡಿ ನಾನು ಇದು ಮಾಡಿದ್ದೀನಿ, ದಯವಿಟ್ಟು ನನಗೆ ಅವಕಾಶ ಕೊಡಿ, ಅದು ನನಗೆ ಸಂಕೋಚ. ನಟನೆ ಮಾತ್ರ ಹಂಗೆ ಅದು ಫುಲ್ ಆಸೆ ಎಲ್ಲ ಅದು ಸೊ ಅದು ತುಂಬ ಇಂಟೆನ್ಸ್ ಆಗೂ ಇತ್ತು.
ಏನು ಕಲ್ಲು ತಗೊಂಡು ರೊಚ್ಚಿಗೆ ಹೇಳೋದೆಲ್ಲ ಮಾಡಿದೆ. ಅವರು ಇಲ್ಲ ರೀ ನಿಮ್ಗೆ ಒಳ್ಳೆ ಇಂಟೆನ್ಸಿಟಿ ಇದೆ ಬನ್ನಿ ಮಾಡಿ. ಸೊ ಅವರು ಕಲಾಗಂಗೋತ್ರಿ ಅಂತ ಒಂದು ಟೀಮ್ ಇದೆ, ನಾಟಕದ ಟೀಮು. ಸೊ ಅಲ್ಲೋಗಿ ಸೇರಿಕೊಂಡೆ. ಬಿಗಿನಿಂಗಲ್ಲೇ ನನಗೆ ಮೇಜರ್ ರೋಲ್ ಕೊಟ್ಟರು. ಕ್ರಾಂತಿ ಬಂತು ಕ್ರಾಂತಿ ಅಂತ ನಾಟಕದ ಹೆಸರು. ಪಿ ಲಂಕೇಶ್ ಅವರು ಬರೆದಿದ್ದದು. ಅಲ್ಲಿ ತುಂಬ ಇಂಟೆನ್ಸ್ ಕ್ಯಾರೆಕ್ಟರ್ ಅದು. ಏನು ಟೇಬಲೆಲ್ಲ ಹಿಂಗೆ ತಳ್ಳಿ ಮಾಡಿ ಮಾತಾಡೋ ಥರದ್ದು. ಅದಕ್ಕೆ ನಾನೇನು ಮಾಡಿದೆ, ನಾನು ಎಡಿಟ್ ಮಾಡ್ತಿದ್ನಲ್ಲ, ಅಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ನೆಲ್ಲ ಕರೆದೆ. ನನ್ನ ಮೆಥಡ್ ಇದು, ಡೈರೆಕ್ಟಾಗಿ ನನಗೆ ಚಾನ್ಸ್ ಕೊಡಿ ಅನ್ನೋದಕ್ಕಿಂತ ನಾಟಕ ಮಾಡ್ಬೇಕಾದ್ರೆ ಅವಾಗ ಅವ್ರನ್ನ ಕರೆದೆ. ಸೊ ಅವ್ರು ಬಂದು ನೋಡಿದ್ರು, ಇಂಪ್ರೆಸ್ ಆದರು. ಆಮೇಲೆ ಸಾಧನೆನಲ್ಲೇ ನನಗೆ ಆ್ಯಕ್ಟಿಂಗ್ ಸಿಕ್ತು. ಸಕ್ರವೇಲ್ ಶ್ರೀನಿವಾಸ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು, ಅವ್ರು ಬಂದಿದ್ರು. ಸೊ ಅವ್ರು ಹೋಗಿ ಬಿ ಸುರೇಶ್ಗೆ ಹೇಳಿದ್ರು, ಸೊ ನೋಡಿದೆ ನಾಟಕ ಮಾಡಿದ್ದೇನೆ, ಹಾಕಿ ಅವ್ನಿಗೆ ರೋಲ್ ಬಂತು. ಸೊ ಹಾಗೆ ಸೊ ಅಲ್ಲಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ನೀವು ಕಾದಂಬರಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀರಾ, ಸಿಕ್ಕಾಬಟ್ಟೆ ಫೇಮಸ್ ಆಗುತ್ತೆ ಆ ಸೀರಿಯಲ್. ಆ ಸೀರಿಯಲ್ ನಿಮ್ಗೆ ಸಿಕ್ಕಿದ್ದು ಹೇಗೆ? ಅಂದರೆ ಯಾರಾದ್ರೂ ಥ್ರೂಯಿಂದ ಸಿಕ್ತಾ ಅಥವಾ ನಿಮ್ಮನ್ನು ನೋಡಿ ಇಂಪ್ರೆಸ್ ಆಗಿ ಅವರೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರ? ಅದು ಅಂದರೆ ನನ್ನ ಕರೆದಿದ್ದೆ. ನಂದೇನೆಂದರೆ ತುಂಬ ಈ ನಿರ್ಧಾರ ಒಂದೇ ಇರಲ್ಲ, ಇನ್ನೊಂದ್ಸಲ ಬೇರೆ ಮಾಡೋಣ ಅಂತ ಅನಿಸುತ್ತೆ ನನಗೆ. ಸೊ ಇದು ಸಾಧನೆ ಅದು ಇದೆಲ್ಲ ಮಾಡಿದೆ. ಅವಾಗ ಆರ್ಟಿಸ್ಟ್ ಪೇಮೆಂಟ್ಗಳು ತುಂಬ ಕಡಿಮೆ ಇತ್ತು, ಎಡಿಟರ್ ಪೇಮೆಂಟ್ ಜಾಸ್ತಿ ಇತ್ತು. ಈಗ ಉಲ್ಟಾ ಆಗ್ಬಿಟ್ಟಿದೆ. ಸೊ ನನಗೆ ಎಡಿಟಿಂಗಲ್ಲಿ ಜಾಸ್ತಿ ಸಿಗುತ್ತೆ, ನಾನು ಯಾಕೆ ಆ್ಯಕ್ಟಿಂಗ್ ಮಾಡಲಿ ಅಂತ ಅಂದ್ಬಿಟ್ಟು, ಯಾಕಂದರೆ ಇತ್ತಲ್ಲ ಸಾಲ ಮಾಡಿದ್ದು ಇದಕ್ಕೆ ಸೀರಿಯಲ್ಗೆ. ಸೊ ನಾನು ಜಾಸ್ತಿ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಒಂದು ಸೀರಿಯಲ್ ನಾನು ಎಡಿಟ್ ಮಾಡಬೇಕಾಗಿತ್ತು. ಇನ್ನೊಂದು 1 ತಿಂಗಳಲ್ಲ 2 ತಿಂಗಳಲ್ಲ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನೋ ಥರ ಇತ್ತು. ಆಮೇಲೆ ಏನೋ ಕಾರಣಕ್ಕೆ ಇಲ್ಲ, ಅದು 6 ಮಂತ್ಸ್ ಪೋಸ್ಟ್ಪೋನ್ ಆಯಿತು ಅಂತ. ಏನು ಮಾಡೋದು, ಹಿಂಗೆ ಪೋಸ್ಟ್ಪೋನ್ ಆಯ್ತಲ್ಲ ಅಂದಾಗ ಕಾಲ್ ಬಂತು, ಈ ಥರ ಬಾಲಾಜಿ ಟೆಲಿಫಿಲ್ಮ್ಸ್ದು ದೊಡ್ಡ ನೇಮ್ ಅವಾಗ. ಸರಿ ಅಲ್ಲಿ ಹೋದೆ. ಹೋಗಿ ನೋಡಿದ ತಕ್ಷಣ ಅವರು ನೀವು ಮಾಡ್ತೀರ ಅಂದರೆ ನನಗೆ ಮಾಡಿದಾನ ಒಂದಷ್ಟು ಸೀರಿಯಲ್ ಅಂತ ಗೊತ್ತಿತ್ತು, ಈ ಸಾಧನೆ ಅಂದಮೇಲೆ ಒಂದಷ್ಟು ಸಿಕ್ಕಿತ್ತು. ಸೊ ಅದು ನೋಡಿದ ತಕ್ಷಣನೇ ನೀವು ಮಾಡೋ ಅಂತಂದರು. ನಾನು ಇದು ಯಾವುದು ಸೀರಿಯಲ್ ಅಂದರೆ ಯೂಶ್ವಲಿ ಅವಾಗೆಲ್ಲ ರೀಮೇಕ್ ಆಗ್ತಾ ಇದ್ದಿದ್ದು. ಕಹಿ ತೋ ಹೋಗ ಅಂತ ಇದರಲ್ಲಿ ಬರ್ತಾ ಇತ್ತು ಹಿಂದಿ ಸೀರಿಯಲ್. ಸೊ ನಾನು ಒಂದ್ಸಲ ನೋಡ್ಬಿಡ್ತೀನಿ, ಆ ಸೀರಿಯಲ್ ನೋಡ್ಬಿಟ್ಟು ಆಮೇಲೆ ಕಮಿಟ್ ಆಗ್ತೀನಿ ಅಂತಂದು ಬಂದು ಸೀರಿಯಲ್ ನೋಡಿದೆ. ಸಕ್ಕದಾಗಿತ್ತು ಕ್ಯಾರೆಕ್ಟ್ರು. ಅಂದರೆ ನಂದು ಆ್ಯಕ್ಚುಲಿ ಏನಂದರೆ ಸ್ವಲ್ಪ ಪ್ಯಾಷನೆಟ್ಟು ಇಂಟೆನ್ಸ್ ಆ್ಯಕ್ಟಿಂಗ್ ನಂದು. ಸೊ ಅದರಲ್ಲೂ ಇಂಟೆನ್ಸ್ ಆಗಿತ್ತು ಆ ಕ್ಯಾರೆಕ್ಟ್ರು. ಸೊ ಅದು ನೋಡಿದ ತಕ್ಷಣ ನನಗೆ ಇಲ್ಲ, ಇದು ನೋಡಿದ ತಕ್ಷಣ ಅನಿಸ್ಬಿಡ್ತು, ಇದು ಇಲ್ಲ ನನಗಿಂತ ಹೆಚ್ಚಾಗಿ ಆ ಕ್ಯಾರೆಕ್ಟರ್ ಹಂಗಿತ್ತು. ಸೊ ಇದು ಮಾಡಿದ್ರೆ ನನಗೆ ಒಳ್ಳೆ ಮೈಲೇಜ್ ಸಿಗುತ್ತೆ ಅಂದ್ಬಿಟ್ಟು ಅದು ಮಾಡಿದೆ. ಅದು ಹೇಗೆ ನಿಮಗೆ ಕೋಪ ಇಂಟೆನ್ಸ್? ಅಲ್ಲಿ ನೋಡಿದ್ರೆ ಬಾಳೆಹಣ್ಣು ಎಸೆಯೋದು, ಆಮೇಲೆ ಟೇಬಲ್ ತಳ್ಳೋದು. ಇಲ್ಲಿ ವಿಕಾಸ್ ಅಂದರೆ ತುಂಬ ಕೋಪ, ತುಂಬ ಬೇಗ, ಆ ಥರ ಇದೆ. ಹೇಳೋಣ ಸಾಫ್ಟ್ವೇರು ಒಬ್ಬೊಬ್ರಿಗೆ ಒಂದೊಂದು ಹಾಕ್ರೆ ನನಗೆ ಆ ಥರ ಸಾಫ್ಟ್ವೇರ್ ಬಂದು ಸೊ ಆ ಥರ ಬರ್ತಿರುತ್ತಾ ನಟನಲ್ಲಿ ಮಾತ್ರ? ಇಲ್ಲ, ಬರುತ್ತೆ ಬಟ್ ಆದಷ್ಟು ತಡ್ಕೋತೀನಿ, ತೋರಿಸ್ಕೊಳಕ್ ಹೋಗಲ್ಲ. ಅದಾದ್ಮೇಲೆ ಗುಪ್ತಗಾಮಿನಲ್ಲಿ ಆ್ಯಕ್ಟ್ ಮಾಡ್ತೀರಾ, ಅಲ್ಲಿ ನೀವು ಸ್ವಲ್ಪ ಸಾಫ್ಟ್ ಆಗಿರ್ತೀರಾ. ಹೌದೌದು. ಆ ಚೇಂಜಸ್ ಹೇಗಿತ್ತು ಗುಪ್ತಗಾಮಿನಿ ಸೀರಿಯಲ್ ಮತ್ತೆ ಆ ಡೇಸಸ್? ಚೇಂಜಸ್ ಅವಾಗೆಲ್ಲನೂ ಸೀರಿಯಲ್ ಅಂದರೆ ಒಂಥರ ಪಿಕ್ನಿಕ್, ಹೋಗು ಚೆನ್ನಾಗಿ ಹರಟೆ ಹೊಡಿಬೋದಿತ್ತು. ಒಂಥರ ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಅಂತ ಹೇಳ್ಬೋದು. ಏನು ಚಿಂತೆ ಇಲ್ಲ, ಏನಿಲ್ಲ, ದುಡ್ಡು ಬರುತ್ತೆ, ಅಲ್ಲೇನೋ ಕೊಟ್ಟಿರ್ತಾರೆ ಡೈಲಾಗ್, ಅದ್ರ ಪಾಳ್ಗದು ಹೇಳೋದು. ಬಟ್ ಆ್ಯಕ್ಚುಲಿ ಅವಾಗೆಲ್ಲ ಅಷ್ಟೊಂದು ಇಂಟೆನ್ಸ್ ಕ್ಯಾರೆಕ್ಟರ್ಗಳು ಆ್ಯಕ್ಚುಲಿ ಈಸಿ, ನನಗೆ ಈಸಿ. ಈ ನಾರ್ಮಲ್ ಆಗಿರೋ ಕ್ಯಾರೆಕ್ಟರ್ಗಳು ಮಾಡೋದು ಕಷ್ಟ. ಅಂದರೆ ಓಕೆ, ಅದು ಬೆಳವಣಿಗೆ ಪ್ರಕಾರ. ಅಂದರೆ ನನ್ನ ಬೆಳವಣಿಗೆ ಹೆಂಗಾಯ್ತು ಅಂದರೆ, ಫಸ್ಟ್ ನನ್ನ ಆ್ಯಕ್ಟರ್ ಆದಾಗ ಅವ್ರೇನು ಡೈಲಾಗ್ ಕೊಡ್ತಾರೋ ಅದು ಹೇಳ್ಬಿಟ್ರೆ ಸಾಕಪ್ಪ. ಬಟ್ ಇವಾಗ ಹಂಗಲ್ಲ, ಒಂದು ಡೈಲಾಗ್ನ ಎಷ್ಟು ಥರ ಹೇಳ್ಬೋದು, ತಲೆ ಒಳಗಡೆ ಏನು ಹಾಕ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ JC ಅಂತ ಸಿನಿಮಾಲ್ಲಿ ಮೊನ್ನೆ ರೀಸೆಂಟಾಗಿ ಆ್ಯಕ್ಟ್ ಮಾಡಿದ್ದು, ಅದಿನ್ನೇನು ರಿಲೀಸ್ ಆಗುತ್ತೆ. ಡಾಲಿ ಧನಂಜಯ ಅವ್ರ ಪ್ರೊಡ್ಯೂಸರು, ಪ್ರಖ್ಯಾತ್ ಅಂತ ಹೀರೋ, ಚೇತನ್ ಅವರು ಡೈರೆಕ್ಟ್ರು. ಹೊಸ ಟೀಮ್, ಚೆನ್ನಾಗಿ ಬಂದಿದೆ ಸಿನಿಮಾ. ಅದರಲ್ಲಿ ಒಂದು ಓಕೆ, ನಾನು ಎಕ್ಸಾಕ್ಟ್ ಸೀನ್ ಹೇಳ್ಬಾರ್ದು, ಯಾಕಂದರೆ ಒಂದು ಸ್ವಲ್ಪ ಅಂದರೆ, ಬಟ್ ಆ್ಯಕ್ಟಿಂಗ್ದು ಪೋರ್ಷನ್ ಹೇಳ್ತೀನಿ. ನಾನು ಯಾರಿಗೋ ಒಬ್ರಿಗೆ ಮೋಸ ಮಾಡ್ತೀನಿ ಅದರಲ್ಲಿ. ಆ ಮನುಷ್ಯ ನನ್ನ ಫೇಸ್ ಮಾಡ್ತಾನೆ, ಗೊತ್ತಾಗ್ಬಿಟ್ಟಿದೆ ಮೋಸ ಮಾಡಿರೋದು ಅಂತ ಗೊತ್ತಾಗಿದೆ. ಈಗ ನಾನು ಮೋಸಗಾರ ಅಂತ ಗೊತ್ತಾಗಿದೆ. ಮೊದಲಾಗಿದ್ರೆ ಏನೋ ಒಂದು ಗೊತ್ತಾಗ್ಬಿಟ್ಟಿದೆ ಅವನಿಗೆ ಅನ್ನೋದಷ್ಟೇ ಬರ್ತಾ ಇತ್ತು. ಇವಾಗ ಹೆಂಗಾಯ್ತು ಅಂದರೆ ನನಗೆ 3 ಬಂತು ಪ್ಯಾಟರ್ನ್.
ಒಂದೇನಂದರೆ ಅವನು ನನಗಿಂತ ತಾಕತ್ತಲ್ಲಿರೋನು, ನನಗೇನಾದರೂ ಮಾಡ್ಬಿಡ್ತಾನೆ, ಭಯದಲ್ಲಿ ನಾನು ರಿಯಾಕ್ಟ್ ಮಾಡ್ಬೋದು, ಏಯ್ ಬೇಡ ಅದೊಂದು. ಇನ್ನೊಂದೇನೆಂದರೆ ನಂಬಿದಾನೆ ಅಂದರೆ ಅವ್ನು ನನಗೆ ಪರಿಚಯದವನ್ನೇ, ನಮ್ಮದವನಿಗೆ ಮೋಸ ಮಾಡ್ಬಿಟ್ನಲ್ಲ ಅನ್ನೋ ಆ ಥಾಟ್ ಬಂದರೆ ನಿಮ್ಮ ರಿಯಾಕ್ಷನ್ ಬೇರೆ ಆಗುತ್ತೆ. ಏಯ್ ಅದು ಚೇಂಜ್ ಇದೆ, ಸಟಲ್ ಚೇಂಜ್ ಇದೆ. ನೆಕ್ಸ್ಟ್ ನಾನು ಇರೋದೇ ಈಗ ಏನು ಮಾಡ್ಕೋತೀಯ ಅನ್ನೋ ಆ್ಯಟಿಟ್ಯೂಡ್ ಬಂಡ ಆಗಿದ್ರೆ ಅವಾಗ ಹೆಂಗೆ ರಿಯಾಕ್ಟ್ ಮಾಡ್ಬೋದು. ಹ್ಞೂನಮ್ಮ ಏನೀಗ ಮಾಡಿದೆ ಅಂದರೆ ಸೀನ್ ಒಂದೇ. ಸೊ ಇದು ಮಜಾ ಇದೆ ಇವಾಗ. ಮೊದಲು ನನಗೆ ಈ ಥರ ಇಲ್ಲ. ಇವಾಗ ನಾನು ಅದನ್ನು ಕೂತ್ಕೊಂಡು ಡೈರೆಕ್ಟರ್ ಜೊತೆ ಮಾತಾಡ್ತೀನಿ, ಇದನ್ನು ನಾನು ಯಾವ ಥರ ತೊಗೊಳ್ಳಿ ಅಂತ. ಸೊ ಇವಾಗ ನಾವು ಒಂದು ಕ್ಯಾರೆಕ್ಟರ್ನ ಕಟ್ಕೋತೀವಿ. ಸೊ ಈ 3 ಆಪ್ಷನ್ ಇದೆ ಸರ್, ಇದನ್ನು ಹೆಂಗೆ ಮಾಡೋದು. ಇದು ಆ್ಯಕ್ಟಿಂಗ್ದು ಮಜಾ. ಮೊದಲು ನಮ್ಗೆ ಗೊತ್ತಿರಲಿಲ್ಲ ಇದು. ಡೈಲಾಗ್ ಅಂದರೆ ಒಂದು ಜವಾಬ್ದಾರಿ, ಏನೋ ಬೆನ್ಮೇಲಿರೋ ಭಾರತ ಥರ, ಅದನ್ನ ಹೆಂಗಾರು ಮಾಡಿ ಹಾಕ್ಬಿಟ್ಟಪ್ಪ ಮುಗಿದೈತೆ, ನನ್ನ ಡೈಲಾಗ್ ಮುಗಿದೈತೆ. ಖುಷಿ ಏನಂದರೆ ಓಕೆ ಟಿ ವಿಲಿ ಬರ್ತೀನಿ ಅಂತ. ಸೊ ಅಲ್ಲಿಂದ ಅದು ಆ ಎಕ್ಸ್ಪೀರಿಯನ್ಸ್ ಕಲಿಸಿದೆ. ಓಕೆ, ಸೊ ಅದಕ್ಕೆ ಅಂದರೆ ನಾನು ಪ್ರಿಪೇರ್ ಆಗೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೋಲ್ ಬಂದ್ರೂ ಇದನ್ನು ಹೇಗೆ ಅಪ್ರೋಚ್ ಮಾಡಲಿ ಅಂತ ಅವಾಗ ಬರುತ್ತೆ. ನಮ್ದೊಂದು 3-4 ಆಪ್ಷನ್ ಸಿಗುತ್ತೆ. ಇದೇ ಥರ ನೀವು ಕಾದಂಬರಿ ಗುಪ್ತಗಾಮಿನಿ ಆದಮೇಲೆ ನಂದಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ, ಅದು ಸುದೀಪ್ ಅವ್ರ ಜೊತೆ. ಅದು ಕೂಡ ಇಂಟೆನ್ಸ್ ಆ್ಯಕ್ಟಿಂಗೇ ಇದೆ. ಅದು ನಿಮ್ಮದು ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ನಿಮ್ಮ ಕ್ಯಾರೆಕ್ಟರ್. ಅದು ಹೇಗೆ ಸಾಧ್ಯ ಆಯಿತು? ಆ್ಯಕ್ಚುಲಿ ಅವಾಗ ಕೇರ್ಲೆಸ್. ಆ್ಯಕ್ಚುಲಿ ನನಗೆ ಸುದೀಪ್ ಅವ್ರು ಹೆಲ್ಪ್ ಮಾಡಿದ್ರು ಒಂದು ಸೀನಲ್ಲಿ. ತುಂಬ ಕೆಟ್ಟದಾಗ ಮಾಡ್ತಾ ಇದ್ದೆ. ಅದು ಫೇಕ್ ಆ್ಯಕ್ಟಿಂಗ್ ಒಂದು ಬರುತ್ತೆ, ಕೆಳಗಡೆ ಯಾರನ್ನ ಸಾಯಿಸ್ತಾ ಇದ್ದಾರೆ ನಾವು ಅಂತ, ಬರೀ ಇಷ್ಟೇ. ಸುದೀಪ್ ಅವರು ನೋಡಿದ್ರು, ಅವ್ರು ಇರಲಿಲ್ಲ ಶಾರ್ಟಲ್ಲಿ, ಫೈರ್ ಇರಲಿ ಅಂದರು. ಅವಾಗ ಯಾರೋ ನೋಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಇಂಟೆನ್ಸ್ ಆಗಿ ಮಾಡಿದೆ, ಮಾಡ್ಬಿಟ್ಟು ಹಿಂಗೆ ತಿರುಗಿ ನೋಡಿದೆ, ತಲೆ ಆಡಿಸಿದ್ರು. ಅಲ್ಲೊಂದು ಕಡೆ ಹೆಲ್ಪ್ ಮಾಡಿದ್ರು, ಇಲ್ಲ ಅಂದಿದ್ರೆ ಅದು ಫೇಕ್ ಆಗ್ತಿತ್ತು. ಆಮೇಲೆ ನಮ್ಮ ಡೈರೆಕ್ಟ್ರು ಡಿ ಬಾಬು ಅವರು ಆ ಕಡೆಲ್ಲ ದಾಟಿ ಬಂದ ಸಾಂಗಲ್ಲಿ ಅಲ್ಲೂ ಅಷ್ಟೇ ಫೇಕಾಗೇ ಮಾಡ್ತಾ ಇದ್ದೆ. ಅಂದರೆ ಅದೇನೋ ಅವಾಗ ಇರೋದು, ಇದು ಏನಿದೆ ಅದು ಆಗೋಯ್ತು, ಕೆಲಸ ಮಾಡಿಬಿಟ್ರೆ ಸಾಕಾಗೋ. ಬಟ್ ಆದರೂ ನನ್ನ ಅದೃಷ್ಟ ಅಂದರೆ ನನ್ನ ಡೈರೆಕ್ಟ್ರುಗಳು ಬಿಡಲಿಲ್ಲ, ಅದನ್ನು ಏನು ಬೇಕಿತ್ತು ಅದು ತೆಗೆಸಿದ್ರು. ಆದರೂ ಆ ಪಾತ್ರ ಇವತ್ತಿಗೆ ಎಲ್ಲರೂ ನೆನ್ಪಿಟ್ಕೊಳ್ತಾರೆ. ನಂದಿ ಫ್ರೆಂಡ್, ನಂದಿ ಫಿಲ್ಮಲ್ಲಿ ಅಂದರೆ ನಂದಿ ಮಾಡಿ ಸುದೀಪ್ ಅವರಿಗೆ ಎಷ್ಟು ಜನ ಮೆಚ್ಚಿದಾರೋ, ನಂದಿ ಫ್ರೆಂಡ್ ಆಗಿ ನಿಮ್ಮನ್ನು ಅಷ್ಟೇ ಇವತ್ತಿಗೂ ನೆನ್ಪಿಟ್ಕೊಂಡಿದ್ದಾರೆ. ಅಂದರೆ ನಾನು ನೋಡ್ತೀನಿ ಸುಮಾರು ಹೆಣ್ಮಕ್ಳೆಲ್ಲ ಸೀರಿಯಲಿಂದ ಗುರ್ತಿಡಿಯೋರು, ಗಂಡು ಹುಡುಗರು ನಂದಿ ಸಿನಿಮಾಯಿಂದ ಗುರ್ತಿಡಿಯೋರು, ಅವ್ರು ಸೀರಿಯಲ್ ನೋಡಲ್ವಲ್ಲ. ಹೌದು. ಅದಾದಮೇಲೆ ಸರ್ ನೀವು ಎಡಿಟರ್ ಆಗಿದ್ದ ಫಸ್ಟ್ ಆ್ಯಕ್ಟರ್ ಆಗಿದ್ದ ಅನ್ನೋದಕ್ಕೆ ಹೇಳಿದ್ರಿ, ಅದು ಎರಡೂ ಹೇಳಿದ್ರಿ. ಆ್ಯಕ್ಟರ್ ಆಗಕ್ಕೆ ಬಂದ್ವಿ, ಆಮೇಲೆ ಎಡಿಟಿಂಗಲ್ಲಿ ಇದ್ರಿ ಅಂತ. ಅದಾದಮೇಲೆ ಡ್ರಾಮಾ ಮೂವಿಯಲ್ಲಿ ಕೂಡ ನೀವು ವರ್ಕ್ ಮಾಡ್ತೀರಾ. ಆ ಡ್ರಾಮಾ ಮೂವಿಯಲ್ಲಿ ಯಾವ ರೀತಿ ನಿಮಗೆ? ಅಂದರೆ ನನಗೆ ಅದೇ ಹೇಳಿದ್ನಲ್ಲ, ಆ್ಯಕ್ಚುಲಿ ನನಗೆ ADHD ಅಂತ ಒಂದಿದೆ. ಅದೇನಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಅಟೆನ್ಷನ್ ಡೆಫಿಸಿಟ್, ನನಗೆ ಯಾವುದೇ ಕೆಲಸನ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ. ಅಂದರೆ ಅದು ಇಂಟ್ರೆಸ್ಟಿಂಗ್ ಆಗಿರಬೇಕು, ತುಂಬ ಇಂಟ್ರೆಸ್ಟಿಂಗ್ ಆಗಿದ್ರೆ ಮಾತ್ರನೇ ಮಾಡೋಕ್ಕಾಗೋದು. ಸೀರಿಯಲಲ್ಲಿ ಏನಾಗೋದು ಅಂದ್ರೆ ಫಸ್ಟ್ 3 ತಿಂಗಳು ಇಂಟ್ರೆಸ್ಟಿಂಗ್ ಆಗಿರೋದು, ಆಮೇಲೆ ಬರೋ ಸೀನ್ಗಳು ಈ ಥರ ಅದೇ ಥರ ಇರೋದು. ಅಂದರೆ ಹಿಂದೆ ಆಗಿರೋ ಸೀನ್ ಏನಿದೆ ಅದರದ್ದೇ ಇನ್ನೊಂದು ರೂಪ ಬರೋದು. ನನಗೆ ಅಲ್ಲಿ ಡಿಸ್ಟ್ರಾಕ್ಟ್ ಆಗಿಬಿಡೋದು, ನನಗೆ ಇಂಟ್ರೆಸ್ಟ್ ಹೋಗ್ಬಿಡೋದು. ಆ್ಯಕ್ಚುಲಿ ಕಾದಂಬರಿಲಿ ಹೇಗಾಗೋದು ಅಂದರೆ ಮಹೇಶ್ ಸರಂಗ್ ಅಂತ ಪಾಪ ತುಂಬ ಸಾಥ್ ಕೊಟ್ಟರು. ನನಗೆ 3 ತಿಂಗಳಿಗೆ ಈ ಪ್ರಾಬ್ಲಮ್ಮು, ಮಹೇಶ್ ಬೋರ್ ಆಗ್ತಿದೆ ಮಹೇಶ್. ಸೊ ಅದಕ್ಕೆ ಅವರು ಒಂದು ಕೆಲಸ ಮಾಡೋಣ, ಈಗ ನಿನ್ನ ಕ್ಯಾರೆಕ್ಟರ್ನ ಆಕ್ಸಿಡೆಂಟ್ ಮಾಡಿಸಿ ಹಾಸ್ಪಿಟ್ಲಿಗೆ ಹಾಕ್ಬಿಡೋಣ, ಬೋರ್ ಆಗಿ ಕೋಮಾದಲ್ಲಿ ಇರಲಿ, ಆಮೇಲೆ ನೀನು ಯಾವಾಗ ಮೂಡ್ ಚೇಂಜ್ ಆಗಿ ನೀನು ಮಾಡಬೇಕು ಅನ್ಸುತ್ತೋ ಅವಾಗ ಹೇಳು, ಅವಾಗ ಬರ್ತೀನಿ. ನಾನು ಇನ್ನು ಬರಲ್ಲ ರೀ, ಹೋಗ್ಬಿಡ್ತಿದ್ದೆ. ಅವ್ರು ಪ್ರತಿ ತಿಂಗಳು ಫೋನ್ ಮಾಡೋರು, ಏನಪ್ಪ ಈ ಸಲ ಹಾಕ್ಕೋಬೋದಾ, ಈ ಸಲ ಬೇಡ ಅಂತ. ಆಮೇಲೆ ಒಂದು 2-3 ತಿಂಗಳಾದ್ರೆ ಮತ್ತೆ ಇಂಟ್ರೆಸ್ಟ್ ಶುರು ಆಗೋದು. ಸರಿ ಆಯಿತು ಮಾಡ್ತೀನಿ ಅಂದಾಗ ಬರ್ಸಿ ಕೋಮಾಯಿಂದ ಹೊರಗೆ ತರಿಸಿ ಮತ್ತೆ ಅದಾದ್ಮೇಲೆ ತಿರ್ಗಾ ಹೇಳ್ತಿದ್ದೆ, ತಿರ್ಗಾ ಬೋರ್ ಆಗ್ತದೆ ಸಾರಂಗ್ ಅಂತ, ಫಾರಿನ್ಗೆ ಕಳಿಸ್ಬಿಡೋರು. ನಿಮಗೆ ಬೋರ್ ಆದಾಗೆಲ್ಲ ಕ್ಯಾರೆಕ್ಟರ್ಗೆ ಒಂದೊಂದು ಕ್ಯಾರೆಕ್ಟರ್ಗೆ ಬ್ರೇಕು. ಸೊ ಹಾಗಾಗಿ ಅವತ್ತಿನ ದಿನಗಳಲ್ಲಿ ಎಲ್ಲರೂ ರೇಗಿಸ್ತಾ ಇರ್ತಾರೆ, ಒಂದೇ ಇದು ನಾವು 3 ಸಲ ಶಾರ್ಟ್ ತಗೋತಾರೆ. ಅದೆಲ್ಲ ಮಾಡುವಾಗ ನಿಮ್ಗೆ ಹೇಗೆ ಅನಿಸ್ತಿತ್ತು? ಆ ಸೀನ್ಗಳೆಲ್ಲ ಆ್ಯಕ್ಟ್ ಮಾಡುವಾಗ ಇಲ್ಲ ನಾನು ಅಂದರೆ ಶಾಕ್ ತಗೊಳ್ಳೋರು, ಅದು ಇಟ್ಸ್ ಅ ಪಾರ್ಟ್ ಆಫ್ ಇದು, ಅದೇನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಾನು ಸೆಟ್ನ ತುಂಬ ಫನ್ನಲ್ಲಿ ಇಡ್ತಾ ಇದ್ದೆ, ಅಂದರೆ ಜೋವಿಯಲ್ ಆಗಿದ್ದು ಬಿಡ್ತಾ ಇದ್ದೆ. ಸೊ ಆ ಟೈಮಿಗೆ ಬೇಕಾದ್ರೆ ಆ ಶಾರ್ಟ್ಗೆ ಏನು ಬೇಕೋ ಅದು ಮಾಡಿಬಿಟ್ಟು ತಕ್ಷಣ ಏನೋ ಒಂದು ತರಲೆ ಥರ ಮಾಡಿಬಿಡೋದು,
ಆ ಥರ ಮಾಡ್ತಿದ್ರು. ಒಟ್ಟಿನಲ್ಲಿ ಶೂಟಿಂಗ್ ಇರೋಷ್ಟು ಬೋರ್ ಆಗದೆ ಇರೋಂಗೆ ಏನೇನೋ ಟ್ರೈ ಮಾಡ್ತಿತ್ತು. ಜಾಕಿ ಮೂವಿಯಲ್ಲಿ ನೀವು ಆ್ಯಕ್ಟ್ ಕೂಡ ಮಾಡಿದ್ದೀರಾ ಮತ್ತು ಅದ್ರಲ್ಲಿ ವರ್ಕ್ ಕೂಡ ಮಾಡಿದ್ದೀರಾ. ಹೇಗೆ ಅದ್ರದ್ದು ನೆನಪುಗಳು? ನಿಮಗೆ ಅದೇ ಸಾಧನೆ ಸೀರಿಯಲ್ ಅಂತ ಹೇಳಿದ್ನಲ್ಲ, ಅದರಲ್ಲೇ ಸೂರಿ ಯೋಗರಾಜ್ ಭಟ್ ಪರಿಚಯ ಆಗಿದ್ದು ಅದೇ ಸೀರಿಯಲಲ್ಲಿ. ಅವ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ರು, ನಾನು ಅಷ್ಟೊತ್ತಿಗಾಗಲೇ ಎಡಿಟರ್, ನಾನು ಪ್ರೊಫೆಷನಲ್ ಎಡಿಟ್ರು. ಎಡಿಟಿಂಗಲ್ಲೂ ಅಷ್ಟೇ ಬೋರ್ ಆದಾಗ ಎಡಿಟಿಂಗು ಬಿಟ್ಬಿಡ್ತಾ ಇದ್ದೆ ನಾನು. ಸೊ ಸೂರಿ ಅವಾಗ ಆ್ಯಕ್ಚುಲಿ ಆರ್ಟ್ ಡೈರೆಕ್ಟರ್ ಆಗಿ ಬಂದವರು. ಅವರು ಬಂದ ಮೇಲೆ ಬರವಣಿಗೆನೂ ಇತ್ತು. ಸೊ ಅವರು ಭಟ್ರ ಜೊತೆ ಡಿಸ್ಕಸ್ ಮಾಡೋರು. ಸೊ ಸೂರಿ ಬರೀತಾರೆ ಅಂತ ಗೊತ್ತಾದ್ಮೇಲೆ ಅವ್ರು ಅದೇ ಸೀರಿಯಲಲ್ಲಿ ಡೈರೆಕ್ಟರ್ ಆದರು. ಸೂರಿ ಡೈರೆಕ್ಟ್ ಮಾಡಿದ್ದು ಸೀರಿಯಲ್ದು ಫಸ್ಟ್ ಸೀನು ನಾನೇ ಎಡಿಟ್ ಮಾಡಿದ್ದು. ಸೊ ಆ ಥರ ಪರಿಚಯ. ಸೊ ನಮ್ಮದು ಈ ಸೀರಿಯಲ್ ಇದೆಲ್ಲ ನಾನು ಬ್ರೇಕ್ ಗೀಕ್ ತೊಗೊಂಡು ಒಂದ್ಸಲ ಅಂತೂ ಕಾದಂಬರಿ ಅದು ಇದೆಲ್ಲ ಮುಗೀತು. ಸುಮಾರು ಸೀರಿಯಲ್ಸ್ ಆದಮೇಲೆ ಈಗ ಸದ್ಯಕ್ಕೇನು ಬೇಡ ಅಂತ ಇದ್ದಾಗ ಆ ಟೈಮಲ್ಲಿ ಅಷ್ಟೊತ್ತಿಗಾಗಲೇ ಪ್ಯಾರಲಲ್ ಆಗಿ ಅವ್ರದ್ದು ದುನಿಯಾ ಆಗಿತ್ತು. ಇಂತಿನಿನ ಪ್ರೀತಿ ಆಗಿತ್ತು. ಇಂತಿನಿನ ಪ್ರೀತಿ ಅನ್ನೋಲ್ಲ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದೇ ನೋಡಿ, ನನ್ನ ಅದೃಷ್ಟ ಏನಂದರೆ ಇವಾಗ ತುಂಬ ಕೀ ಕ್ಯಾರೆಕ್ಟರ್ಗಳು ಸಿಕ್ಕಿದೆ. ಈಗ ನಂದಿನಲ್ಲಿ ಸಿನಿಮಾಲ್ ನೆನ್ಪುಳಿಯುತ್ತೆ ಆ ಕ್ಯಾರೆಕ್ಟರ್. ಅದೇ ಥರನೇ ಇಂತಿನಿನ ಪ್ರೀತಿಯ ಹೀರೋಯಿನ್ ಅಣ್ಣ ಅವರಿಬ್ಬರು ಪ್ರೀತಿ ಕಲ್ಲು ಹಾಕೋದು ನನ್ನ ಕ್ಯಾರೆಕ್ಟರ್. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ನೆನಪಿದೆ ನನಗೆ. ಜೆಸ್ಸಿ ಸಿನಿಮಾ ಅಂದರೆ ಆಫ್ಟರ್ ಅ ಲಾಂಗ್ ಟೈಮ್ ಕಾಲ್ ಬಂತು, ಡೈರೆಕ್ಟ್ರು ಮಾತಾಡ್ಬೇಕಂತೆ. ಸರಿ ಹೇಳಿ ಇನ್ನು ಅಂದ ತಕ್ಷಣ, ಸರ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ. ಹೌದಾ ಅಂದರೆ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಿಮ್ಗೆ ಹೆಂಗೆ ಅನ್ನಿಸ್ತು ನಾನು ಮಾಡಬಲ್ಲ ಅಂತ. ಫಸ್ಟ್ ಆಫ್ ಆಲ್ ಅಂದರೆ ನಮ್ಮದು ಇಂಟ್ರೊಡಕ್ಷನ್, ಸರ್ ನೋಡಿದಲ್ಲ ಸರ್ ಇಂತಿನಿನ ಪ್ರೀತಿ ಅದಲ್ಲಿ. ಎಷ್ಟು ವರ್ಷ ಆಗಿದೆ ಇಂತಿನಿನ ಪ್ರೀತಿ? ಐ ಥಿಂಕ್ 2007-2008 ಬಂದಿದ್ದು. ಅದನ್ನು 2025 ನೆನ್ಪಿಟ್ಕೊಂಡು ಒಬ್ಬ ಡೈರೆಕ್ಟರ್ ಕರೀತಾರೆ ಅಂದರೆ ಎವ್ರಿ ಒಂದ್ ಕ್ಯಾರೆಕ್ಟರ್ ಕೂಡ ಸಿನಿಮಾದಲ್ಲಿ ಇದ್ರೆ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಸ್ಟ್ರಾಂಗ್ ರೋಲ್ ಆಗಿದ್ರೆ. ಸೊ ಸ್ಟ್ರಾಂಗ್. ನನ್ಗೆ ಅದೃಷ್ಟ ಅನಿಸುತ್ತೆ. ನನಗೆ ಅದೇ ಜಾಕಿ ಸಿನಿಮಾ ಸುಮಾರು ಜನಕ್ಕೆ ಗೊತ್ತಾಗಲ್ಲ, ಯಾಕಂದ್ರೆ ತುಂಬಾ ದಾಡಿ ಗಿಡಿ ಬಿಟ್ಟಿದ್ದು, ಸ್ವಲ್ಪ ಲಾಂಗ್ ಹೇರ್, ಅದು ಸುಮಾರು ಜನಕ್ಕೆ ಗೊತ್ತಾಗಲ್ಲ. ಬಟ್ ಇಂತಿನಿನ ಪ್ರೀತಿಯ ನಂದಿ ಗುರ್ತಿಡಿತಾರೆ. ಅದೃಷ್ಟ. ಯಾವ ಕಾಲದಲ್ಲಿ ಏನ್ ಪುಣ್ಯ ಮಾಡಿದ್ನು. ಈಗ ನೀವು ಡ್ರಾಮಾದಲ್ಲಿ ಮಾಡುವಾಗ ಯೋಗರಾಜ್ ಭಟ್ ಸರ್ ಅವ್ರು ಸ್ವಲ್ಪ ಜೋವಿಯಲ್ ಆಗಿರ್ತಾರೆ, ಫನ್ ಸೀನ್ಸ್ಗಳೆಲ್ಲ ಇರುತ್ತೆ. ಸೂರ್ಯ ಅವ್ರ ಜೊತೆ ಮಾತಾಡುವಾಗ ಆಕ್ಷನ್ ಸೀನ್ಗಳಿರುತ್ತೆ, ಸ್ವಲ್ಪ ಇಂಟೆನ್ಸ್ ಆಗಿ ಏನೇನೋ ಮಾಡ್ತಿರ್ತಾರೆ. ನೀವು ಇಬ್ರ ಜೊತೆಲಿ ಕೆಲಸ ಮಾಡಿದ್ದೀರಾ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ಅದೇ ನಮ್ದು ಅದೇ ಅಡ್ವಾಂಟೇಜ್ ಇತ್ತು, ಯಾಕಂದ್ರೆ ಸಾಧನೆನಲ್ಲಿ ಅವಾಗೆಲ್ಲ ಆಲ್ಮೋಸ್ಟ್ ಹೋಗುಬಾ ಲೆಕ್ಕನೆ ಎಲ್ಲ. ಸೊ ಹಾಗಾಗಿ ಈಗ ಹೊಸಬ ಬಂದಿದ್ರೆ ಸೂರ್ಯ ಹತ್ರ ಹೆದರೋದ್ ನೋಡಿದೀನಿ ಅವ್ರ ವರ್ಚಸ್ಗೆ. ನನಗದಿಲ್ಲ, ಇಬ್ರ ಜೊತೆನೂ ನನಗದಿಲ್ಲ. ಯಾಕಂದ್ರೆ ಗೊತ್ತಿದೆ, ಅದು ಶಾರ್ಟ್ ಸರಿ ಇಲ್ಲ, ಅದು ತೆಗ್ದ್ಬಿಟ್ಟಿದ್ದಾಕೋ, ನೀನ್ ಸರಿಗ್ ತೆಗಿಯಕ್ ಬರಲ್ಲ, ಈ ತರ ನಮ್ದು ಒಂಥರ ಫುಲ್ ಫ್ರೆಂಡ್ಶಿಪ್ ಅಲ್ಲಿ, ಫನ್ ಅಲ್ಲಿ. ಸೊ ಹಾಗಾಗಿ ನಮ್ಗೆ ಅದೇನು ಹೊಸದು ಅಂತ ಅನ್ಸಲ್ಲ. ಬಿಕಾಸ್ ಕೀ ಪರ್ಸನ್ ನಿಮ್ಗೆ ಪರಿಚಯ ಇದ್ದಾಗ ನಿಮ್ಗೆ ಆ ಸೆಟ್ಟಲ್ಲಿ ಏನು ಯಾವುದೇ ಮುಜುಗರ ಇರಲ್ಲ. ಸೊ ಹಾಗಾಗಿ ಎರಡೂ ಆರಾಮಾಗೆ ಕೆಲಸ ಆಯಿತು. ಬಟ್ ಅಷ್ಟು ಪರಿಚಯ ಇದ್ರು ಕೂಡ ಸೂರಿ ತುಂಬ ಇಂಟೆನ್ಸ್ ಆನ್ ಸ್ಪಾಟ್. ಯಾವುದಾದ್ರೂ ಬೇಕು ಅಂದಾಗ ಹಿಡ್ಕೊಳ್ಳೋದು, ಆಮೇಲೆ ತುಂಬ ಬೇಗ ಟೆಂಪರ್ ಕಳ್ಕೊಂಡು. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಕ್ಲೋಸ್ ಆಗಿದ್ರು ಕೂಡ ಸೆಟ್ಟಲ್ಲಿ ಬಂದಾಗ ಸೂರಿ ಬೇರೆ. ನೀವು ಅಷ್ಟು ಕ್ಲೋಸ್ ಇದ್ರು ಈ ಪರಂಗಿ ಸೀನ್ ಅನ್ನೋ ಕ್ಯಾರೆಕ್ಟರ್ ಹಿಂಗೆ ಒಪ್ಕೊಂಡ್ರಿ ನೀವು? ಕ್ಯಾರೆಕ್ಟರ್ ಅಷ್ಟೇ, ಅದರಲ್ಲಿ ಕ್ಯಾರೆಕ್ಟರ್ ಅಷ್ಟೇ. ಯಾಕಂದ್ರೆ ನಾನು ಆ್ಯಕ್ಚುಲಿ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದು, ಆಮೇಲೆ ಇನ್ನೊಂದು ಕತೆ ಬಗ್ಗೆ ಇಂಟ್ರೆಸ್ಟ್ ಹುಟ್ಟಿತು ನನಗೆ. ಇದೆಲ್ಲ ಆಯ್ತಲ್ಲ, ಆ್ಯಕ್ಟಿಂಗ್ ಆಯಿತು, ಎಡಿಟಿಂಗ್ ಆಯಿತು, ಕಥೆಯಲ್ಲಿ ಇನ್ವಾಲ್ವ್ ಆಗಬೇಕು ಅಂತ. ಬಿಕಾಸ್ ಅಲ್ಟಿಮೇಟ್ಲಿ ಅದೇ, ಇವಾಗ ನೀವು ಓಕೆ ಹೀರೋನೇ ಫಸ್ಟ್ ಬುಕ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಏನು ನೋಡೋದು? ಕತೆ. ಹೌದು. ಸೊ ಅದು ಚೆನ್ನಾಗಿದೆ. ಅಂದರೆ ಆ ಟೈಮಲ್ಲಿ ತುಂಬ ರಿಮೇಕ್ಸ್ ಆಗಿಬಿಡೋದು ಕನ್ನಡದಲ್ಲಿ. ಅಂದರೆ ನಾನು ಬರೋದಕ್ಕೆ ಮುಂಚೆ ಒಂದು ಪೀರಿಯಡಲ್ಲಿ ಪುಟ್ಟಣ್ಣ ಕಣಗಾಲು, ಸಿದ್ಧಲಿಂಗಯ್ಯ ಸರ್ ಅವರೆಲ್ಲ ಮಾಡ್ತಿರ್ಬೇಕಾದ್ರೆ ಕಾದಂಬರಿ ಆಧಾರಿತ ಚಿತ್ರಗಳು, ಅಂದರೆ ಆಲ್ರೆಡಿ ಹಿಟ್ ಆಗಿತ್ತು ಬುಕ್ಗಳು, ಅದನ್ನು ತೊಗೊಂಡು ಮಾಡೋರು. ಅಂದರೆ ಮೆಟೀರಿಯಲ್ ಇತ್ತು. ಅದೇನೋ ಒಂದು ಫೇಸ್ ಆದಮೇಲೆ ಕಾದಂಬರಿ ಆಧಾರಿತ ಚಿತ್ರಗಳು ನಿಂತೋಯ್ತು. ಅಂದರೆ ಸಿನಿಮಾಗೋಸ್ಕರನೇ ಕತೆ ಬರೆಯೋ ಟ್ರೆಂಡ್ ಶುರು ಆಯ್ತಲ್ಲ, ಅಲ್ಲೆಲ್ಲ ಸ್ವಲ್ಪ ನಾವು ಹಿಂದೆ ಬಿದ್ವಿ ಅನಿಸುತ್ತೆ. ಆವಾಗ ರೀಮೇಕ್ಗಳು ಬಂದ್ಬಿಟ್ರು. ಅಫ್ಕೋರ್ಸ್ ಆದರೂ ಕೂಡ ಇವರು ರಾಜ್ಕುಮಾರ್ ಅವರ ಸಂಸ್ಥೆ ಏನಿತ್ತು ಅದು ಮಾತ್ರ
ಅವ್ರ ಕತೆ ಸೆಲೆಕ್ಷನಲ್ಲಿ ಸೂಪರ್ ಆಗಿದ್ರು. ಅವರು ಟಿ ಕೆ ರಾಮರಾವ್ ಅವ್ರ ಕತೆಗಳು ಅಂದರೆ ಒಟ್ಟಿನಲ್ಲಿ ಅದೊಂದು ಸ್ಕ್ರಿಪ್ಟಲ್ಲಿ ಸ್ಟ್ರಾಂಗ್ ಆಗಿತ್ತು ಅವ್ರದ್ದು. ಸೊ ಹಾಗಾಗಿ ಅವ್ರದ್ದು ಸಕ್ಸಸ್ ರೇಷಿಯೋ ಜಾಸ್ತಿ ಇತ್ತು. ಸೊ ನನಗೆ ಅದು ಏನದು ಅದೇ ಹೇಳಿದ್ನಲ್ಲ, ಅವ್ಳು ಯಾವುದಾದ್ರೂ ನನಗೆ ತುಂಬ ಇಂಟೆನ್ಸ್ ಆಗಿ ಕಾಡಿದ್ರೆ ನಾನು ಅದ್ರ ರಿಸರ್ಚಿಗೆ ಹೋಗ್ಬಿಡ್ತೀನಿ. ಸೊ ಏನು ಮಾಡಿದ್ರೆ ಕತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಾನು ಆ ಜರ್ನಿಗೆ ಬಿದ್ದುಬಿಟ್ಟೆ. ನಂದು ಆ್ಯಕ್ಟಿಂಗು ಅದು ಎಲ್ಲ ಬಿಟ್ಬಿಟ್ಟು ಸ್ಟೋರಿ ರೈಟರ್. ಸೊ ಸೂರ್ಯ ಕರೆದಾಗ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ಸ್ಟೋರಿ ಡಿಸ್ಕಷನ್. ಸೊ ಸೆಕೆಂಡ್ ಹಾಫಲ್ಲಿ ನಂದು ಕಾಂಟ್ರಿಬ್ಯೂಷನ್ ಇದೆ ಆ ಸಿನಿಮಾದಲ್ಲಿ. ಹಿಂಗೆ ಮಾಡಿದ್ರೆ ಹೆಂಗೆ, ಹಂಗೆ ಮಾಡಿದ್ರೆ ಹೆಂಗೆ. ಸೊ ಸೂರ್ಯ ಫಸ್ಟ್ ಲೈನ್ ಹೇಳ್ದ, ಸೊ ಈ ಥರ ಒಬ್ಬ ಇರ್ತಾನೆ ಅವ್ನ ಕ್ಯಾರೆಕ್ಟರ್. ಆಮೇಲೆ ಅದು ತುಂಬ ನನಗೆ ಈ ರಾಘಣ್ಣನ ಜೊತೆ ಕೂತ್ಕೊಂಡ್ವಿ ಆ ಸಿನಿಮಾದ ಕತೆ ಡಿಸ್ಕಷನ್ ಟೈಮಲ್ಲಿ. ಸೂರ್ಯದೇನೆಂದರೆ ಅವ್ನು ಮಾಡ್ತಾ ಇದ್ದಿದ್ದ ಪಾತ್ರಗಳೆಲ್ಲ ಅನಾಥ ಪಾತ್ರಗಳು. ಅಂದರೆ ಹೀರೋಗೆ ಅಪ್ಪ ಇರಲ್ಲ, ಅಮ್ಮ ಇರಲ್ಲ. ರಾಘಣ್ಣವ್ರು ಇಲ್ಲ, ತಾಯಿ ಬೇಕು ಅಂತ. ನನಗದು ಕ್ಯೂರಿಯಾಸಿಟಿ, ಬಿಕಾಸ್ ಅವ್ರದ್ದೊಂದು ಪರಂಪರೆ ಇದೆ. ತಾಯಿ ಏನಕ್ಕೆ ಬೇಕು ಅಂತಿದ್ದಾರೆ ಇವರು, ಅದೆಲ್ಲ ನನಗೆ ಲೆಸನ್ಸ್. ಅಂದರೆ ಆಮೇಲೆ ಅದು ಅರ್ಥ ಆಗಿದ್ದೇನೆಂದರೆ ತಾಯಿ ಸೆಂಟಿಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಂಟಿಮೆಂಟ್ ಕನ್ನಡ ಸಿನಿಮಾಗಳಲ್ಲಿ, ಅಥವಾ ಇಂಡಿಯನ್ ಸಿನಿಮಾ ಅಂತಾನೆ ತಗೊಂಡ್ರು, ಇನ್ಕ್ಲೂಡಿಂಗ್ KGF. ತಾಯಿ ಇಂಪಾರ್ಟೆಂಟ್ ಆಗ್ತಾಳೆ. ಅವ್ನು ಕೆಟ್ಟ ದಾರಿಗೆ ಯಾಕೆ ಹೋದಂದ್ರೆ ತಾಯಿ ಹೇಳ್ಕೊಟ್ಲು, ಓಕೆ. ನಾರ್ಮಲ್ ಆಗಿ ಅವ್ನು ಕೆಟ್ಟ ದಾರಿ ಹಿಡ್ದಂದ್ರೆ ಒಪ್ಪಲ್ಲ ನಾವು. ಆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರು ಹಿಂಗೆ ಹೇಳಿದ್ದಾರೆ, ಓಕೆ. ಹೌದು. ಸೊ ಅಲ್ಲಿ ನನಗೆ ಅರ್ಥ ಆಗಿದ್ದು, ಜಾಕಿ ಏನೇ ಮಾಡಿದ್ರು, ಏನೇ ಸಾಧಿಸಿದ್ರು, ಕಡೆಗೆ ಬಂದು ತಾಯಿಗೆ ಒಪ್ಪಿಸ್ಬೇಕು. ಸೊ ತಾಯಿ ಕಳಿಸ್ತಾಳೆ ಅಲ್ಲಿ ಅವನ ಕ್ಯಾರೆಕ್ಟರ್ಗೆ. ನೀನೇ ಹೇಳ್ತಿದ್ದಲ್ಲಪ್ಪ ನಿನ್ನ ಫ್ರೆಂಡ್ ಪರಂಗಿಸಿನ ಅಂತ ಅಂದ್ಕೊಂಡು, ಈಗ ನಿನ್ನ ಫ್ರೆಂಡ್. ಆಮೇಲೆ ಇವನು ಜಾಕಿ ಆ ಪಾತ್ರ ಏನು ಮಾಡಿರುತ್ತೆ ಅಂದರೆ, ಹೋಗಿ ಆ ಹುಡುಗಿ ಅಪ್ಪ ಜೊತೆ ಬೇರೆ ಮಾತಾಡ್ಬಿಟ್ಟಿರ್ತಾರೆ, ಕಟ್ಕೊಡಿ ಏನು ನಿಮ್ಗೀಗ, ಮದುವೆ ಮಾಡಿಸಿ ಅಂತ. ಆಮೇಲೆ ಓಡೋದ್ಮೇಲೆ ಬಿಡು, ನನಗೂ ಹೇಳ್ದೆ ಓಡೋದು, ನನಗೂ ಸಂಬಂಧ ಇಲ್ಲ ಅಂತ ಇರ್ತದೆ ಜಾಕಿ. ಅವಾಗ ಅವರಮ್ಮ ಪರ್ಕೆ ತೊಗೊಂಡು ಹೊಡಿತಾರೆ. ಅಲ್ಲೂ ಒಂದು ದೊಡ್ಡ ಡಿಸ್ಕಷನ್ ಆಯ್ತು, ಅಯ್ಯೋ ಅಪ್ಪು ಸರ್ನ ಪರ್ಕೆ ತೊಗೊಂಡು ಹೊಡಿಯೋದ ಹಂಗೆ ಅಂತ. ಅಪ್ಪು ಸರ್ ಅಲ್ಲಪ್ಪ, ತಾಯಿ ಮಗ, ಅದು ತಾಯಿ ಮಗ ಹಂಗಿರ್ತಾರೆ ಅಂತ ಹೇಳಿ ಆಮೇಲೆ ಅದು ಬಂತು. ಸೊ ಫಸ್ಟ್ ಇದ್ದಿದ್ರಲ್ಲಿ ಏನಂದ್ರೆ, ಜಾಕಿ ತಾನೇ ಓನ್ ಆಗಿ ಹುಡ್ಕಕ್ಕೆ ಹೋಗ್ತಾನೆ, ಎಲ್ಲೋದ್ಲು ಅಂತ ಫಸ್ಟ್ ಲೈನ್ ಇದ್ದಿದ್ದು. ಆಮೇಲೆ ಅದು ತಾಯಿ ಬಂದ್ಮೇಲೆ ಅದು ಹಂಗೆ ಚೇಂಜ್ ಆಯ್ತು. ಸೊ ಈ ಥರ ಒಂದೊಂದೇ ಎಲಿಮೆಂಟ್ಸು ತಿಳ್ಕೊತಾ ಹೋದೆ, ಏನೇನು ಬೇಕು ಸಿನಿಮಾಗೆ, ಹಾಗೆ ಹೀಗೆ ಅಂತ. ಸೊ ಅದೊಂದು ಜರ್ನಿ, ಅದು ಆಯ್ತು. ಆಮೇಲೆ ದೊಡ್ಡ ಮನೆ ಹುಡುಗ ಕತೆ ಮಾಡಿದೆ, ಆ ಥರ ಒಂದಷ್ಟು ಸಿನಿಮಾ. ಅಪ್ಪು ಅವ್ರ ಜೊತೆ ಮತ್ತೆ ಹಾಗಿದ್ರೆ ನೀವು ಇಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ ಅಂದರೆ ಅಪ್ಪು ಅವ್ರ ಜೊತೆ ಒಡನಾಟ ಚೆನ್ನಾಗೇ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ. ಹೇಗೆ ಇತ್ತು ನಿಮ್ಮ ಅವರ ಫ್ರೆಂಡ್ಶಿಪ್ ಅಂತಲ್ಲ, ಬಿಕಾಸ್ ನಾನು ಅವ್ರನ್ನ ಅಣ್ಣವ್ರ ಮಗ, ಒಬ್ಬ ಸಾಧಕ ಅನ್ನೋ ಥರನೇ ನೋಡ್ತೀನಿ. ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಷ್ಟು ಅದಕ್ಕೆ ಹೋಗಲ್ಲ. ಈಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಸೊ ನಾನು ಯಾವತ್ತೂ ಅವ್ರನ್ನ ಆಸ್ಥಾನದಲ್ಲೇ ನೋಡ್ತಾ ಇದ್ದಿದ್ದು. ನನಗೆ ಫಸ್ಟ್ ನೆನಪಿದೆ, ಅವ್ರದ್ದು ಇನ್ನೂ ಅಪ್ಪು ಸಿನಿಮಾನೂ ರಿಲೀಸ್ ಆಗಿರಲಿಲ್ಲ. ನಾನು ಅವಾಗ ಎಡಿಟ್ರಲ್ಲ, ಅವರ ಅವರು ಕರೆಕ್ಟ್. ಇದೊಂದು ಇಂಪಾರ್ಟೆಂಟು. ಆ್ಯಕ್ಚುಲಿ ನಾನು ಸ್ವಲ್ಪ ಆ್ಯಕ್ಟಿಂಗ್ನ ಸೀರಿಯಸ್ ಆಗಿ ತೊಗೊಳೋದಕ್ಕೂ ಅಪ್ಪು ಸರೇ ಕಾರಣ. ಬೆಳದಿಂಗಳಾಗಿ ಬಾ ಅಂತ ಅವರು ಕಂಪ್ನಿಯಿಂದ ಒಂದು ಸೀರಿಯಲ್ ಮಾಡಿದ್ರು. ಅದಕ್ಕೆ ಶೇಷಾದ್ರಿ ಅಂತ ನಮ್ಮ ಜೊತೆ ಒಂದಷ್ಟು ಸೀರಿಯಲ್ಗಳು ವರ್ಕ್ ಮಾಡಿದ್ದವರು. ಆ್ಯಕ್ಚುಲಿ ಹೇಳಿದೆ ಗೊತ್ತಾ, ಫಸ್ಟ್ ನಾವಿಬ್ಬರು ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಇನ್ನೊಬ್ಬ ವ್ಯಕ್ತಿ ದುಡ್ಡು ಕೊಡ್ಕೊಂಡು ಶೇಷಾದ್ರಿ ಅಂತ. ಸೊ ಬೆಳದಿಂಗಳಾಗಿ ಬಾ ಅಂತ ಸೀರಿಯಲ್ ಇದಾಯಿತು. ಅದಕ್ಕೆ ಒಬ್ಬ ಫಾರಿನ್ ರಿಟರ್ನ್ಡ್ ಕ್ಯಾರೆಕ್ಟರ್ ಬೇಕಿತ್ತು. ತುಂಬ ಹುಡುಕ್ತಾ ಇದ್ರು. ನಾನು ಮತ್ತೆ ತಿರ್ಗಾ ಇದಕ್ಕೆ ಹೋಗ್ಬಿಟ್ಟಿದ್ದೆ, ಇದು ಎಡಿಟಿಂಗಿಗೆ. ಅವ್ರದ್ದೇ ಸಹನ ಅಂತ ಒಂದು ಸೀರಿಯಲ್ ಇತ್ತು, ಆ ಸೀರಿಯಲ್ ಎಡಿಟ್ ಮಾಡಿದ್ದೆ ನಾನು. ಸೊ ಹಾಗಾಗಿ ಅಲ್ಲಿ ಪರಿಚಯ ಆಗಿದ್ದೆ. ಅವಾಗ ತಾನೇ ಏನಾಗಿತ್ತು, ಈ ಡೆಕ್ಗಳಿತ್ತಲ್ಲ ಹಳೇದು, ಅದರಿಂದ ಕಂಪ್ಯೂಟರ್ ಕಡೆಗೆ ಶಿಫ್ಟ್ ಆಗ್ತಾ ಇತ್ತು ಎಲ್ಲಾನು. ಕಂಪ್ಯೂಟರ್ ಎಡಿಟಿಂಗ್ ಅದೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಅಪ್ಪು ಸರ್ಗೆ ಹೊಸ ಟೆಕ್ನಾಲಜಿ ಅಂದರೆ ತುಂಬ ಆಸೆ. ಸೊ ನಾನು ಎಡಿಟರ್ ಆಗಿದ್ನಲ್ಲ, ಸೊ ನನ್ನ ಜೊತೆ ಕೇಳೋರು ಸುಮಾರು, ಇವಾಗ ಇದು ಹೆಂಗೆ ನಡೆಯುತ್ತೆ, ಏನು ನಡೆಯುತ್ತೆ. ಆಮೇಲೆ ಯಾವುದೋ ಡೆಕ್ ಬೇಕಿತ್ತು, ಅದ್ರದ್ದು ನಂಬರ್ ಬರ್ಸ್ಕೊಂಡಿದ್ರು. ಫಾರಿನ್ಗೆ ಹೋಗಿದಾಗ ಅಲ್ಲಿಂದ ತಂದಿದ್ರು, ಸಿಂಗಾಪುರಿಂದ ತಂದಿದ್ರು. ತಂದ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆ್ಯಕ್ಚುಲಿ ನನ್ನ ಅವ್ರ ಮನೆಗೆ ಕರೆಸ್ತಿದ್ರು. ಫಸ್ಟ್ ಟೈಮ್ ನಾನು ಹೋಗಿದ್ದು, ನನ್ಗೆ ಗೊತ್ತಿಲ್ಲ, ಬನ್ನಿ ಅಂತ ಅಂದರು. ಏನು ಹೇಳಿಲ್ಲ, ಸೀದಾ ಹೋದೆ. ಈಗ ಯಾರೇ ಆಗಲಿ ಅವ್ರ ಮನೆ ಒಳಗಡೆ ಹಂಗೆ ಎಂಟ್ರ್ ಆಗೋದು. ಇವಾಗ ಓಕೆ, ನಮಗೆ ಸರಿಸಮಾನವ್ರಾದ್ರೆ ಆರಾಗ ನುಗ್ಬಿಡ್ತಿದೆ. ಅವ್ರು ಬಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ರು. ನಾನು ಹೋಗ್ಬಿಟ್ಟು ನಿಂತೆ ಹಾಲ್. ನನಗೆ ಗೊತ್ತಾಗ್ಲಿಲ್ಲ ನಾನು ಮುಂದೆ ಹೋಗ್ಬೋದಾ ಇಲ್ವಾ, ನಾನು ಇಲ್ಲೇ ಕಾಯ್ಬೇಕಾ, ಮತ್ತೆ ನನ್ನ ಇನ್ಸ್ಟ್ರಕ್ಷನ್ ಬರುತ್ತಾ ಅಂದ್ಬಿಟ್ಟು ಸುಮಾರು ಹೊತ್ತು ಅಲ್ಲೇ ಇದ್ದೆ. ಆಮೇಲೆ ಅವರು ಯಾಕೆ ನಿಂತಿದ್ದೀರಾ ಬನ್ನಿ, ತುಂಬ ನನಗೆ ಅದು ನಂಬಕ್ಕೆ ಆಗಲಿಲ್ಲ. ಸರಿ ಕರ್ಕೊಂಡೋದ್ರು, ಒಳಗಡೆ ಕರ್ಕೊಂಡೋದ್ರೆ
ಅಣ್ಣವರು ಪಾರ್ವತಮ್ಮ ಕೂತಿದ್ದಾರೆ. ಒಪ್ಪ ಅದು ನೋಡಿದ ತಕ್ಷಣ ನನ್ಗೆ ಶಾಕ್ ಆಗ್ಬಿಟ್ಟು ನನಗೆ ಅನ್ಕೊಂಡೇ ಇರಲಿಲ್ಲ ನನ್ನ ಆ ಥರ ಮೊಮೆಂಟಲ್ಲಿ ನೋಡ್ತೀನಿ ಅಂತ. ನಾನು ಸ್ಟನ್ ಆಗಿದ್ದಕ್ಕೆ ಅವತ್ತೇನು ಮಾತಾಡಲಿಲ್ಲ, ಬರೀ ಅವ್ರಿಬ್ಬರನ್ನ ನೋಡ್ಕೊಂಡೇ ಇದ್ಬಿಟ್ಟೆ. ಆ್ಯಕ್ಚುಲಿ ಆಮೇಲೆ ಪಾರ್ವತಮ್ಮ ಅವ್ರು ಏನೋ ಮಾತಾಡ್ಸಿದ್ರು, ಮೋಸ್ಟ್ಲಿ ಅವ್ರಿಗೆ ಅನಿಸುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಾಬರಿ ಆಗ್ಬಿಟ್ಟಿದ್ದಾನೆ ಹುಡುಗ ಅಂತ. ನಾವು ಮಾತಾಡ್ಸಿದ್ಮೇಲೆ ಆಮೇಲೆ ಕೂತ್ಕೊಂಡು ಅಲ್ಲಿ ಅವಾಗ ಹೇಳ್ತಾ ಇದ್ರು, ಅವ್ರ ಅಪ್ಪನಿಗೆ ಹೇಳ್ತಾ ಇದ್ರು, ಅಪ್ಪ ಇದು ಇವಾಗ ಸೀರಿಯಲ್ ಎಲ್ಲ ಬರುತ್ತಲ್ಲ ಇದರಲ್ಲೇ ಮಾಡ್ತಾರೆ ಎಡಿಟಿಂಗ್ ಹಂಗೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಇನ್ಸಿಡೆಂಟು ಅಪ್ಪು ಸರ್ದು ಕಂಠೀರವಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ. ಅಪ್ಪು ಸರ್ ಡೈಲಿ ಹೋಗ್ತಾ ಇದ್ರು. ಅಷ್ಟೊತ್ತಿಗೆ ಅಣ್ಣವ್ರು ತೀರ್ಕೊಂಡಿದ್ರು. ಡೈಲಿ ಅವ್ರ ಸಮಾಧಿಗೆ ಹೋಗ್ಬಿಟ್ಟು ಬರೋದು ಅವ್ರದ್ದು. ಬೆಂಗಳೂರಲ್ಲಿ ಇದ್ದಾಗೆಲ್ಲನೂ ಡೈಲಿ ಹೋಗಿ ಬರ್ತಾರೆ. ಸೊ ಆ ಕಂಠೀರವಲ್ಲಿ ಸ್ಟುಡಿಯೋದಲ್ಲಿ ಒಂದು ರೋಡ್ ಇದೆ. ಆ ರೋಡಲ್ಲಿ ನಾನು ನಿಂತಿರ್ತೀನಿ, ಯಾವುದೋ ಶಾರ್ಟ್ ಏನು ಹಂಗೆ ಹಾಕ್ಬೇಕಾದ್ರೆ ಅಪ್ಪು ಸರ್ದ ಕಾರು ಬಂತು. ಸೊ ಹಿಂಗೆ ಪಾಸ್ ಆಗುತ್ತೆ ಹೋಗುತ್ತೆ ಅಂತ ನಮಗೆ ನೋಡಿದ್ರೆ ಕಾರ್ ನಿಲ್ತು ನೋಡಿದೆ. ಮೋಸ್ಟ್ಲಿ ಯಾರನ್ನ ನೋಡಕ್ ಬರ್ತಿದಾರೆ ಅವರು, ಯಾರಿರ್ಬೋದು ಅಂತ ನೀವಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ನನ್ನೇ ಯಾಕೆ, ನಾನು ಇದರಲ್ಲಿ ಅಂದರೆ ಕೆಲಸ ಮಾಡ್ತಿರೋದು ಒಬ್ಬ ಎಡಿಟರ್ ಕೆಲಸ ಮಾಡಿದೆ. ಅವಾಗ ಇನ್ನೂ ಅಷ್ಟೇ ಆಗಿದ್ದು. ಬಂದು ನನ್ನ ಮಾತಾಡಿಸ್ತಾ ಇದ್ದಾರೆ. ಅವಳು ಮತ್ತೆ ಶಾಕ್ ಆಯಿತು, ಏನಿರೋ ಇಷ್ಟೊಂದು ಡೌನ್ ಟು ಅರ್ತ್ ಇರೋಕ್ಕೆ ಸಾಧ್ಯನಾ ವ್ಯಕ್ತಿ ಅಂತ. ಸೊ ಅದಕ್ಕೆ ನಮ್ಮ ಸಿನಿಮಾಗೂ ಕಾಣದಂತೆ ಅಂದರೆ ಅವ್ರದ್ದು ಅವಾಗ ಫೇಮಸ್ ಆಗಿತ್ತಲ್ಲ ಸಾಂಗು. ಸೊ ನಾನು ಹೀರೋ ಆಗಿದ್ದ ಸಿನಿಮಾದಲ್ಲಿ ಅದು ಅಂದರೆ ಗೋಸ್ಟ್, ಸುಮಾರು ಜನಕ್ಕೆ ಕಾಣಿಸಲ್ಲ. ಸೊ ಹಾಗಾಗಿ ಕಾಣದಂತೆ ಮಾಯಾವದನಂತ ಇಟ್ಟಾಗ ಸಿನಿಮಾಗೆ ಅದು ಜಸ್ಟಿಸ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಆ ಟೈಟ್ಲು ಇಟ್ಟಿದ್ವಿ. ಅವ್ರು ಯಾವತ್ತಾದ್ರೂ ನಿಮ್ಗೆ ಹೇಳಿದ್ರಾ ನೀವು ಇಬ್ರು ಸೇರಿ ಒಂದು ಮೂವಿ ಮಾಡೋಣ ಅಂತ? ನಿಮ್ಮ ಜೊತೆ ಅಷ್ಟು ವರ್ಕ್ ಮಾಡಿದ್ರಲ್ಲ, ನಿಮ್ಮ ವರ್ಕ್ ಅವ್ರಿಗೆ ಗೊತ್ತಿತ್ತಲ್ಲ? ಆ್ಯಕ್ಚುಲಿ ಕಾಣದಂತೆ ಮಾಯಾವದನ ಸಿನಿಮಾದಲ್ಲಿ ನಾವು ಅವ್ರಿಗೆ ಒಂದು ಹಾಡು ಹೇಳೋದಕ್ಕೆ ಕರೆಸಿದ್ದೆ. ಅಂದರೆ ನನ್ನ ಇಂಟ್ರೆಸ್ಟ್ ಗೊತ್ತಿತ್ತು, ಸ್ಕ್ರಿಪ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಅಂತ. ಸೊ ಅವಾಗ ಕರೆದಿದ್ರು. ಅವಾಗ ಅವರು PRK ಪ್ರೊಡಕ್ಷನ್ಸಲ್ಲಿ ಸುಮಾರು ಇದು ಮಾಡ್ತಾಯಿದ್ರು. ಅವಾಗ ಅವ್ರು ಕರೆದ್ರು, ಬನ್ನಿ ನನ್ನ ಹತ್ರ ಸುಮಾರು ಸ್ಕ್ರಿಪ್ಟ್ಸ್ ಇದೆ, ಅದು ಡಿಸ್ಕಸ್ ಮಾಡೋಣ ಅಂತ. ನನಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಸಿನಿಮಾ ರಿಲೀಸ್ ಟೈಮ್ ಅದು ಮುಗಿಸ್ಕೊಂಡು ಹೋಗೋಣ ಅನ್ನೋ ಥರದ್ದೇನೋ ಇತ್ತು. ಆಮೇಲೆ ಆ ಸಿನಿಮಾ ನಾವು ಅನ್ಕೊಂಡಿದ್ದ ರೇಂಜ್ಗಲ್ಲ, ಏನೂ ಆಗಲಿಲ್ಲ ಆ ಸಿನಿಮಾ. ಸೊ ಆವಾಗ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಸಾವಾಗಲ್ಲ. ಬಟ್ ಅವ್ರು ಕೇಳಿದ್ರು ಅವಾಗ, ಬನ್ನಿ ಅಂದರೆ ಅವ್ರಿಗೆ ಅನಿಸಿತ್ತು, ಓಕೆ ಏನೋ ಇದೆ ಸ್ಕ್ರಿಪ್ಟಲ್ಲಿ ಏನಾದರೂ ಮಾಡ್ಬೋದು ಅಥವಾ ಮುಂದೆ ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡ್ಬೋದು ಅಂತ ಇತ್ತು ಅವ್ರ ತಲೆನಲ್ಲಿ. ಬಟ್ ಅದಾದಮೇಲೆ ಮತ್ತು ಇವಾಗ ಯಶ್ ಅವ್ರ ಜೊತೆ ಅಂದರೆ ಡ್ರಾಮಾ ಮೂವಿಯಲ್ಲಿ ನೀವು ಯಶ್ ಅವ್ರನ್ನ ನೋಡಿದ್ರಿ, ಆಮೇಲೆ ಅವ್ರ ಜೊತೆ ಯಾವುದಾದ್ರೂ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬೇಕಂತ ಅನಿಸಿತ್ತಾ? ಇಲ್ಲ, ನನಗೆ ಆ್ಯಕ್ಚುಲಿ ಏನಾಯ್ತು ಅಂದರೆ ಇವಾಗ ಸ್ಕ್ರಿಪ್ಟ್ ಅಂತ ಹೇಳ್ತೀನಲ್ಲ, ನನಗೆ ಸ್ವಲ್ಪ ಈ ಪರ್ಫೆಕ್ಷನ್ ಹುಚ್ಚು. ಎಕ್ಸಾಕ್ಟಾಗಿ ಏನು ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ. ಇದು ಆ್ಯಕ್ಚುಲಿ ಇದು ಹೆಂಗೆ ಅಂದರೆ ಅರಳೆಣ್ಣೆ ಹಾಕಿರೋ ಬೆಟ್ಟ ಥರ ಸ್ಕ್ರಿಪ್ಟ್ ಮಾಡೋದು. ಅದು ಹಿಡ್ತಕ್ಕೆ ಸಿಗಲ್ಲ. ಅನಿಸ್ಬಿಡುತ್ತೆ, ಚೆನ್ನಾಗಿ ಮಾಡಿದ್ದೀವಿ ಸ್ಕ್ರಿಪ್ಟ್ ಅಂತ. ಅದು ತೆರೆ ಮೇಲೆ ಬಂದಾಗಲೇ ಗೊತ್ತಾಗೋದು. ಹೀರೋ ಬಿಗಿನಿಂಗಿಂದ ಎಂಡ್ ತನಕ ಹೊಡ್ಕೊಂಡು ಹೋಗೋದಲ್ಲ, ಎಲ್ಲೋ ಒಂದು ಕಡೆ ಪಾಸ್ ಆಗಬೇಕು. ಅಂದರೆ ಹೀರೋ ಕೂಡ ಒಂದು ಕ್ಷಣ ಅವ್ನ ಕೈಕಾಲು ಕಟ್ಟಾಕ್ದಂಗೆ ಆಗಲೇಬೇಕು. ನಾವಿಲ್ಲ ಹೀರೋ ಅಂದರೆ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ ಅಂತ ಹೋದರೆ ಜನ ಒಪ್ಪಲ್ಲ. ಫ್ಯಾನ್ಸ್ ಬಂದು ಒಂದು 2 ದಿನ ವಿಸಲ್ ಹೊಡೆದು ಒಪ್ಬೋದು. ಈಗ ಓಕೆ, ಮುಂಗಾರು ಮಳೆ ಎಕ್ಸಾಂಪಲ್ ತೊಗೊಂಡ್ರೆ ಏನು ಡೆಲಮ ಅಂದರೆ ಅವನು ಹುಡುಗಿ ಜೊತೆ ಓಡೋಗ್ಬೇಕು ಅಂತಿದ್ದಾನೆ, ರೆಡಿ ಆಗಿಬಿಟ್ಟಿದ್ದಾಳೆ ಹುಡುಗಿನ. ಅವ್ರ ತಾಯಿಗೂ ಹೇಳ್ತಾನೆ, ಅವನು ದೊಡ್ಡವ್ರಿಗೆ ಬೆಲೆ ಕೊಡದೇ ಇರೋಂಥ ವ್ಯಕ್ತಿ. ಅವನಿಗೆ ಅದೇನೋ ಅನ್ಸಲ್ಲ, ಹುಡುಗಿ ಜೊತೆ ಓಡೋಗ್ತೀನಿ, ಇವ್ರು ಇಲ್ಲಿ ಏನಾರ ಮಾಡ್ಕೊಳ್ಳಿ ಅಂತ. ಬಟ್ ತಾಯಿ ಒಂದ್ಸಲ ಹೇಳ್ತಾಳೆ, ನೀನು ಹಂಗೆ ಮಾಡಿದ್ರೆ ಏನೇನಾಗುತ್ತೆ ಗೊತ್ತಾ ಅಂತ. ಅವಾಗ ಇವನು ಇಮ್ಯಾಜಿನ್ ಮಾಡ್ತಾನೆ, ಆನಂದ್ ನಾಗ್ ಸರ್ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಯಾರ್ಯಾರು ಏನೇನು ಸ್ಥಿತಿ ಆಗ್ಬೋದು. ಸೊ ಈಗ ಡೆಲಮಾದಲ್ಲಿದ್ದಾನೆ. ಕಷ್ಟಕರವಾದ ಆಯ್ಕೆ ಹೀರೋಗೆ ಕೊಡಬೇಕು ಸಿನಿಮಾದಲ್ಲಿ. 2 ಕಷ್ಟಕರವಾದ ಆಯ್ಕೆ. ನಾನು ಹುಡುಗಿ ನೋಡ್ಲಾ ಅಥವಾ ಈಗ ನೋಡ್ಲಾ, ಆ 2 ಕಷ್ಟ. ಆಮೇಲೆ ಯಾವುದೇ ನಿರ್ಧಾರ ತಗೊಂಡ್ರು ಅವನಿಗೆ ಹರ್ಟ್ ಆಗೇ ಆಗುತ್ತೆ. ಫಿಸಿಕಲಿ ಹರ್ಟ್ ಆದರೂ ಆಗುತ್ತೆ ಅಥವಾ ಮೆಂಟಲಿ ಹರ್ಟ್ ಆದರೂ ಆಗಲೇಬೇಕು. ಅದು ಜನಕ್ಕೆ ಇಷ್ಟ ಆಗುತ್ತೆ. ಅಂದರೆ ಒಂದು ಕಷ್ಟಕರವಾದ ನಿರ್ಧಾರದಲ್ಲಿ ಅವ್ನು ಯಾವ ನಿರ್ಧಾರ ತಗೊಂಡ ಅದರಿಂದ ಏನು ನೋವು ಅನುಭವಿಸ್ತಾ ಅಂತ ಜನ ಕೂಡ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಎಸ್, ಯಾಕಂದ್ರೆ ಲೈಫಲ್ಲಿ ನಮ್ಗೆ ಯಾವುದು ಕೂಡ ಫ್ರೀಯಾಗಿ ಸಿಗಲ್ಲ. ಏನಾದರೂ ಒಂದು ಬೆಲೆ ಕಟ್ಟಲೇಬೇಕು ನಾವು. ಓಮ್ ಎಕ್ಸಾಂಪಲ್ ತಗೊಳ್ಳೋಣ. ಓಮಲ್ಲಿ ರೌಡಿಸಮ್ನ ಬಿಟ್ಬಿಡಿ ಅಂತ ಪ್ರೇಮ ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ. ಶಿವಣ್ಣನ ಕ್ಯಾರೆಕ್ಟರ್ ಏನು ಹೇಳ್ತಾ ಇದೆ,
ಇಲ್ಲ ಇದು ಹುಲಿ ಮೇಲೆ ಹತ್ತು ಕೂತಾಗೆ, ಹ್ಮ್ ನಾನು ಇಳಿದ್ರೆ ನನ್ನ ಹೊಡೆದು ಸಾಯಿಸ್ತಾರೆ, ಹ್ಮ್ ಸಾಯಿಸಿದ್ರು ಪರವಾಗಿಲ್ಲ, ನೀವು ಕತ್ತಿ ಎತ್ತಬೇಡಿ ಅಂತ, ಮಚ್ಚೆ ಎತ್ತಬೇಡಿ ಅಂತ. ಹ್ಮ್ ಸೊ ರೌಡಿಗಳು ಬರ್ತಾರೆ, ಬಂದಾಗ ಶಿವಣ್ಣ ಎತ್ತಲ್ಲ. ಹ್ಮ್ ಬೆಲೆ ಏನು ಕಟ್ಟಬೇಕು ಅಂದರೆ, ಇವಾಗ ನಾನು ರೌಡಿ ಆಗಲ್ಲ ಅಂದ್ರೆ ಬೆಲೆ ಏನು ಕಟ್ಟಬೇಕು, ಅವ್ರ ಕಾಲು ಕತ್ತರಿಸ್ಬೇಕು. ಹ್ಮ್ ಸೊ ಈ ಡೈಲಮಾ ಇದೆಯಲ್ಲ, ಹ್ಮ್ ಈ ಡೈಲಮಾನ ಹಾಕಬೇಕು. ಹ್ಮ್ ಹಾಕಿದಾಗ ಅದು ಜನಕ್ಕೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಹ್ಮ್ ಈಗ ಅದರಲ್ಲಿ ಎರಡು ಸಲ ಬರುತ್ತೆ ಡೈಲಮಾ. ಫಸ್ಟ್ ಡೈಲಮಾ ಹೆಂಗೆ ಅಂದರೆ, ರಾಮಾಚಾರಿಗೆ ಅವನು ಗೊತ್ತಿಲ್ಲದೆ ರಾಧಿಕಾ ಪಂಡಿತ್ ಕ್ಯಾರೆಕ್ಟರ್ನ ಲವ್ ಮಾಡ್ಬಿಟ್ಟ. ಹ್ಮ್ ಆಮೇಲೆ ಗೊತ್ತಾಯ್ತು ಫ್ರೆಂಡ್ ತಂಗಿ ಅಂತ. ಹೌದು. ಫ್ರೆಂಡ್ ದೃಷ್ಟಿನಲ್ಲಿ ಇವನು ಲೋಫರ್. ಹ್ಮ್ ಮೊದಲೇ ಹೇಳಿರ್ತಾನೆ, ಯಾವುದೇ ಕಾರಣಕ್ಕೂ ನಿನ್ನ ಯಾರು ಕಟ್ಕೋತಾಳ ಅವಳಂತೂ ಹಣೆ ಬರ ನೆಟ್ಟಿಗಿಲ್ಲ, ಅವ್ರ ಅಣ್ಣ ಏನಾದರೂ ಇದ್ದೆ ಅವನದಂತೂ ಇನ್ನೂ ಬರಬಾರ್ದು ಹಣೆ ಬರ ಅಂತ ಹೇಳಿರ್ತಾನೆ. ನೋಡಿದ್ರೆ ಹಿಂಗೆ ಆಗ್ಬಿಡತ್ತೆ. ಸೊ ಈಗ ಡೆಲಮಾ, ಫ್ರೆಂಡ್ ಆದ್ರೆ ಹೋಗಲಿ, ನನಗೆ ಲವ್ವೇ ಇಂಪಾರ್ಟೆಂಟ್, ಅವಳು ನನ್ನ ಲವ್ ಮಾಡ್ತಾಳೆ ಅಂತಾನು ಹೋಗ್ಬೋದು. ಅಥವಾ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಟ್ಟು ಸುಮ್ಮನೆ ಇರ್ಬೋದು. ಸೊ ರಾಮಾಚಾರಿ ಏನು ಮಾಡ್ತಾನೆ, ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಟ್ಟು ಸುಮ್ಮನೆ ಆಗ್ತಾನೆ. ಅವಾಗಲೇ ಹೇಳ್ದ ಗೊತ್ತಾ, ಹೀರೋ ಬಿಗಿನಿಂಗಿಂದ ಎಂಡ್ ತನಕ ಹೊಡ್ಕೊಂಡು ಹೋಗೋದಲ್ಲ ಅಂತ. ಹೌದು. ಸೊ ಹೀರೋ ಸುಮ್ಮನೆ ಆಗ್ತಾನೆ ಅಲ್ಲಿ, ಅವನೊಳಗಡೆ ಇರೋ ವ್ಯಾಲ್ಯೂ ಹೊರಗಡೆ ಬರುತ್ತೆ. ಅದು ಜನಕ್ಕೆ ಮೈ ಜುಮ್ ಅನ್ಸುತ್ತೆ. ಹೌದು. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಡೈಲಮಾ ಆಯ್ತಾ. ನೆಕ್ಸ್ಟ್ ಡೈಲಮಾ ಏನಂದ್ರೆ, ರಾಮಾಚಾರಿ ಅಣ್ಣ ಶ್ರೀನಾಥ್ ಅವರ ಮಗಳನ್ನ ಮದುವೆ ಆಗಬೇಕು ಅಂತ ಇರುತ್ತೆ. ಇವನು ಯಾವುದೋ ಒಳ್ಳೆ ಕೆಲಸ ಸಿಕ್ತು ಅಂದ್ಬಿಟ್ಟು ಅಣ್ಣ ಕೈ ಕೊಟ್ಬಿಟ್ಟು ಓಡೋಗ್ಬಿಡ್ತಾನೆ. ರಾಮಾಚಾರಿ ಅಪ್ಪ ಅಮ್ಮ ಹೆದರ್ಕೋತಾ ಇರ್ತಾರೆ ಶ್ರೀನಾಥ್ ಅವ್ರನ್ನ ಮೀಟ್ ಮಾಡೋದಕ್ಕೆ. ಸೊ ಅವಾಗ ರಾಮಾಚಾರಿ ಏನು ಹೇಳ್ತಾನೆ ಅಂದರೆ, ಎಷ್ಟು ದಿನ ಅಂತ ಹಿಂಗೆ ತಲೆ ತಪ್ಪಿಸ್ಕೊಂಡು ಓಡ್ತಿರ್ತೀರ, ಅವ್ರಿಗೆ ಬಂದು ವಿಷಯ ಹೇಳ್ಬಿಡಿ. ಸರಿ, ಇವರು ಸಂಕೋಚದಲ್ಲಿ ಬರ್ತಾರೆ, ವಿಷಯ ಹೇಳಬೇಕಾರೆ ಅಚ್ಯುತ್ ಸರ್ ಏನು ಮಾಡ್ತಾರೆ, ಅಷ್ಟೊತ್ತಿಗಾಗಲೇ ಮೊದಲು ಅವ್ರಿಗೂ ರಾಮಾಚಾರಿ ಕಂಡ್ರೆ ಆಗ್ತಿರಲ್ಲ. ಬಟ್ ಅಷ್ಟೇ ಘಟನೆಗಳು ಏನು ನಡೆದಿರುತ್ತೆ ಅಂದರೆ, ಅವ್ರ ಅಣ್ಣ ಕೈ ಕೊಟ್ಟು ಹೋದ್ಮೇಲೆ ಇವನೇ ಮನೆಗೆ ಆಧಾರ ಆಗಿರ್ತಾನೆ. ಸೊ ಅವಾಗ ಏನು ಮಾಡ್ತಾರೆ ಅವರು, ಅವನು ಹೋದ್ರೆ ಏನಂತ, ರಾಮಾಚಾರಿ ಇದನ್ನೆಲ್ಲ ಇವನಿಗೆ ಕಟ್ಬಿಡಿ ಅಂತ. ಮತ್ತೆ ಡೈಲಾಮ ನಾನು ಏನು ಮಾಡಲಿ. ಸೊ ಈ ಇಕ್ಕಟ್ಟಿಗೆ ಸಿಕ್ಸೋದು ಸುಮಾರು ಜನ ಮಾಡ್ಬಿಡ್ತಾರೆ, ಹೀರೋ ಇಕ್ಕಟ್ಟಿಗೆ ಸಿಕ್ಕಾಕೋಬೇಕು, ಸಿಕ್ಕಿಸ್ತಾರೆ. ಬಟ್ ಈ ಡೈಲಾಮ ಕೊಡೋದು ಇದೆಯಲ್ಲ, ಯಾವ ಡೈಲಾಮ, ಇದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಈ ಎರಡು ಡೈಲಾಮನಲ್ಲಿ ಏನು ಆಯ್ಕೆ ಮಾಡ್ತಾನೆ, ಇದು ಆ್ಯಕ್ಚುಲಿ ಕತೆ. ಅಂದರೆ ಒಂದು ಕಷ್ಟಕರವಾದ ಸಮಯದಲ್ಲಿ ಹೀರೋ ಯಾವ ನಿರ್ಧಾರ ತಗೋತಾನೆ, ಆ ಎಲಿಮೆಂಟ್ ಬಿದ್ದುಬಿಟ್ರೆ ಆ ಸಿನಿಮಾ ತುಂಬ ಚೆನ್ನಾಗಾಗತ್ತೆ. ಇದು ನಾನು ಇತ್ತೀಚೆಗೆ ಕಂಡಿಡ್ಕೊಂಡಿದ್ದು. ಯಾಕಂದರೆ ನಮ್ಮ ಕಾಣದಂತೆ ಅದನ್ನ ಸಿನಿಮಾದಲ್ಲಿ ಆ ಡೈಲಾಮ ಇರಲಿಲ್ಲ. ಇದೆ, ಕಷ್ಟಪಡ್ತಾನೆ, ಅವ್ನು ಏನು ಗುರಿ ಸಾಧಿಸ್ಬೇಕೋ, ದೆವ್ವ ಆಗಿದ್ರು ಕೂಡ ಒಂದು ಇನ್ನೊಂದು ಬಾಡಿನ ನೋಡಿ, ಬಾಡಿ ಒಳಗಡೆ ಹೋದ್ರೆ ನನ್ನ ಕೆಲಸ ಆಗ್ಬೋದು ಅಂತ ಅನ್ಕೊಂಡು ಅವೆಲ್ಲ ಚೆನ್ನಾಗೇ ಇದೆ, ಇಡೀ ಸಿನಿಮಾ ಚೆನ್ನಾಗಿದೆ. ಬಟ್ ಗ್ರೇಟ್ ಯಾಕಾಗಲ್ಲ ಸಿನಿಮಾ ಅಂದ್ರೆ ಡೈಲಾಮ ಇಲ್ಲ. ಜಾಮನ್ ಮಗಲು ಡೈಲಾಮ ಇಲ್ಲ. ಅವ್ನಿಗೆ ಯಾವಾಗ ಗೊತ್ತಾಗ್ಬಿಡುತ್ತೆ, ನನ್ನ ತಾಯಿಗೆ ಈ ಥರ ಅನ್ಯಾಯ ಕೊಟ್ಟಿದ್ರೆ ನಾನು ಹೊಡಿಬೇಕು, ಸೊ ಬಂದು ಹೊಡಿತಾನೆ ಅಷ್ಟೇ. ಅವ್ನಿಗೆ ಯಾವುದೇ ಡೈಲಾಮ ಇಲ್ಲ ಅಲ್ಲಿ. ಬಟ್ ಆ ಚಿತ್ರ ಬ್ಲಾಕ್ ಬಸ್ಟರ್ ಆಯ್ತು. ಈ ಬ್ಲಾಕ್ ಮ್ಯಾಜಿಕ್ ಇಟ್ಕೊಂಡು ನೀವು ಆ ಕತೆ ಮಾಡಿದ್ದು ಹೇಗೆ? ಆ್ಯಕ್ಚುಲಿ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಏನೂ ಗೊತ್ತಿಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ. ನನಗೇನಂದರೆ, ಆಲ್ರೆಡಿ ಬಂದಿದೆ ಒಂದಷ್ಟು ಸಿನಿಮಾಗಳು, ರೆಗ್ಯುಲರ್ ಆಗಿ ಇನ್ನೊಂದೇನೋ ಮಾಡೋದು ಒಂದಂತೂ ಇದೆ. ಅಂದರೆ ನಾವು ಹೊಸಬ್ರು ಏನೋ ಮಾಡ್ಬೇಕಾದ್ರೆ ಏನೋ ಡಿಫ್ರೆಂಟಾಗಿ ಬರುತ್ತೆ ಅಂತ ಕಾಯ್ತಾರೆ ಜನ. ಸೊ ಏನು ಮಾಡೋದು ಅಂದಾಗ ವಿಜಿನೇ ಹೇಳಿದ್ದು, ಮಗ ನೋಡು ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ಸಬ್ಜೆಕ್ಟ್, ಬ್ಲ್ಯಾಕ್ ಮ್ಯಾಜಿಕ್ ಬೇಡಮ್ಮ ಅಂದ್ಬಿಟ್ಟು. ಅಂದರೆ ನನಗೇನೂ ಗೊತ್ತಿಲ್ಲ, ABCD ಏನೂ ಗೊತ್ತಿಲ್ಲ. ಬಟ್ ಅನ್ನಿಸ್ತು, ಇದೊಂದು ಹೊಸ ಪ್ರಪಂಚ ಅಲ್ವಾ, ಬ್ಲ್ಯಾಕ್ ಮ್ಯಾಜಿಕ್ದು ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತಲ್ವಾ ಸಿನಿಮಾ. ನನಗೂ ಒಂದಷ್ಟು ತಿಳ್ಕೊಳಂಗಾಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಡೈರೆಕ್ಷನ್ ಟೆಕ್ನಿಕ್ ಗೊತ್ತಿರೋನು ಯಾವ ಸಬ್ಜೆಕ್ಟ್ ಬೇಕಾದ್ರೂ ಎತ್ಕೊಂಡು ಮಾಡ್ಬೋದು. ಇಲ್ಲಿ ಈ ಎಮೋಷನ್ ಬರಬೇಕು, ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಆಗಬೇಕು ಅನ್ನೋದು ಗೊತ್ತಿದ್ರೆ ಅದು ಆಗತ್ತೆ. ಸೊ ಆ ಥರ ನುಗ್ಗಿ ಆಮೇಲೆ ನಾನು ಒಂದೊಂದಾಗೆ ತಿಳ್ಕೊತಾ ಹೋಗಿದ್ದು. ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗಿ ಚಿಂತನ್ ಅಂತ ರೈಟ್ರು ಅವರು, ಆಮೇಲೆ ಚಕ್ರವರ್ತಿ ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಅವರು ತುಂಬ ರಿಸರ್ಚ್, ಅಂದರೆ ಅವ್ರಿಗೆ ಗೊತ್ತಿದೆ, ತಿಳ್ಕೊಂಡಿದ್ದಾರೆ ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ. ಬಟ್ ಮೊನ್ನೆನೂ ಯಾವುದೋ ಒಂದು ನ್ಯೂಸ್ ಆರ್ಟಿಕಲ್ ಓದಿದೆ, ಬ್ಲ್ಯಾಕ್ ಮ್ಯಾಜಿಕ್ಗೋಸ್ಕರ ಯಾವುದೋ ಒಂದು ಮಗುನ ಬಲಿ ಕೊಡಬೇಕು ಅಂತ ಇದ್ದಿದ್ದನ್ನು ಸೇವ್ ಮಾಡಿದ್ರು. ಸದ್ಯ ಪೊಲೀಸವ್ರು ಬಂದು ಸೇವ್ ಮಾಡಿ ಅವ್ರನ್ನ ಎಳ್ಕೊಂಡು ಹೋಗಿದ್ದಾರೆ. ಸೊ ಬೇಸಿಕಲಿ ಬ್ಲ್ಯಾಕ್ ಮ್ಯಾಜಿಕ್ದು ನಾನು ಹೋದಾಗ ಸಾಮಾನ್ಯವಾಗಿ ಅದು ನಿಧಿಗೆ ಅಥವಾ ಅಧಿಕಾರಕ್ಕೆ. ಸೊ ನಿಧಿ ಬೇಕು ಅಥವಾ ಅಧಿಕಾರ ಬೇಕು ಅಂತ ಆನೆ ಬಲಿ ಕೊಡೋದು, ಮಕ್ಕಳು ಬಲಿ ಕೊಡೋದು,
ತುಂಬ ಹಾರಿಬಲ್ ಆಗಿದೆ ಅದು ಕೇಳ್ತಾ ಇದ್ರೆ. ಈ ಥರದ್ದೆಲ್ಲಾನು ಮಾಡ್ತಾರ ಜನ ಅಂತ. ಯಾಕಂದ್ರೆ ಇದೇ ನೆಲದಲ್ಲಿ ಕರ್ಮಯೋಗ ಅಂತ ಇದೆ, ಅಂದ್ರೆ ನೀನೇನೋ ತಪ್ಪು ಮಾಡಿದ್ರೆ ನೀನು ಅದನ್ನ ಅನುಭವಿಸ್ತೀಯ ಅಂತ. ಅದನ್ನ ನಂಬಲ್ಲ. ಈಗ ಬಲಿ ಕೊಟ್ಬಿಟ್ರೆ ನನ್ಗೆ ಇಮಿಡಿಯೇಟ್ ಆಗಿ ಏನೋ ಸಿಕ್ಬಿಡುತ್ತೆ, ಅದನ್ನ ನಂಬ್ತಾರೆ ಬೇಗ. ಇದ್ರದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವತ್ತಾದ್ರೂ ಆಗಿತ್ತಾ ಬ್ಲ್ಯಾಕ್ ಮ್ಯಾಜಿಕ್? ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಹೇಳಿದ್ದು ಕತೆಗಳು ನನ್ಗೀಗ ಇಲ್ಲ ನಾನು ಆ ಥರದ್ದು ಯಾವುದು ಇಲ್ಲ. ಅಂದ್ರೆ ಕೇಳಿದ್ದೀನಿ, ಅಂದ್ರೆ ವಶೀಕರಣ ಮಾಡ್ಕೊಳ್ಳೋದು. ಈಗ ಹುಡುಗಿ ಅದು ಮೊನ್ನೆ ಅದು ಒಂದು ಓದ್ದೆ, ಯಾರೋ ಆಮರ್ಸ್ಬಿಟ್ಟಿದ್ದಾರೆ ಒಂದು ಹುಡುಗಿಗೆ. ಯಾರೋ ಹುಡುಗನ ಇಷ್ಟಪಡ್ತಿದ್ದಾಳೆ, ಅವನು ಸಿಗ್ತಾ ಇಲ್ಲ. ಅವನು ಬ್ಲ್ಯಾಕ್ ಮ್ಯಾಜಿಕ್, ಅವನು ದುಡ್ಡು ಕೊಡು, ನಾನು ಅವನಿಗೆ ನಿನಗೆ ನಿನ್ನಿಂದ ಬರೋ ಥರ ಮಾಡ್ತೀನಿ ಅನ್ನ. ವರ್ಕ್ ಆಗಿಲ್ಲ, ದುಡ್ಡು ಹೋಯ್ತು. ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಸೊ ಈ ಥರ. ಆದ್ರೆ ಆ ಥರ ಸಿನಿಮಾಗಳು ಓಡತ್ತೆ ನೋಡಿ, ಜನಕ್ಕೆ ಎಷ್ಟು ಬೇಗ ರೀಚ್ ಆಯ್ತದು ಜಯಮ್ಮನ ಮಗ. ಅಂದ್ರೆ ಸುಮಾರಿದೆ, ಅದಕ್ಕೆ ಬೇಕಾಗಿರೋಂಥ ಎಲಿಮೆಂಟ್ಸ್ ತುಂಬಾ ಇದೆ. ಈಗ ಫಸ್ಟ್ ಅಂದ್ರೆ ಸಿನಿಮಾದಲ್ಲಿ ಫೈಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಳ್ಳೆ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಾಬಾರೆ ಚೆಲುವೆ ನೀನು, ಆ ಸಾಂಗ್ ಅಂತೂ ಸೂಪರ್. ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದ್ರೆ ಫಸ್ಟ್ ಬೇಸಿಕಲಿ ನಾವು ಹೋಗೋದೇನಂದ್ರೆ, ಇವಾಗ ನಾನು ಹೇಳಿದೆ ಈ ಡೈಲಾಮ ಇರಬೇಕು ಅಂತ. ಸೊ ಒಬ್ಬ ಒಂದು ಪಾತ್ರನ ಕಷ್ಟಕರವಾದ ಸ್ಥಿತಿನಲ್ಲಿ ಇಟ್ಬಿಟ್ಟು ಅವ್ನು ಏನು ಆಯ್ಕೆ ಮಾಡ್ತಾನೆ ಅನ್ನೋದು ನೀವು ಡೈರೆಕ್ಟಾಗಿ ಅದೇ ಹೇಳಿದ್ರೆ ನೋಡಲ್ಲ, ಜನ ನೋಡಲ್ಲ. ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ಸೊ ರಾಮಾಚಾರ್ಯ ಯಾವಲ್ಲಿ ಸೌಂಡು ಮಾಡೋದು, ಆ ಥರ ಸಾಂಗ್ ಬೀಳ್ಬೇಕು ಫಸ್ಟು. ನಾವು ಹಿಂಗೆ ಅಂತೆಲ್ಲ ಇದು ಮಾಡಿ, ಆಮೇಲೆ ಅವ್ನು ಹೆಂಗೆ ಬದಲಾದ ಅಂತ. ಇವಾಗ ರಾಮಾಚಾರ್ಯನ ನೋಡಿ, ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಆಗಿದೆ. ಯಾಕೆಂದ್ರೆ ನಾನು ಅಂತಿರೋನು ಕಡೆಗೆ ಹುಡುಗಿಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ಅಂದ್ರೆ, ಹುಡುಗಿಗೆ ಆಕ್ಚುಲಿ ಸೋಲ್ತಾನ ಅವನು. ನಾನು ಡೈರೆಕ್ಟಾಗಿ ಬಂದರೆ ನನಗೆ ಗೊತ್ತು, ನೀನು ಮತ್ತೆ ನಿನ್ನ ರೊಚ್ಚಿಗೆ ಹೇಳ್ತೀಯ, ನಾನು ನಿನ್ನ ಮದುವೆ ಆಗಲ್ಲ ಅಂತ. ನಿನ್ನ ಕ್ಯಾರೆಕ್ಟರ್ ನನಗೆ ಗೊತ್ತು. ನಿನ್ನ ಕ್ಯಾರೆಕ್ಟರ್ ಆಗಿರ್ಬೇಕಾದ್ರೆ ನಾನು ನಿನ್ನ ಜೊತೆ ಇರ್ಬೇಕಂದ್ರೆ ನಾನು ಹೇಗೆ ನಡ್ಕೋಬೇಕು ಹಾಗೆ ನಡ್ಕೋತೀನಿ. ಸೊ ನಾನು ನಿನಗೆ ಟಾಟಾನೇನೋ ಅಲ್ಲಿ ಇಡ್ತೀನಿ, ಬಟ್ ನಾನು ಅಲ್ಲಿ ಹೋಗಿ ಆ ಸ್ಪಾಟಲ್ಲಿ ಕಾಯ್ತೀನಿ. ನನಗೆ ನಂಬಿಕೆ ಇದೆ ನೀನು ಬರ್ತೀಯ ಅಂತ. ಅಂದರೆ ನಿನ್ನೆ ಇಚ್ಛೆಗೆ ತಕ್ಕಂಗೆ ನಾನು ನಡ್ಕೋತೀನಿ. ಅದು ಇಷ್ಟ ಆಗುತ್ತೆ. ಪ್ರತಿಯೊಂದು ಹೆಣ್ಮಗು ಬಯಸೋದೇ ಅದಲ್ವಾ. ಖಂಡಿತ. ಈಗ ಮತ್ತೆ ವಿಜಯ್ ಅವ್ರ ಜೊತೆ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದಾರೆ? ಈಗ ವಿಜಯ್ ಅವರು ಕೂಡ ಬ್ಯುಸಿ ಆಗ್ತಿದ್ದಾರೆ, ಅವರು ಡೈರೆಕ್ಟರ್ ಆಗಿದ್ದಾರೆ. ಸಲಾಗ, ಭೀಮಾ ಎಲ್ಲ ಆಯ್ತು. ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಆಗ್ತೀನಿ ಅನ್ಕೊಂಡಿರ್ಲಿಲ್ಲ. ಅದು ಏನಾಗಿತ್ತು ಅಂದ್ರೆ, ಆ ಸಿಚುವೇಶನ್ ನಾವು ಡ್ರಾಮಾ ಸಿನಿಮಾದ ಡಬ್ಬಿಂಗ್ ಮಾಡ್ತಾ ಇದ್ವಿ. ವಿಜಯ್ ವಾಯ್ಸ್ ಬೆಳಗ್ಗೆ ಹೊತ್ತು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ 6 to 8 ಏನೋ ಬಂದು ಮಾಡೋಗ್ತಿದ್ದ ವಿಜಯ್. ನಮ್ದು 10 ಮೇಲೆ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಅವಾಗ ಸಿಗೋದು ಆಗ್ತಿತ್ತು. ವಿಜಯ್ ಭಟ್ರು ಕೇಳ್ತಾ ಇದ್ದ, ಮಾಡ್ರಿ, ನನಗೆ ಮಾಡೇ ಇಲ್ಲ ಅಂತ. ಬಟ್ ಏನಂದ್ರೆ ಆ ಥರ ಯಾವುದೇ ಆಫರ್ ಬಂದ್ರು ನನ್ನ ಕೈಲಾಗಲ್ಲ ಅಂತ ಬಿಡಲ್ಲ, ಬೇರೆ ಯಾರನ್ನ ತಗಲಾಕ್ತಾರೆ. ಸೊ ನನ್ನನ್ನು ತಗಲಾಕಿದ್ರು. ಯಾಕಂದ್ರೆ ನಾನು ವಿಜಯ್ ನಂತರನೇ ವಿಜಯ್ ಪರಿಚಯ ಆಗಿದ್ದು ಈ ಸರ್ಕಲ್ಗೆ. ಸೂರಿಗೆ ಪರಿಚಯ ಆಗಿದ್ದು ವಿಜಯ್ ನಂತರ. ಸೊ ನಮ್ದೊಂದು ಹಿಸ್ಟ್ರಿ ಇದೆ. ಸೊ ಹಾಗಾಗಿ ಇವನ್ ಕೈಲಿ ಮಾಡ್ಸೋ, ಇವನಾದ್ರೆ ಖಂಡಿತ ಮಾಡ್ತೀನಿ ಅಂತ. ನಾನು ಇಲ್ಲ ಕಣ, ಇನ್ನೂ ಅಂದರೆ ನನಗೆ ಅದೇನು ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಎಕ್ಸಾಕ್ಟಾಗಿ ಏನಕ್ಕೆ ಒಂದು ಸಿನಿಮಾ ಹಿಟ್ ಆಗುತ್ತೆ ಬಡ. ಸೊ ಇವನು ಕೇಳ್ತಿದ್ದಾನೆ ಅದು ಹೆಂಗೆ ಮಾಡ್ಬಿಡೋದು, ಬಿಕಾಸ್ ಅದು ಕೋಟ್ಯಾಂತರ ರೂಪಾಯಿ ಜವಾಬ್ದಾರಿ ಅಲ್ವಾ. ಬಟ್ ಅವನು ಅಲ್ಲೇ ಕರ್ಕೊಂಡು ಹೋದ. ಆ ಡಬ್ಬಿಂಗ್ ಸ್ಟುಡಿಯೋದಲ್ಲೇ ಒಂದು ದೇವ್ರ ಮನೆ ಇತ್ತು. ನೀನು ಹಂಗೆಲ್ಲ ಹೇಳಂಗಿಲ್ಲ, ಬಾಯಿಲಿ ಮಾತು ಕೊಡಿರ್ಲಿ ನೀನು ಡೈರೆಕ್ಟ್. ಹಂಗೆ ನಾನು ಡೈರೆಕ್ಟರ್ ಆಗಿದ್ದು. ಮತ್ತೆ ಈಗ ವಿಕಾಸ್ ಮತ್ತೆ ರವಿ ಕಿರಣ್, ಈ ಎರಡೆರಡು ಹೆಸರಿದೆ ನಿಮ್ದು, ಹೇಗೆ? ಅಂದ್ರೆ ರವಿ ಅನ್ನೋದು ತುಂಬಾ ಕಾಮನ್ ಹೆಸರು ನಮ್ಮ ಸೆಟ್ಟಲ್ಲಿ. ರವಿ ಅಂದ್ರೆ ಓ ಅಂತ 4 ಜನ ಹೇಳ್ತಿದ್ವಿ. ನಾನು ಒಬ್ರು ಹೇಳ್ತಿದ್ರು, ಒಬ್ರು ಲೈಟ್ ಆಫೀಸರ್ ಹೇಳ್ತಿದ್ರು, ಇಲ್ಲ ಮೇಕಪ್ ಮ್ಯಾನ್ ಅವರು ಇರಲಿಲ್ಲ. ಒಟ್ಟಲ್ಲಿ ಒಂದು 3-4 ಜನ ಇರೋರು ಯಾವಾಗಲೂ. ಸೊ ಅವಾಗ ಕಾಮನ್. ಆಮೇಲೆ ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ರವಿ ಕಿರಣ್ ಅಂತ ಒಬ್ರು ಸೀನಿಯರ್ ಆರ್ಟಿಸ್ಟ್ ಇದ್ರು, ಅವರು ಇದ್ರು. ತುಂಬ ಕಾಮನ್ ಆಗಿತ್ತು. ವಿಕಾಸ್ ಅಂತದ್ದು ಪಾಪ್ಯುಲರ್ ಆಗಿತ್ತು ಕಾದಂಬರಿ ಸೀರಿಯಲ್ ಇಂದ. ನಾರ್ತ್ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಫ್ಯಾನ್ಸು ಸೀರಿಯಲ್ಗೆ. ಸೊ ಅವ್ರು ಕೇಳೋರು, ನಿಮ್ಮ ಹೆಸರು ಏನು ಅಂತ. ನಾನು ರವಿ ಕಿರಣ್ ಅಂತ. ಬ್ಯಾಡ್ರಿ, ವಿಕಾಸ ಚೆನ್ನಾಗಿದೆ. ಹಂಗಾಗಿ ವಿಕಾಸ್ ಅಂತಾನೆ ಕಂಟಿನ್ಯೂ ಮಾಡಿದೆ. ಈಗ ಕಾದಂಬರಿ ಸೀರಿಯಲ್ ಮತ್ತು ಸಿನಿಮಾ ಎಲ್ಲ ಆದಮೇಲೆ, ನಿಮ್ಮನ್ನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಫ್ಯಾನ್ಸ್, ಅದರಲ್ಲೇ ಹೆಣ್ಮಕ್ಳು ಫ್ಯಾನ್ಸ್, ಯಾವುದಾದ್ರೂ ಬೆಸ್ಟ್ ಮೂಮೆಂಟು ನಿಮ್ಮನ್ನ ವಿಕಾಸ್ ಅಂತ ಅಥವಾ ನಂದಿ ಫ್ರೆಂಡ್ ಅಂತ ರೆಕಗ್ನೈಸ್ ಮಾಡಿದ್ದು, ತುಂಬ ಅವರು ಎಕ್ಸೈಟ್ ಆಗಿದ್ದು, ನಿಮಗೆ ಫ್ಯಾನ್ಸ್ ಜೊತೆ ಇಂಟ್ರಾಕ್ಷನ್? ಸೊ ಆ ಟೈಮ್ ಅದೇ ಎಕ್ಸೈಟ್ಮೆಂಟ್ ಕಾಣಿಸೋದು ಬಂದು. ಅವಾಗ ಸೆಲ್ಫಿ ಇರಲಿಲ್ಲ, ಅವಾಗೆಲ್ಲ ಆಟೋಗ್ರಾಫ್. ಸೊ ಜಾಸ್ತಿ ಅದಕ್ಕೆ ಆಟೋಗ್ರಾಫು, ಆಮೇಲೆ ನಂಬರ್
ಏನಾದ್ರು ಸಿಕ್ಬಿಟ್ರೆ ಕಾಲ್ ಮಾಡೋದು ಅವೆಲ್ಲ ನಡೆಯೋದು. ಬಟ್ ಆ ಥರ ಯಾವುದೋ ಒಂದು ಹಂಚ್ಕೊಳ್ಳೋ ಅಂಥದ್ದು ಯಾವುದು. ಈ ಜರ್ನಿಯಲ್ಲಿ ನಿಮಗೆ ಸಿನಿಮಾ ಎಡಿಟಿಂಗ್, ರೈಟಿಂಗ್ ಮತ್ತು ಸ್ಟೋರಿ ಇದೆಲ್ಲ ಜರ್ನಿಯಲ್ಲಿ ನಿಮಗೆ ಯಾವತ್ತಾದ್ರೂ ಫೆಡಪ್ ಅಂತ ಅನಿಸಿದ್ಯಾ? ನಾನು ಬಂದು ಏನೋ ಮಾಡ್ಬೇಕಂತ ಬರ್ತಿದ್ದೀನಿ, ನನಗೆ ಆಗ್ತಾ ಇಲ್ವಲ್ಲ ಇಲ್ಲಿ ಅಂತ ಅನಿಸಿದ್ದು ಯಾವುದಾದ್ರೂ ಒಂದು ಟೈಮ್? ಅಲ್ಲ, ಕಲಿತಾ ಇದ್ದೀನಲ್ಲ, ಈಗಲೂ ಹೇಳ್ತೀನಲ್ಲ, ಕಲಿಯೋದು ಎಷ್ಟೊಂದು ಇದೆ ಅಂತ ಅನ್ಸ್ಬಿಡುತ್ತೆ. ಅಂದರೆ ಓಕೆ, ನನಗೆ ನಾನು ಫಸ್ಟು ಕೆಲಸ ಮಾಡಿದ್ದು ಜಾಕಿ ಸಿನಿಮಾ ಹಿಟ್ಟಾಯ್ತು. ಆದಮೇಲೆ ಡ್ರಾಮಾದಲ್ಲಿ ಕತೆ ಮಾಡಿದ್ದು, ಅದು ಹಿಟ್ಟಾಯ್ತು. ಅದಾದಮೇಲೆ ಜಯಮನ್ ಮಗ ಡೈರೆಕ್ಟ್ ಮಾಡಿದ್ದು, ಅದು ಹಿಟ್ಟಾಯ್ತು. ಆಮೇಲೆ ದೊಡ್ಡ ಮನೆ ಹುಡುಗ ಅಂತ ಅದಕ್ಕೆ ಕತೆ ಮಾಡಿಕೊಟ್ಟೆ, ಅದು ಹಿಟ್ಟಾಯ್ತು. ಸೊ ವರ್ಕ್ ಮಾಡಿರೋದು ಕೂಡ ಎಲ್ಲ ಹಿಟ್ಟಲ್ಲ. ಹಿಟ್ಟಾಗಿದೆ. ಸೊ ತಲೆ ತಿರುಗ್ತು, ಕಾಣದಂತ ಮಾಯಾವದನೂ ಹಿಟ್ಟಾಗುತ್ತೆ ಅಂತ ಫಿಕ್ಸ್ ಆಗ್ಬಿಟ್ಟು ಆಗಲಿಲ್ಲ. ಆದರೆ ಅದಕ್ಕೂ ಒಂದು ರೀಸನ್ ಇತ್ತು. ಏನಂದರೆ ನಮ್ಮ ಫಸ್ಟ್ ಕರೆಕ್ಟ್ ಆಯ್ತು ಅಂದರೆ ಒಂದು ಕ್ಯೂರಿಯಾಸಿಟಿ ಅದು ಇದೆಲ್ಲ ಇರಬೇಕು. ಒಂದು ಸಿನಿಮಾ ನನ್ನ ತಪ್ಪದಾರಿಗೆ ಎಳೆದ್ಬಿಡ್ತು. ಏನಂದರೆ ಅದರಲ್ಲಿ ಇಂಟರ್ವ್ಯೂಲಲ್ಲಿ ಡೈರೆಕ್ಟ್ರು ಸಡನ್ನಾಗಿ ಒಂದು ಟ್ವಿಸ್ಟ್ ಕೊಟ್ಟರು. ಆ ಟ್ವಿಸ್ಟ್ ಕೊಡ್ತಿದ್ದಂಗೆ ಜನ ಅದು ಹೆಂಗೆ ಸಾಧ್ಯ ಅಂತ ಅಂದ್ಬಿಟ್ರು. ನನಗೆ ಅದು ತಲೆಯಲ್ಲಿ ಕೂತ್ಬಿಡ್ತು. ಅದು ಹೆಂಗೆ ವರ್ಕ್ ಆಯಿತು ಅಂದರೆ ಜನಕ್ಕೆ ಆ ಥರ ಟ್ವಿಸ್ಟ್ ಕೊಡಬಾರ್ದು ಅಂತ ತಲೆಯಲ್ಲಿ ಕೂತ್ಬಿಡ್ತು. ಅವ್ರಿಗೆ ಮೊದಲೇ ಹೇಳ್ಬಿಡ್ಬೇಕೆಲ್ಲ ಅಂತ. ಸೊ ಹಾಗಾಗಿ ಯಾವುದನ್ನು ಕ್ಯೂರಿಯಾಸಿಟಿ ಎಲಿಮೆಂಟ್ ಮುಚ್ಚಿಡಬೇಕೋ ಅದನ್ನು ಮೊದಲು ಹೇಳೋವಂಥ ಒಂದು ಕೆಟ್ಟ ಬುದ್ಧಿ ಬಂದ್ಬಿಡ್ತು ನನಗೆ. ಸೊ ಅದು ಬಂದಾಗಿಂದ ಏನು ಮಾಡಿದೆ, ಅಲ್ಲೆಲ್ಲ ಸ್ವಲ್ಪ ಓಡಿಸ್ಕೊಂಡೆ. ಆಮೇಲೆ ಅರ್ಥ ಆಯ್ತು, ಆ್ಯಕ್ಚುಲಿ ಆ ಡೈರೆಕ್ಟ್ರು ಆ ಟ್ವಿಸ್ಟ್ ಕೊಡೋದಕ್ಕೆ ಹಿಂದೆ ಒಂದಷ್ಟು ಲೀಡ್ ಕೊಡಬೇಕಾಗಿತ್ತು. ಲೀಡ್ ಕೊಟ್ಟಿರಲಿಲ್ಲ. ಲೀಡ್ ಕೊಡದೆ ಸಡನ್ನಾಗಿ ಟ್ವಿಸ್ಟ್ ಕೊಟ್ಬಿಟ್ರು. ಸೊ ನಂದು ಕ್ಯಾಲ್ಕುಲೇಷನಲ್ಲಿ ಮಿಸ್ ಹೊಡೆದು ಅದು ಕಾಣದಂತೆ ಮಾನವನಲ್ಲೂ ಕ್ಯಾರಿ ಆಗಿಬಿಡ್ತು. ಯಾವುದನ್ನು ಮುಚ್ಚಿಡಬೇಕಾಗಿತ್ತೋ ಅದನ್ನು ಫಸ್ಟ್ ಹೇಳಿಬಿಟ್ವಿ. ಬಟ್ ಈಗ ಯೂಟ್ಯೂಬಲ್ಲಿದೆ, ಆ ತಪ್ಪನ್ನು ತಿದ್ಕೊಂಡು ಇವಾಗ ಯೂಟ್ಯೂಬಲ್ಲಿ ಹೇಗಿರಬೇಕಾಗಿತ್ತೋ ಆ ಫ್ಲೋನಲ್ಲಿದೆ. ಆಲ್ರೆಡಿ 10 ಲಕ್ಷ ಜನ ನೋಡಿದ್ದಾರೆ. ತುಂಬ ಚೆನ್ನಾಗಿ ಇದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಆ್ಯಂಡ್ ಅದರಲ್ಲಿ ಅಪ್ಪು ಸರ್ ಒಂದು ಹಾಡು ಹೇಳಿದ್ನಲ್ಲ, ಈ ಯೂಟ್ಯೂಬಲ್ಲಿ ಒಂದಿದೆ, ಏನಂದರೆ ಯಾವುದನ್ನು ಜಾಸ್ತಿ ಜನ ನೋಡಿದ್ದಾರೆ ಅಂತ ಅಲ್ಲೊಂದು ಇದು ಬರುತ್ತೆ, ಒಂದು ಗ್ರಾಫ್ ಥರ ಬರುತ್ತೆ. ನೀವು ಪ್ಲೇ ಇದ್ರ ಮೇಲೆ ಇಟ್ಟರೆ ಅಪ್ಪು ಸರ್ ಹಾಡಿರೋ ಹಾಡಿಗೆ ಜಾಸ್ತಿ ಬರುತ್ತದು. ಅಂದರೆ ಜನ ಜಾಸ್ತಿ ಅದನ್ನು ನೋಡಿದ್ದಾರೆ ಅಂತ. ನೀವು ಯಾರಾದರೂ ನೋಡಿಲ್ಲ ಇನ್ನೂ ಅಂದರೆ ಸರ್ ಹೇಳ್ತಾ ಇದ್ದಾರೆ, ಯೂಟ್ಯೂಬಲ್ಲಿ ಮೂವಿ ಇದೆಯಂತೆ, ಪ್ಲೀಸ್ ವಾಚ್ ಮಾಡಿ, ಕಾಣದಂತೆ ಮಾಯವಾದನು. ಸಪೋಸ್ ಆ್ಯಡ್ಸ್ ಇಲ್ಲೇ ನೋಡಬೇಕು ಅಂತಂದರೆ ಸಿನಿ ಬಜಾರ್ ಅಂತ ಇದೆ. ಐ ಥಿಂಕ್ 25 ರೂಪೀಸ್ ಪರ್ ಮಂತ್ ಅದು. ಅಲ್ಲಿ ನೋಡಿದ್ರೆ ನಮ್ಮ ಜೊತೆ ಇನ್ನೂ ಒಂದಷ್ಟು ಸಿನಿಮಾಗಳು ನೋಡ್ಬೋದು. ಮಾದೇವ ಸಿನಿಮಾ ಇದೆ, ಇನ್ನೂ ಒಂದಷ್ಟು ಸಿನಿಮಾ ಇದೆ. ಸೊ ಸಿನಿ ಬಜಾರಲ್ಲಿ ಆ್ಯಡ್ ಫ್ರೀ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೋದು. ಇಲ್ಲ ಆ್ಯಡ್ಸ್ ಇದೆ ಪರವಾಗಿಲ್ಲ, ನಾನು ಹಾಗೆ ನೋಡ್ತೀನಿ ಅನ್ನೋದಾದರೆ ಯೂಟ್ಯೂಬಲ್ಲಿ ನೋಡ್ಬೋದು. ಓಕೆ, ಖಂಡಿತ ನೋಡ್ತೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ. ನಾನು ನೋಡಬೇಕು ಸಿನಿಮಾನ, ನೋಡ್ತೀನಿ. ಮತ್ತು ಸರ್, ಇವಾಗ ಎಲ್ಲ ಸಿನಿಮಾ ಜರ್ನಿ ಆಗಿದೆ, ರೈಟಿಂಗ್ ಆಗಿದೆ. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೆ ಅಂದರೆ, ನಿಮ್ಮ ಕಾಣದಂತೆ ಮಾಯವಾದನ ಬಗ್ಗೆ. ಇವಾಗ ಸಿನಿಮಾಗಳನ್ನ ಮಾಡ್ತಾರೆ, ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಆಡಿಯನ್ಸ್ ಬರಲ್ಲ, ಅವ್ರು ಆಗಲೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ನಾನು ಸಿನಿಮಾನೇ ಮಾಡಲ್ಲ, ಇನ್ನು ಬರ್ತಾ ಇಲ್ಲ ಕನ್ನಡ ಆಡಿಯನ್ಸು ಅಂತ. ನೀವಿಷ್ಟು ಪಾಸಿಟಿವ್ ವೈಬಲ್ಲಿ ಮತ್ತೆ ಮಾಡಬೇಕು, ಅದನ್ನು ತಿತ್ಕೊಂಡಿದ್ದೀನಿ, ನಾನು ಬೇರೆ ಥರ ನೀವು ಎಕ್ಸಾಕ್ಟ್ಲಿ ಹೇಳ್ತಾರಲ್ಲ, ಆ ಸ್ಥಿತಿ ನಾನು ಹೋಗಿದ್ದೆ. ನಾನಿದ್ದೆ ಒಂದು 2-3 ವರ್ಷ ಅದೇ ಸ್ಥಿತಿಲಿದ್ದೆ. ಜನರು ತಪ್ಪು ಅನ್ನೋ ಥರ. ಅದು ಏನು ಮಾಡೋಕ್ಕಾಗಲ್ಲ, ಅದೊಂದು ಫೇಸ್ ಅನ್ಸುತ್ತೆ. ಅದನ್ನ ನೀವು ಹೇಳಿ ಹೇಗೆ ಆಚೆ ಬಂದ್ರಿ ಅಂತ. ಅದು ತುಂಬ ಜನಕ್ಕೆ ಇವಾಗ ಬೇಕಾಗುತ್ತೆ, ಯಾಕೆಂದರೆ ತುಂಬ ಯಂಗ್ಸ್ಟರ್ಸ್ಗಳು ಬರ್ತಿರ್ತಾರೆ. ಒಂದು ಪ್ರಾಬ್ಲಮ್ ಏನಿದೆ ಅಂದರೆ, ಸಿನಿಮಾನ ಚೆನ್ನಾಗಿಲ್ಲ ಅಂತ ಯಾರು ಹೇಳಲ್ಲ. ನೀವು ಎಷ್ಟೇ ಜನನ ಕರೆದುಬಿಟ್ಟು ತೋರಿಸಿ, ಸಿನಿಮಾ ಹೆಂಗೆ ಇರಲಿ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ನೀವು ಇನ್ಕ್ಲೂಡಿಂಗ್ ನಿಮ್ಮ ಕ್ಲೋಸ್ ಫ್ರೆಂಡು ಯಾರನ್ನೇ ಕರೆದು ನೋಡಿ, ಮಿಸ್ಟೇಕ್ ಇದೆ ಅಂತ ಹೇಳಲ್ಲ. ನಾವೇನು ಅನ್ಕೊಂಡ್ಬಿಡ್ತೀವಿ, ಎಲ್ಲ ಚೆನ್ನಾಗಿದೆ ಅಂತಿದ್ದಾರೆ, ಆದರೂ ಯಾಕೆ ಬರ್ತಿಲ್ಲ ಜನ. ಸೊ ಅಲ್ಲೇ ಒಂದು ಬ್ಲಾಕ್ ಆಗಿಬಿಡತ್ತೆ. ನನಗೆ ಫಸ್ಟು ಕಣ್ಣು ತೆರೆಸಿದ್ದಂದರೆ, ನಾವು ಅದನ್ನು ರಿಲೀಸ್ ಮಾಡಿದ್ವಿ ಮೈಸೂರಲ್ಲಿ ಒಂದು ಥಿಯೇಟ್ರ್, ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ವಿ. ಫಾರ್ ದ ಫಸ್ಟ್ ಟೈಮ್ ನೆಗೆಟಿವ್ ಕಾಮೆಂಟ್ ಹೇಳಿದ್ದು ಅಂದರೆ, ಅವರು ಅಲ್ಲಿ ಥಿಯೇಟ್ರ್ ಓನರು ಅವ್ರು ಹೇಳಿದ್ರು, ನಾನು ನೋಡಿದೆ ಸಿನಿಮಾ ತುಂಬ ಅದು ಹೆಂಗೆ ಅಂದರೆ, ಅವ್ರು ಹೇಳಿದ್ದು ಲೈನ್ ನನಗೆ ನೆನಪಾಗ್ತಾ ಇಲ್ಲ. ಅಂದರೆ ಸ್ವಲ್ಪ ಟಾರ್ಚರ್ ಆಗುತ್ತೆ ಸಿನಿಮಾ ನೋಡೋರಿಗೆ ಅನ್ನೋ ಥರ ಹೇಳಿದ್ರು ಆಡಿಯನ್ಸ್ಗೆ. ಯಾಕಂದರೆ ಆ ಥರ ಇತ್ತದು. ನಾನು ಫಸ್ಟು ಏನು ಸರ್ ಅಂದರೆ, ನಾನು ತಗೊಳ್ಳಿಲ್ಲ ಅದನ್ನು. ಫಸ್ಟು ನನಗೂ ತೊಗೊಳಕ್ಕಾಗಲಿಲ್ಲ. ಎಲ್ಲ ಹೊಳ್ತಾ ಇದ್ದಾರೆ, ಇದು ನೀ ಮನುಷ್ಯ ಹಿಂಗೆ ಹೇಳ್ತಾ ಇದ್ದಾನೆ ಅಂತ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ. ಅಲ್ಲಿಂದ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಸ್ಟಾರ್ಟ್ ಆಯಿತು, ಏನಕ್ಕೆ ಇದು ಹಿಂಗಾಯಿತು ಅಂತ.
ಆವಾಗ ಗೊತ್ತಾಯಿತು ಎಸ್ ಏನು ಈ ಪ್ರೇಕ್ಷಕನಿಗೆ ಪ್ರಾಬ್ಲಮ್ ಯಾವಾಗ ಶುರು ಆಗುತ್ತೆ ಅಂದರೆ ನಾನು ಸೆಕೆಂಡ್ ಹಾಫಲ್ಲಿ ಬರಬೇಕಾಗಿರೋ ವಿಷಯ ಫಸ್ಟ್ ಆಫ್ ಆಲ್ ಹೇಳ್ಬಿಟ್ಟಿದ್ವಿ. ಫಸ್ಟ್ ಆಫ್ ಆಲ್ ಓಪನಿಂಗ್ ಸೀನ್ ಹೇಳ್ಬಿಟ್ಟಿದ್ವಿ. ಆ್ಯಕ್ಚುಲಿ ಅದು ಮುಚ್ಚಿಟ್ಟು ಹೇಳ್ಬೇಕಾಗಿರೋಂಥದ್ದು. ನಾನು ಅದಾವಾಗಲೇ ಹೇಳಿದ್ನಲ್ಲ, ಯಾವುದೋ ಒಂದು ಸಿನಿಮಾ ನೋಡ್ಬಿಟ್ಟು ನನ್ನದು ಯಾಮಾರ್ಬಿಟ್ಟಿದ್ದೆ, ಆಡಿಯನ್ಸ್ಗೆ ಎಲ್ಲ ಹೇಳ್ಬಿಡ್ಬೇಕು ಅಂತ. ಸೊ ಸ್ವಾರಸ್ಯ ಹೊಟ್ಟೋಯ್ತು ಫಸ್ಟ್ ಸೀನಲ್ಲೇ ಸ್ವಾರಸ್ಯ. ಅಫ್ಕೋರ್ಸ್ ಈಗ ಯೂಟ್ಯೂಬಲ್ಲಿ ಹಂಗಿಲ್ಲ, ಅಂದರೆ ಅದಾದ್ಮೇಲೆ ನಾವು ಮತ್ತೆ ಇದು ಮಾಡಿ ರೀಎಡಿಟ್ ಎಲ್ಲ ಮಾಡಿ ರೀಸೆನ್ಸರ್ ಎಲ್ಲ ಮಾಡಿ ಏನೋ ಮಾಡಿದ್ವಿ. ಬಟ್ ಅಷ್ಟೊತ್ತಿಗಾಗಲೇ ಏನೋ ಟ್ರೈನು ಹೊಟ್ಬಿಟ್ಟಿತ್ತು ಸ್ಟೇಷನ್ನಿಂದ. ಸೊ ಅದಾಯಿತು. ಆಮೇಲೆ ಅಫ್ಕೋರ್ಸ್ ಆ ಟೈಮಲ್ಲಿ ಮಾಡಿರೋ ಸಾಲುಗಳು ಅದು ಇದು ಆಮೇಲೆ ದಾರಿ ಕಾಣಿಸ್ತಲ್ಲ ಏನು ಮಾಡೋದು ಅಂತ. ಆಮೇಲೆ ಅದು ಇರುತ್ತೆ. ಆಮೇಲೆ ನನ್ನ ನಿಧಾನಕ್ಕೆ ಹಂತ ಗೊತ್ತಾಯ್ತು, ಓಕೆ ಇದು ಮಿಸ್ಟೇಕ್ ನಾವು ಮಾಡಿರೋದು. ಆಮೇಲೆ ಇವಾಗ ಹೇಳ್ತೀನಲ್ಲ, ಡೈಲೆಮಾ ಇಲ್ಲ ನಮ್ಮ ಸಿನಿಮಾದಲ್ಲಿ. ಸ್ಟಾರ್ಸ್ಗೆ ಓಕೆ ನಡೆದು ಬಿಡುತ್ತೆ, ಡೈಲೆಮಾ ಇರಲಿ ಇಲ್ದಿರ ಇರಲಿ ಅವ್ರ ಸಿನಿಮಾಗಳು ನಡೆದು ಬಿಡುತ್ತೆ. ಬಟ್ ಹೊಸಬರು ಬರಬೇಕಂದ್ರೆ ಎಲ್ಲದ್ರ ಜೊತೆ ಡೈಲೆಮಾನೂ ಇರಲೇಬೇಕು. ಇಲ್ಲ ಸೂಪರ್ ಆ್ಯಕ್ಷನ್ ಸಿನಿಮಾ ಆದರೆ ಓಕೆ, ಅಂದರೆ ನಾವು ನೋಡಿಲ್ಲ ಆ ಥರ. ಫಸ್ಟ್ ಏನಂದರೆ ನಾವು ನೋಡದೇ ಇರೋದನ್ನು ತೋರಿಸ್ಬೇಕು. ಫಸ್ಟ್ ಥಿಂಗ್ ಅದು, ಅಂದರೆ ಇದುವರೆಗೂ ನಾವು ನೋಡದೇ ಇರೋದು ಬರಬೇಕು. ವೆರಿ ಫಸ್ಟ್ ಪಾಯಿಂಟ್ ಅದು. ಇವಾಗ ನಮ್ಮದು ಹೆಂಗೆ ಅಂದರೆ ಈಗ ಶೇಡಲ್ಲಿ ಬಂದಿದೆ ನಮ್ಮ ಸಿನಿಮಾ. ಆಲ್ರೆಡಿ ಈಗ ಅಂತ ಒಂದು ಸಿನಿಮಾ ಬಂದು ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿದೆ. ಸೊ ಅದನ್ನು ಟಚ್ ಮಾಡಬಾರ್ದು ಫಸ್ಟ್ ಅದು. ಈಗ ನಾನು ಸುಮಾರು ಜನ ನನಗೆ ಸರ್ ನಾನು ಹಿಂಗೆ ಕತೆ ಮಾಡಿದ್ದೀನಿ ಅದು ಹೆಂಗಿರುತ್ತೆ ಗೊತ್ತಂತ ಒಂದು ಹಿಟ್ ಸಿನಿಮಾ ಎಕ್ಸಾಂಪಲ್ ಕೊಡ್ತಾರೆ. ಅಲ್ಲೇ ಹೋಯ್ತು, ರೆಪ್ಲಿಕಾ ಫೀಲ್ ಆಗುತ್ತೆ, ಆಗೋಯ್ತು. ಬಿಕಾಸ್ ನೋಡಿದ್ರೆ ಅದೇನು ಭಾವನೆಗಳಿರುತ್ತೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿರೋದಕ್ಕೆ ಅದೀಗಲೂ ಜನರ ಮೈಂಡಲ್ಲಿ ಇರುತ್ತೆ. ಅದನ್ನ ಮತ್ತೆ ನಾನು ಮಾಡಕ್ಕೆ ಹೋಗ್ತೀನಿ ಅಂದರೆ ಹೊಸಬ್ರಿಗೆ ಅದು ಆಗಲ್ಲ. ಅಲ್ಲಿವರೆಗೂ ಬಂದಿರಬಾರ್ದು ಅದು ಆನ್ ಸ್ಕ್ರೀನ್. ಇವಾಗ ನಮ್ಮ ಜೊತೆಗೆ ಆ್ಯಕ್ಚುಲಿ ಲವ್ ಮಾಕ್ಟೇಲ್ ರಿಲೀಸ್ ಆಗಿದ್ದು. ಅದರಲ್ಲಿ ಕೃಷ್ಣ ಅವ್ರು ಮಾಡಿರೋ ಕ್ಯಾರೆಕ್ಟ್ರು ಸದಾ ಡೈಲಮಾ ಅಲ್ಲ, ತುಂಬ ಈಸಿಯಾಗಿ ಲವಲ್ಲಿ ಬಿದ್ದುಬಿಡುತ್ತೆ ಆ ಕ್ಯಾರೆಕ್ಟರ್. ಆ ಥರದ ಕ್ಯಾರೆಕ್ಟರ್ ಬಂದಿರಲಿಲ್ಲ. ಮುಂಗಾರು ಮಳೆನಲ್ಲಿ ಗಣೇಶನ್ ಥರ ಆ ಥರ ಮಾತಾಡಿಸ್ತಾನೆ ಜನರನ್ನಂತ ಆ ಕ್ಯಾರೆಕ್ಟರ್ ಬಂದಿರಲಿಲ್ಲ. ಉಡಾಫೆ ಅಪ್ಪನ ಎದುರುಗಡೆನೆ ಬೇರ್ ಬಾಟ್ಲ್ ಓಪನ್ ಮಾಡ್ತೀನಿ ಅಂತ ಫಸ್ಟ್ ಸೀನಲ್ಲೇ ಆ ಥರ ಕ್ಯಾರೆಕ್ಟರ್ ಬಂದಿರಲಿಲ್ಲ. ಸೊ ಹೊಸಬರು ಬಂದ ತಕ್ಷಣ ಹೊಸತು ಏನು ಕೊಡ್ತೀರಾ? ಫ್ರೆಶ್ನೆಸ್. ರೆಪ್ಲಿಕಾ ಮಾಡಿದ್ರೆ ಅಂದರೆ ಹೋಯ್ತು. ಸೊ ಫಸ್ಟ್ ಅದನ್ನ ಮಾಡಿ ಆಮೇಲೆ ಇನ್ನೂ ಸುಮಾರಿದೆ. ಈ ಡೈಲಮಾ ಅನ್ನೋದನ್ನೆಲ್ಲ ತಂದಿಟ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ಹೀರೋನ ಒಂದು ದೊಡ್ಡ ಪ್ರಾಸೆಸ್ ಅದು. ಅದೆಲ್ಲ ಆದರೆ ಸಕ್ಸಸ್ ಆಗುತ್ತೆ. ಈ ಪ್ಯಾನ್ ಇಂಡಿಯಾ ಮೂವೀಸ್ ಎಲ್ಲ ಬರ್ತಾ ಇದೆ ಈಗ. ಎಲ್ಲ ಪ್ಯಾನ್ ಇಂಡಿಯಾ ಮೂವೀಸು ತುಂಬ ಕಮರ್ಷಿಯಲ್ ಆಗಿರೋ ಮೂವಿ ಅಡಿಕ್ಟ್ ಆಗ್ತಿದ್ದಾರೆ ಆಡಿಯನ್ಸ್ ಅಂತ ಅನಿಸ್ತಾ ಇದೆಯಾ? ಅಂದರೆ ನಮ್ಮ ಕನ್ನಡ ಮೂವೀಸ್ಗಳು ಬರ್ತಾ ಇರುತ್ತೆ ವಾರಕ್ಕೊಂದು ಎರಡು, ಬಟ್ ಯಾರೂ ಅಷ್ಟೊಂದು ರೆಕಗ್ನೈಸ್ ಮಾಡ್ತಾ ಇಲ್ಲ, ಥಿಯೇಟರ್ಗೆ ಹೋಗ್ತಾ ಇಲ್ಲ. ಬಟ್ ಈಗ ಮಲಯಾಳಂ ಆಗಿರಲಿ, ತಮಿಳ್ ಆಗಿರಲಿ, ಕಮ್ಮಿ ಬಜೆಟಲ್ಲೇ ಮೂವಿ ಮಾಡಿದ್ರು ಕತೆ ಇದೆ ಅಂತಾರೆ, ನೋಡ್ತಾರೆ, ಅದ್ರ ಬಗ್ಗೆ ಒಳ್ಳೊಳ್ಳೆ ರಿವ್ಯೂಸ್ ಇರುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಯಾಕೆ ಹೀಗಾಗ್ತಿದೆ? ನೀವು ಅಷ್ಟು ವರ್ಷದಿಂದ ಸಿನಿಮಾ ಫೀಲ್ಡಲ್ಲಿ ಇದ್ದೀರಾ, ನಿಮ್ಗೆ ಈ ಥರ ಯೋಚನೆ ಬಂದಾಗೆಲ್ಲ ಒಂದು ಸೂಫ್ರಮ್ ಸೋ ಬಂದ್ಬಿಡುತ್ತೆ. ಎಲ್ಲರೂ ಇದೇ ಥರ ಯೋಚನೆ ಮಾಡ್ತಿರ್ತಾರೆ, ಯಾಕೆ ಬರ್ತಿಲ್ಲ ಸೂಫ್ರಮ್ ಸೋ ಏನಕ್ಕೆ ಇಟ್ಟಾಯ್ತು? ಅದು ಕಂಟೆಂಟ್ ಚೆನ್ನಾಗಿತ್ತು, ಜನಕ್ಕೆ ಫ್ರೆಶ್ ಅನ್ಸ್ತು, ಇಷ್ಟ ಆಯ್ತು. ಅದೇ ಸೊ ಮಾಡಿ ಫ್ರೆಶ್ ಆಗಿ ಮಾಡಿ, ಕಂಟೆಂಟ್ ಮಾಡಿ. ಹೊಸದು ಒಬ್ಬನ ಮೈ ಮೇಲೆ ಬಂದಿದೆ ಅಂತ ಅನ್ಕೊಂಡು ನಾವೆಲ್ಲಾದ್ರೂ ನೋಡಿದ್ವಿ ಆ ಥರ ಸಿನಿಮಾ? ಇಲ್ಲ, ಡಿಫ್ರೆಂಟ್ ಸಬ್ಜೆಕ್ಟ್. ಅದೇ ಹುಡುಕಿ ಒಬ್ಬ ಸೈಂಟಿಸ್ಟ್ ಯಾಕೆ ಕಂಡುಹಿಡಿಬೇಕು, ಒಬ್ಬ ಸಿನಿಮಾದವನು ಅಷ್ಟೇ ರಿಸರ್ಚ್ ಮಾಡಬೇಕು. ನಾನು 4 ಸಿನಿಮಾ ನೋಡ್ಬಿಟ್ಟೆ ಅಲ್ಲಿ ಥಾಟ್ಸ್ ಚೆನ್ನಾಗಿದೆ, ಸೊ ಅದೇ ಥರ ನನ್ನ ಈ ಥಾಟ್ ಹಂಗಿದ್ರೆ ಆಡಿಯನ್ಸ್ ಅಲ್ಲ, ಸಿನಿಮಾ ಫೀಲ್ಡ್ ಅಲ್ಲಿ ಇರೋರ್ದ ಈ ಥಾಟ್ಸ್ ಅಂದ್ರೆ ಆಡಿಯನ್ಸ್ ಮೇಲೆ ಹೇಳ್ತಾ ಇದಾರೆ ಅಂತ. ಹೌದೌದು, ಆಡಿಯನ್ಸ್ ಬರ್ತಾ ಇಲ್ಲ ಅಂತ. ಆಡಿಯನ್ಸ್ ಯಾವಾಗಲೂ ಕರೆಕ್ಟ್ ಅವ್ರಿಗೆ. ಆಮೇಲೆ ಇನ್ನೊಂದೇನಂದ್ರೆ ನಾನು ಮೊದಲು ಅನ್ಕೋತಿದ್ದೆ ಆಡಿಯನ್ಸ್ ಯಾಕೆ ಹೇಳಲ್ಲ, ನಮ್ಗೆ ಯಾಕೆ ಇಷ್ಟ ಆಗಿಲ್ಲ ಅಂತ. ಗೊತ್ತಾಗಲ್ಲ, ಫಿಲ್ಮ್ ಮೇಕರ್ಸ್ಗೆ ಗೊತ್ತಾಗಲ್ಲ, ಆಡಿಯನ್ಸ್ ಏನು ಗೊತ್ತಾಗುತ್ತೆ. ಬಟ್ ಅವ್ರಿಗೆ ಫೀಲ್ ಆಗುತ್ತೆ ಈ ಕಂಟೆಂಟು ನನಗೆ ಟಚ್ ಆಯಿತು. ಇವಾಗ ಅಲ್ಲೂ ನೋಡಿ, ನಾನು ಹೇಳಿದ್ದು 2 ಎಲಿಮೆಂಟ್ ಇದೆ ಸೂಫ್ರಮ್ ಸೋನಲ್ಲಿ. ತಾಯಿ ಎಲಿಮೆಂಟ್ ಇದೆ. ಆಮೇಲೆ ಅವನು ಡೈಲಮಾ, ಅವನು ತನ್ನ ಹುಡುಗಿ ಸ್ನಾನ ಮಾಡೋದನ್ನ ಕದ್ ನೋಡಕ್ ಹೋದವನು ಸಿಕ್ಕಾಕೊಂಡ, ಹೆಂಗಿಲಿಂದ ತಪ್ಪಿಸ್ಕೊಳ್ಳಿ ಅಂದ್ಬಿಟ್ಟು ಮೈ ಮೇಲೆ ದೆವ್ವ ಬಂದಿದೆ ಅಂತ ಆಡ್ಬಿಟ್ಟ. ಇಕ್ಕಟ್ಟಿಗೆ ಸಿಕ್ಕಾಕೊಂಬಿಟ್ಟ ಅಲ್ಲಿ. ಅದು ಈಸಿ, ಇಕ್ಕಟ್ಟಿಗೆ ಸಿಕ್ಕಾಕ್ಸೋದು ಈಸಿ. ಬಟ್ ಆ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಅವ್ನಿಗೆ ನೆಕ್ಸ್ಟ್ ಡೈಲಮಾ ಏನು ಕೊಡ್ತಾರೆ ಅಂದರೆ, ಇವಳು ತಾಯಿ ಅಂತ ಬಂದು ಮಾತಾಡ್ಸ್ತಾಳೆ. ಅವನು ಆಯ್ತು ಮಾತಾಡ್ಸ್ಕೊಳಮ್ಮ ನೀನು, ನಾ ಅನ್ಕೊಂಡು ನನಗದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಅವಳು ಕತೆ ಕೇಳ್ತಾ 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 ಅವನಿಗೆ ನಾನೇನಾದರೂ ಮಾಡಬೇಕಲ್ಲ ಅನ್ಸುತ್ತೆ. ಸೊ ಈಗ ನಿಜವಾದ ಸುಲೋಚನಾ ಮೈ ಮೇಲೆ ಬಂದು ಅವನು ಹೋಗಿ ಏನಾದರೂ ಅವಳನ್ನ ಕಾಪಾಡೋದಕ್ಕೆ ಹೋದ್ರೆ ಇನ್ನೂ ಬ್ರ್ಯಾಂಡ್ ಆಗ್ತಾರೆ ಜನ. ಸೊ ಆ ಡೈಲಮಾ ಇದೆ ಅವನಿಗೆ, ನನಗೆ ಮಾಡಿದ್ರೆ ಬಟ್ ಸ್ಟಿಲ್ ಆದರೂ ರಿಸ್ಕ್ ತೊಗೊಂಡ್ಬಿಡ್ತಾನೆ. ಬಂದಿದೆ ಅಂತ ಇಷ್ಟು ದಿನ ನಾನು ಒದ್ದಾಡ್ತಾ ಇದ್ದೀನಿ ಇದರಿಂದ ಹೊರಗೆ ಹೋಗ್ಬೇಕು ಅಂತ.
ಆಯಿತು, ಜನ ಹಿಂಗೆ ಅನ್ಕೊಂಬಿಡ್ಲಿ, ನನ್ನ ಮೇಲೆ ಬರುತ್ತೆ ಅಂತಾನೆ ಅನ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಈ ಹುಡುಗಿಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಮೈ ಜುಮ್ ಅಂದ್ಬಿಡ್ತು. ಹೌದು, ಕತೆ ಎಲ್ರಿಗೂ ಕನೆಕ್ಟ್ ಆಯ್ತು. ಅವ್ನು ಆ್ಯಕ್ಚುಲಿ ಫಸ್ಟ್ ಲೋಫರ್ರೆ, ಅಂದರೆ ಪಾತ್ರ, ದಯವಿಟ್ಟು ಅದು ಬೇರೆ ಅರ್ಥ ಮಾಡ್ಕೊಬಿಡಿ. ಅವ್ನು ಲೋಫರ್ರೆ ಫಸ್ಟು, ಇಣಕ್ ನೋಡಕ್ಕೆ ಹೋಗಿದ್ದ ಅವನು. ಅವನು ಆಮೇಲೆ ನಿಂತ, ಅರ್ಥ ಆಗಿ, ಒಂದು ನೋವು ಅರ್ಥ ಆಗಿ, ಒಂದು ಹೆಣ್ಣಿನ ನೋವು ಅರ್ಥ ಆಗಿ ನಿಂತ ಅವನು. ಸೊ ಅದೇ ಆಮೇಲೆ ಅದು ನೋಡಿ ಕ್ಯಾರೆಕ್ಟರ್ ಆರ್ಕ್ ಇರಬೇಕು. ಇವಾಗ ಮುಂಗಾರು ಮಳೆನಲ್ಲಿ ಅವ್ನು ಫಸ್ಟ್ ಉಡಾಫೆಯಿಂದ ಎಷ್ಟು ರೆಸ್ಪಾನ್ಸಿಬಲ್ ಆಗ್ಬಿಡ್ತಾನೆ ಹುಡುಗ ಎಂಡಲ್ಲಿ. ಇಲ್ಲೂ ಇವನು ಅಷ್ಟೇ ಲೋಫರ್, ಹೋಗಿ ಇಣಕ್ ನೋಡ್ತಾನ, ಒಂದು ಹುಡುಗಿಗೆ ನಾನು ನಿಲ್ತೀನಿ, ನಿನ್ನ ಲೈಫ್ ಹಾಳಾಗೋದಕ್ಕೆ ಬಿಡಲ್ಲ ಅಂತ ನಿಲ್ತಾನೆ. ಸೊ ಆ ಕ್ಯಾರೆಕ್ಟರ್ ಆರ್ಕ್ಗಳು ಈ ಥರ ಸುಮಾರಿದೆ ಎಲಿಮೆಂಟ್ಸ್, ಇವೆಲ್ಲ ಹಾಕಿದ್ರೆ ಮಾತ್ರನೇ. ಅಂದ್ರೆ ಮೇನ್ ಕತೆ ಮತ್ತೆ ಸ್ಕ್ರಿಪ್ಟ್ ಮುಖ್ಯ, ಆಡಿಯನ್ಸ್ ಮೇಲೆ ಬ್ಲೇಮ್ ಮಾಡೋದು ಸರ್. ಮತ್ತೆ ಇವಾಗ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಯಾವ್ದ್ಯಾವ್ದಿದೆ? ಅದೇ ಈಗ JC ಅಂತ ಆ್ಯಕ್ಟ್ ಮಾಡಿರೋದು. ಅದೇ ಹೇಳ, ನನಗೆ ಸ್ವಲ್ಪ ಅಂದರೆ ನಾನು ಇದುವರೆಗೂ ಮಾಡಿರೋದಕ್ಕಿಂತ ನಾನು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅದೇ ಮೊದಲೆಲ್ಲ ಮಾಡ್ತಿದ್ದು ಸುಮ್ಮನೆ ಡೈಲಾಗ್ ಹೇಳಿ ಹೋಗ್ಬಿಟ್ರೆ ಆಯಿತು ಅಂತ. ಬಟ್ ಇದರಲ್ಲಿ ಆ ಥರ ಅಲ್ಲ, ಒಂದೊಂದು ಸೀನ್ ಡೆಪ್ತ್ ಹೋಗೋದಕ್ಕೆ ಟ್ರೈ ಮಾಡಿದ್ದೀನಿ, ಗೊತ್ತಿಲ್ಲ ಅದೇನು. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ಹಾಗೆ ಅಂದರೆ ಓವರಾಲ್ ಸಿನಿಮಾನು ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ಸಿನಿಮಾ. ರಿಸರ್ಚ್ ಮಾಡಿದ್ದಾರೆ. JC ದ ಯೂನಿವರ್ಸಿಟಿ ಅಂತ. JC ಅಂದರೆ ಆ್ಯಕ್ಚುಲಿ ಜುಡಿಷಿಯಲ್ ಕಸ್ಟಡಿ. ಅದು ಜುಡಿಷಿಯಲ್ ಕಸ್ಟಡಿ ದ ಯೂನಿವರ್ಸಿಟಿ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ, ಹೀರೋಗೆ ಜುಡಿಷಿಯಲ್ ಕಸ್ಟಡಿಲಿ ಇದ್ದಾಗ ಅದು ಲೈಫ್ ಪಾಠ ಕಲಿಸುತ್ತೆ. ಸೊ ಅಲ್ಲಿ ಅವ್ನಿಗೆ ಸಾಕಷ್ಟು ಜನ ಪರಿಚಯ ಆಗ್ತಾರೆ, ಅದ್ರಲ್ಲಿ ನಾನು ಕೂಡ ಒಬ್ಬ. ಸೊ ನಮ್ಮ ಹೀರೋ ಪ್ರಖ್ಯಾತ್ ಅವರು ಅಂದರೆ ಆಲ್ಮೋಸ್ಟ್ ಒಂದು 12 ವರ್ಷ ಜರ್ನಿ ಅಂದರೆ ತೋರಿಸೋದು. ಅಂದರೆ ಫ್ರಮ್ ಸ್ಕೂಲಿಂದ ಅವ್ರು ಕಾಲೇಜ್ಗೆ ಹೋಗಿ, ಕಾಲೇಜಿಂದ ಅಂದರೆ ಅಂಡರ್ ವರ್ಲ್ಡ್ಗೆ ಸೇರಿ ಏನಾಗುತ್ತೆ. ಸೊ ಅವರು ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ, ಡಾಲಿ ಅವ್ರ ಪ್ರೊಡ್ಯೂಸರು. ಸೊ ಅದ್ರ ಮೇಲೆ ಜಾಸ್ತಿ ಹೋಪ್ಸ್ ಇದೆ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ. ಓಕೆ, ಒಂದಷ್ಟು ಕ್ವಶನ್ಸ್ ಇದೆ, ನಾನು ಕೇಳ್ತೀನಿ. ಇಲ್ಲಿವರೆಗೂ ಹಾಗಾದ್ರೆ ಈ ಕ್ವಶನ್ಸ್ ಏನಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಥರ ಫ್ಯೂಚರ್ಲಿ ನೀವು ಮತ್ತೆ ಯಾರ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಶ್, ಸೂರಿ, ವಿಜಯ್? ನಾನು ಇಷ್ಟಪಡೋದಂತಲ್ಲ, ಅದು ಅಂದರೆ ಇದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಅಂದರೆ ಒಂದು ನಾನು ಹೇಳೋದಂದ್ರೆ, ಈಗ ನಾವು ಸ್ಕ್ರಿಪ್ಟ್ ಮಾಡ್ತೀವಿ, ಈ ಕ್ಯಾರೆಕ್ಟರ್ ಹಿಂಗೆ ಮಾಡುತ್ತೆ ಅಂತ. ಬಟ್ ನಿಮ್ಮ ಸ್ಕ್ರಿಪ್ಟ್ ಬರ್ದಿರ್ತಾರಲ್ಲ, ನೆಕ್ಸ್ಟ್ ಏನು ಬರ್ದಿದಾರೆ ಗೊತ್ತಿಲ್ಲ. ನನ್ನ ಸ್ಕ್ರಿಪ್ಟ್ ನೆಕ್ಸ್ಟ್ ಏನು ಬರ್ದಿದ್ದಾರೆ ಗೊತ್ತಿಲ್ಲ. ಇವ್ರದ್ದು ಅಷ್ಟೇ, ಇವರಿಬ್ಬರು ಸ್ಕ್ರಿಪ್ಟ್ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಸೊ ನಾವೆಲ್ಲ ಕಣ್ಣ ಮುಚ್ಚಲ್ಲ ಆಟ ಆಡ್ತಿದ್ವಿ. ಸೊ ಅದು ಯಾರ ಜೊತೆ ಬೇಕಾದ್ರೂ ಆಗ್ಬೋದು. ಈಗ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಅಂದರೆ ಈಗ ಟಾಕ್ಸಿಕ್ ಬರ್ತಾ ಇದೆ, ಅವ್ರ ಟ್ರೈಲರ್ ಕೂಡ ರಿಲೀಸ್ ಆಯಿತು. ಇದ್ರ ನಂತರ ಬಿಫೋರ್ ಮತ್ತು ಆಫ್ಟರ್ ನಿಮ್ಗೇನಾದರೂ ಡಿಫ್ರೆನ್ಸಸ್ ಅನಿಸ್ತಿದ್ಯಾ? ಯಾವ ಥರ ಅಂದರೆ ಪ್ಯಾನ್ ಇಂಡಿಯಾ ಮೂವಿ ಬಂದಮೇಲೆ KGF, ಬಿಫೋರ್ KGF, ಆಫ್ಟರ್ KGF ನಿಮಗೆ ಡಿಫ್ರೆನ್ಸ್ ಅನಿಸ್ತಿದ್ಯಾ ಇಂಡಸ್ಟ್ರಿಯಲ್ಲಿ? ಏನಾದ್ರು? ಇಲ್ಲ ಆ್ಯಕ್ಚುಲಿ ಅವಾಗೂ ಇತ್ತು. ಅಂದರೆ ಪ್ಯಾನ್ ಇಂಡಿಯಾನ ಹೆಸರು ಇರಲಿಲ್ಲ. ಸುಮಾರು ಯೂಟ್ಯೂಬ್ ವಿಡಿಯೋಗಳು ನೋಡೋರು ಗೊತ್ತಾಗುತ್ತೆ, ಸುಮಾರು ಸಿನಿಮಾಗಳು ಎಕ್ಸಾಂಪಲ್ ಕೊಡ್ತಾರೆ. ನನಗೆ ನೆನಪಿರೋಂಗೆ ಅವಾಗ ಕುಟ್ಟಿ ಚಾತನ್ ಅಂತ ಒಂದು ಮಲಯಾಳಂ 3D ಫಸ್ಟ್ ಸಿನಿಮಾ ಬಂದಿತ್ತು. ಅದು ಹಿಂದಿಲಿ ಡಬ್ ಆಗಿತ್ತು, ಸುಮಾರು ಭಾಷೆಯಲ್ಲಿ ಆಗಿತ್ತು. ಅವಾಗಲೇ ನಾನು ತುಂಬ ಚಿಕ್ಕ ಹುಡುಗ, ಎಷ್ಟು ನನಗೆ ಗೊತ್ತಿಲ್ಲ ಎಷ್ಟನೇ ಇಸ್ವಿಲಿ ಸರ್. ಸೊ ಅವಾಗಿಂದನೂ ಇದೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನೋದು, ಅವಾಗಿಂದನೂ ಇದೆ. ಇವಾಗ ಅದಕ್ಕೆ ಹೆಸರು ಬಂದಿದೆ ಪ್ಯಾನ್ ಇಂಡಿಯಾ ಅಂತ. ಸೊ ಅದಿದೆ, ಚೆನ್ನಾಗಿದೆ. ಅಷ್ಟು ಡಿಫ್ರೆನ್ಸಸ್ ಅಂತ ಏನು ಅನಿಸ್ತಾ ಇಲ್ಲ ನಿಮಗೆ? ಇಲ್ಲ ನನಗೆ ಆ್ಯಕ್ಚುಲಿ ನನಗೆ ಬೇರೆ ಥರ ಏನು ಡಿಫ್ರೆನ್ಸ್ ಅನಿಸಿದೆ ಅನ್ಸಿದ್ರೆ, ಮೊದಲು ಒಂದು ಗ್ಯಾಪ್ ಇತ್ತು ಥಿಯೇಟ್ರಲ್ಲಿ ಸಿನಿಮಾ ಬಂದು ಅದು ಸ್ಕ್ರೀನ್ಗೆ, ಅಂದರೆ ನಮ್ಮ TV ಸ್ಕ್ರೀನಿಗೆ ಬರೋದಕ್ಕೆ 1 ವರ್ಷ 2 ವರ್ಷ ಆ ಥರ ಗ್ಯಾಪ್ ಇತ್ತು. ಅವಾಗ ಒಂದು ವ್ಯಾಲ್ಯೂ ಇತ್ತು, ನನ್ನ ಸಿನಿಮಾ ಅವ್ಗೆ ನೋಡ್ತೀನಿ ಹಂಗೆ ಅಂತ. ಇವಾಗ ಬ್ಯಾಲೆನ್ಸ್ ಹೆಂಗೆ ಟಿಲ್ಟ್ ಆಗಿಬಿಟ್ಟಿದೆ ಅಂದರೆ, ದೊಡ್ಡ ಸಿನಿಮಾಗೆ ಫ್ಯಾನ್ಸು ನಾವು ಫಸ್ಟ್ ಡೇನೇ ನೋಡ್ಬೇಕು, ಅವ್ರಿಗೆ ಅದು ಸೆಲೆಬ್ರೇಷನ್. ಸೊ ಕಟ್ಔಟ್ ಹಾಕಿ ಹಾಲು ಸುರಿದು ಮಜಾ ಮಾಡ್ಬೇಕು, ಅದೊಂದು ಹಬ್ಬ ಅವ್ರಿಗೆ. ಸೊ ದೊಡ್ಡ ಹೀರೋಗಳು ಸ್ಟಾರ್ಸ್ಗೆ ನುಗ್ಬಿಡ್ತಾರೆ, ಹಾಗೆ ಆಗುತ್ತೆ. ಈ ಮೀಡಿಯಮಲ್ಲಿ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಸಿನಿಮಾ. ಆಮೇಲೆ ಟಿಕೆಟ್ ರೇಟ್ಗಳು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಎಲ್ಲ ಅಲ್ಲಿ ಖರ್ಚು ಮಾಡಿಬಿಟ್ಟಿರ್ತಾರೆ. ಮೀಡಿಯಮ್ ಇದು ಸಿನಿಮಾಗಳು ಬಂದಾಗ ಅಂದರೆ ಚೆನ್ನಾಗಿರುತ್ತೆ ಸಿನಿಮಾ, ತೆಗೆದಾಕೋಂಥ ಸಿನಿಮಾ ಅಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಕಾಣದಂತೆ ಮಾಯಾವದನ್ನ ಸಿನಿಮಾ ಯಾವುದೇ ಕಾರಣಕ್ಕೂ ತೆಗೆದಾಕೋಂಥ ಸಿನಿಮಾ ಅಲ್ಲ. ಬಟ್ ಅದು OTTಗೆ ಬರಲಿ ನೋಡ್ಕೊಳ್ಳೋಣ. ಸ್ಯಾಟಲೈಟ್ ಅವ್ರು ಏನು ಹೇಳ್ತಾರೆ, ಥಿಯೇಟ್ರಲ್ಲಿ ಓಡಲಿ, ಅವಾಗ OTTಗೆ ಹಾಕೋಣ. ಎರಡೂ ಕಡೆ. ಸೊ
ಈ ಬೆಳವಣಿಗೆ ಆಗ್ಬಿಟ್ಟಿದೆ. ಸೊ ಅದೇ ಒಂಥರ ಇಂಟರ್ಮೀಡಿಯೇಟಲ್ಲಿ ಬರೋ ಸಿನಿಮಾಗಳಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಈಗ. ಅಂದರೆ ಅವಾಗೆಲ್ಲ ಅಂದರೆ ನಮ್ಮ ನಮ್ಮ ದೊಡ್ಡೋರು ಇರ್ತಾರಲ್ಲ, ನಮ್ಮ ಅಣ್ಣಂದಿರವರೆಲ್ಲ ಹೇಳ್ತಾ ಇರ್ತಾರೆ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಯಾಕೆ ಅಂದರೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಮೂವಿ ರಿಲೀಸ್ ಆಗ್ತಿತ್ತಂತೆ ದೊಡ್ಡ ದೊಡ್ಡ ಥಿಯೇಟ್ರಲ್ಲಿ. ಒಂದಷ್ಟು 25 ದಿನ ಆದಮೇಲೆ, ಒಂದು 50 ಡೇಸ್ ಆದಮೇಲೆ ತಾಲೂಕ್ ಲೆವೆಲಲ್ಲಿ ಮತ್ತೆ ಬರ್ತಿತ್ತಂತೆ. ಅವರೆಲ್ಲ ನಾವಿನ್ನೂ ನೋಡ್ತೀವಿ ಸಿನಿಮಾನ, ನಾವಿನ್ನೂ ನೋಡ್ತೀವಿ ಅಂದರೆ 100 ಡೇಸ್ ತನಕ ನೋಡ್ತೀವಿ ಅನ್ನೋ ಮೈಂಡ್ಸೆಟ್ಟಲ್ಲೇ ಇರ್ತಿದ್ರು. ಆದರೆ ಈಗ 100 ಡೇಸ್ ಮೂವಿ ಹೋಗೋದಿರಲಿ, ಒಂದು ವೀಕಲ್ಲೇ ಮೂವಿ ಹೊಟ್ಟೋಗಿರುತ್ತೆ, OTTಗೆ ಬಂದ್ಬಿಡುತ್ತೆ. ನಿಮ್ಗೆ ಈ 100 ಡೇಸ್ ಕಾನ್ಸೆಪ್ಟ್ ಸಿಗಲ್ಲ ಅಲ್ಲ, ಅವಾಗ ಏನು ಸಿಗಲ್ಲ ಇವಾಗ. ಯಾಕಂದ್ರೆ ಅವಾಗ ರೀಲ್ಗಳಿತ್ತು. ಅಂದ್ರೆ ಇವಾಗ ಒಂದು ಸಿನಿಮಾಗೆ 40 ಪ್ರಿಂಟ್ ಹಾಕಿದ್ರೆ ದೊಡ್ಡದು, ಅವಾಗ ದೊಡ್ಡ ವಿಷಯ. ಸೊ 40 ಪ್ರಿಂಟ್ ಹಾಕಿದ್ರು. ಬೆಂಗಳೂರಲ್ಲಿ ಒಂದು 8 ಪ್ರಿಂಟು, ಮೈಸೂರಿಗೆ ಒಂದು 4 ಪ್ರಿಂಟು, ಈ ಥರ ದಾವಣಗೆರೆ ಅಲ್ಲಿ ಇಲ್ಲಿ. ಸೊ ಎಲ್ಲ ಸಿಟೀಸ್ಗೂ ಹಾಕಿದ್ರು. 40 ಪ್ರಿಂಟ್ ಆಯಿತು. ಥಿಯೇಟ್ರ್ಗಳು ಎಷ್ಟಿದ್ದು? 600 ಥಿಯೇಟ್ರು. ಸೊ ಇಲ್ಲೇ ಆದಮೇಲೆ ಓಕೆ ಜನ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಅನಿಸಿದಾಗ ತೆಗೆದು ಆ ಪ್ರಿಂಟ್ ಎಲ್ಲಿ ಜನ ಎಲ್ಲೋ ಅಲ್ಲಿಗೆ ಹೋಗ್ತಾ ಇತ್ತು. ಬಟ್ ಇವಾಗ ಸ್ಯಾಟಲೈಟ್ ಥ್ರೂನೇ ಫೀಡ್ ಆಗಿಬಿಡುತ್ತೆ ಈ ಸಿನಿಮಾಗಳು. ಸೊ ಅಟ್ ಎ ಟೈಮ್ ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಇಂಡಿಯಾ, ಎಲ್ಲಿ ಬೇಕೋ ನಿಮಗೆ ಒಂದೇ ಸಲ ಸಿನಿಮಾ ರಿಲೀಸ್ ಆಗಿಬಿಡುತ್ತೆ. ನಂಬರ್ ಆಫ್ ಥಿಯೇಟರ್ಸ್ ಕೌಂಟ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಡೇಸ್ ಕಾನ್ಸೆಪ್ಟ್ ಇಲ್ಲ ಈಗ. ಆಕ್ಚುಲಿ ಇನ್ನು ಮಾಡ್ಬೇಕಂದ್ರೆ ಶೋಸ್ ಕಾನ್ಸೆಪ್ಟ್ ಮಾಡ್ಬೋದು, ಎಷ್ಟು ಶೋಸ್ ಆಯ್ತು ಅಂತ. ನೆಕ್ಸ್ಟ್ ಅಲ್ಲಿಗೆ ಬರುತ್ತೆ ಅನ್ಸುತ್ತೆ. ಸೊ ಅದನ್ನ ಬಿಟ್ಬಿಟ್ಟು ಏನು ಮಾಡಿದ್ರು, ಕಲೆಕ್ಷನ್ಗೆ ಬಂದ್ಬಿಟ್ರು. ಎಷ್ಟು ಕಲೆಕ್ಷನ್ ಆಯ್ತು ಅಂತ ಬಂದ್ಬಿಡ್ತು ಈಗ. ನೆಕ್ಸ್ಟ್ ನೀವು ಸ್ಟೋರಿ ಮಾಡೋದಾದ್ರೆ ಕಾಮಿಡಿ, ಬ್ಲ್ಯಾಕ್ ಮ್ಯಾಜಿಕ್, ಆ್ಯಕ್ಷನ್, ಯಾವ ಥರ ಕತೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಒಂದು ಹಾರರ್ ಮಾಡೋಣ ಅಂತ ಇದೆ. ಯಾಕಂದರೆ ಇವಾಗ ಬಜೆಟ್ ಎಲ್ಲ ಈ ರೆಗ್ಯುಲರ್ ಸಿನಿಮಾಗಳ ಬಜೆಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಒಂದು ಕಡಿಮೆ ಬಜೆಟಲ್ಲಿ ಒಂದು ಹಾರರ್ ಮಾಡೋಣ ಅಂತ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಈಗ. ಓಕೆ. ಮತ್ತು ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರು ನೀವು ಮಾಡಿದ್ರಲ್ಲಿ? ವಿಕಾಸ್ ಕಾದಂಬರಿ, ನಂದಿ ಫ್ರೆಂಡ್, ಮತ್ತು ನನಗೆ ಒಂಚೂರು ಇಷ್ಟ ಇಲ್ದಿರೋ ಪರಂಗಿ ಸೀನಾ ಅಂತೂ ತಗೊಳ್ಳಲ್ಲ ನೀವು. ನನಗೆ ಆಕ್ಚುಲಿ ನನಗೆ ಇದು ಇಷ್ಟ ಆಗ್ಬಿಟ್ಟಿದೆ, ಜೇಸಿ ಹೌದಾ? ಆ ಕ್ಯಾರೆಕ್ಟರ್ ಹೆಸರನ್ನಾದ್ರೂ ನೀವು ರಿವೀಲ್ ಮಾಡ್ಬೋದಾ? ಜಡೇಜಾ ಅಂತನಾ? ಓಕೆ, ಜಡೇಜಾ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಿದೆ. ಇವತ್ತು ಇಂಡಸ್ಟ್ರಿಗೆ ಬರ್ತಾ ಇರೋ ರೈಟರ್ಸ್ ಅಥವಾ ಡೈರೆಕ್ಟರ್ ಅಥವಾ ಆ್ಯಕ್ಟರ್ಗೆ ನೀವೇನಾದರೂ ಒಂದು ಸಜೆಷನ್ ಕೊಡೋದಾದರೆ ಅಥವಾ ಅಡ್ವೈಸ್ ಅಂತ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ? ಪ್ಯಾಷನ್ ಇರಬೇಕು. ಪ್ಯಾಷನ್ ಇದ್ರೆ ಉಳ್ಕೊಳಕ್ ಸಾಧ್ಯ. ಬರೀ ಡಿಸೈರ್, ನನ್ಗೆ ಆಸೆ ಇದೆ, ನಾನು ಅಲ್ಲಿ ಮುಖ ತೋರಿಸ್ಕೋಬೇಕು, ಬರೀ ಆಸೆ ಇದ್ರೆ ಅದು ಜಾಸ್ತಿ ದಿನ ಉಳಿಸಲ್ಲ. ಪ್ಯಾಷನ್ ಇದ್ರೆ ಉಳ್ಕೋತಾರೆ. ಬರೀ ಆಸೆ ಇದ್ ಬಂದ್ರೆ ಅವ್ರಿಗೆ ಭ್ರಮನಿರಸನಾಗಿ ಹೊಟ್ಬಿಡ್ತಾರೆ. ಇಂಡಸ್ಟ್ರಿಗೆ ಬಂದ ಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನಾದರೂ ಅನಿಸಿದ್ಯಾ? ಈ ಎಲ್ಲ ಜಾನರಲ್ಲೂ ವರ್ಕ್ ಮಾಡಿದ್ದೀರಾ, ಒಂದು ಆಲ್ರೌಂಡರ್ ಆಗಿದ್ದೀರಾ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಿದ್ಯಾ? ಸ್ಯಾಟಿಸ್ಫ್ಯಾಕ್ಷನ್ ಮನುಷ್ಯನ್ಗೆ ಇಲ್ಲಲ್ಲ ಮೇಡಮ್, ಮನುಷ್ಯನ್ಗೆ ಇರಲ್ಲ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ನಾನು ಓಕೆ 100 ಡೇಸ್ ಸಿನಿಮಾ ಕೊಟ್ಟಾಗ 200 ಡೇಸ್ ಕೊಡಬೇಕು. ಸೊ ಆಸೆ ಅನ್ನೋದು ಯಾವಾಗಲೂ ಬೆಳಿತಾನೆ ಇರುತ್ತೆ. ಮನುಷ್ಯ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಸ್ವಲ್ಪ ದಿನಕ್ಕೆ ಮಾತ್ರ, ತಾತ್ಕಾಲಿಕ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು. ಮತ್ತೆ ತಿರ್ಗಿ ಇನ್ನೇನೋ ಬೇಕು ಅಂತ ಅನ್ಸುತ್ತೆ. ಸೊ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನನಗೆ ಅನ್ಸಲ್ಲ. ಫ್ರೆಂಡ್ಶಿಪ್ ಮತ್ತೆ ಸ್ಟ್ರಗಲ್, ಫ್ರೆಂಡ್ಶಿಪ್ ಇದ್ದಾಗ ಸ್ಟ್ರಗಲ್ ಇತ್ತ ಅಲ್ಲ, ಅದು ಡಿಪೆಂಡ್ ಆಗುತ್ತೆ. ಅಂದರೆ ಈಗ ಲೋನ್ಲಿ ಫೀಲ್ ಆಗಿದೆ ಆಫ್ಟರ್ ಕಾಣದಂತೆ ಮಾಯವಾದನು ಸುಮಾರು ದಿನ. ಅಂದರೆ ಗೊತ್ತಾಗಲ್ಲ ಏನು ನಡೀತಾ ಇದೆ. ಅಲ್ಲ ಬಹುಶಃ ಹೋಗಿದ್ರೆ ಅದು ಹೇಳಕ್ಕಾಗಲ್ಲ. ಅದು ಫ್ರೆಂಡ್ಶಿಪ್ನ ನೀವು ಹೇಗೆ ಅಂದರೆ ಆ ಟೈಮಲ್ಲಿ ಫ್ರೆಂಡ್ಸ್ಗಳಿದ್ದಾಗ ಒಂದು ಫೀಡ್ಬ್ಯಾಕ್ ಅವ್ರ ಜೊತೆ, ಅಂದರೆ ಆ ಟೈಮಲ್ಲಿ ಫ್ರೆಂಡ್ಸ್ ದೂರ ಆಗಿದ್ರು ಅಂತ ಫೀಲ್ ಆಯ್ತಾ, ಹತ್ರ ಇದ್ರು ಅಂತ ಫೀಲ್ ಆಯ್ತಾ? ಇಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ. ಅಂದರೆ ಇವಾಗ ನನಗನ್ಸೋದು ಯಾರು ಒಂದು ಟೈಮ್ ಬರುತ್ತೆ, ಫ್ರೆಂಡ್ಸ್ ಯಾರೇ ಇದ್ರೂ ಕೂಡ ಇಲ್ಲದೆ ಇರೋಂಗೆ ಫೀಲ್ ಆಗುತ್ತೆ. ಅಂದರೆ ಅದು ಲೈಫೇ ನಿಮ್ಮನ್ನು ಒಂದು ಮೂಲೆಗೆ ಕೂರಿಸ್ಬಿಡುತ್ತೆ, ಅದೇನು ಮಾಡೋಕ್ಕಾಗಲ್ಲ, ಆಗತ್ತೆ. ಆಮೇಲೆ ನಾನು ಇದು ಸುಮಾರು ಕೇಳ್ತಾ ಇದ್ದೆ. ಅಂದರೆ ಕೃಷ್ಣ ಅವ್ರ ಇಂಟರ್ವ್ಯೂವಲ್ಲಿ ಕೇಳ್ತಾ ಇದ್ದೆ. ಅಂದರೆ ಸಕ್ಸಸ್ ಆಗದೆ ಇದ್ದಾಗ ಹೋಗು ಬಾ ಸರ್ ಅಂತ ಕರಿತಿರೋರೆಲ್ಲ ಹೋಗು ಬಾ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಅಂತ. ನಾನು ಓಕೆ ಅದು ಕೇಳಿದ್ಮೇಲೆ ಆದರೂ ಜನ ಮತ್ತೆ ಆ ಥರ ಮಾಡೋಕ್ಕೋಗಲ್ಲ ಅಂದರು. ನನಗೂ ಅದೇ ಆಯಿತು, ಸೇಮ್ ಎಕ್ಸ್ಪೀರಿಯನ್ಸ್. ಸರ್ ಅಂತ ಇರೋರೆಲ್ಲ ಬಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ. ನನಗೆ ಏನರ ಬಂದಿರೋದು ನಿಮಗೆ ಸಕ್ಸಸ್ ಇಂದ ಜನ ವ್ಯಕ್ತಿನ ಗುರುತಿಸೋದು. ಸಕ್ಸಸ್ಫುಲ್ ಆಗಿದ್ದಾನೆ ಅಂದರೆ ಅವ್ನ ಕರಿಯೋ ರೀತಿ ಬೇರೆ, ಇಲ್ಲ ಅಂದರೆ ಮಾತಾಡ್ಸೋ ರೀತಿ ಬೇರೆ. ನಾನು ಅದು ಕೇಳಿದೆ, ಓಹೋ ಇಲ್ಲ ಇದು ನಿಜವಾಗ್ಲೂ ಇದೆ.
ಅಲ್ಲ ಒಳ್ಳೇದೇ, ಅವಾಗ ನಿಮಗೆ ಗೊತ್ತಾಗುತ್ತೆ ಸರ್ಕಲ್ ಹೆಂಗೆ ಅಂದರೆ ಗಾಳಿ ಬಂದಾಗಲೇ ಗೊತ್ತಾಗೋದು ಕಾಳು ಎಷ್ಟಿದೆ ಜೋಳ ಎಷ್ಟಿದೆ ಅಂತ. ಹೌದು. ನಿಮ್ದೊಂದು ಸರ್ಕಲ್ ಇತ್ತು ಅಂತ ನೀವು ಹೇಳಿದ್ರಿ, ಯೋಗರಾಜ್ ಭಟ್ ಅವರು, ನೀವು, ದುನಿಯಾ ವಿಜಯ್ ಅವರು, ಸೂರಿ ಅವರು, ಈ ಒಂದು ಸರ್ಕಲ್ ಇವಾಗ ಮತ್ತೆ ಸಿಗ್ತಾ ಇರ್ತೀರಾ ಆಗಾಗ? ಇಲ್ಲ, ಎಲ್ಲರದು ಅವ್ರವ್ರ ಅಂದರೆ ಲೈಫ್ ಅವ್ರವ್ರ ಟ್ರ್ಯಾಕ್ ಎತ್ಕೊಂಡಿದೆ. ಇವಾಗ ಅವ್ರಿಗೆ ಬೇರೆ ಬೇರೆ ಸರ್ಕಲ್, ಪ್ರತಿಯೊಬ್ಬರಿಗೂ ಅವ್ರವ್ರ ಸರ್ಕಲ್ ಆಗಿರುತ್ತೆ. ಆ ಥರದ್ದು ಲೈಫ್ ಏನು ಮಾಡೋಕ್ಕಾಗಲ್ಲ. ಈಗ ನೆಕ್ಸ್ಟ್ ನೀವು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರಲ್ಲ, ನೆಕ್ಸ್ಟು ಹೀರೋ ಆಗಿ ಏನಾದರೂ ನಿಮ್ಮದು ಒಂದು ಓನ್ ಒಳ್ಳೆ ಕತೆ ಮಾಡಿಕೊಂಡು ಬರೋ ಥರ ಯಾವುದಾದ್ರೂ ಇದೆಯಾ? ಇಲ್ಲ, ನನಗೆ ಅದೇ ಹೇಳಿದ್ನಲ್ಲ, ಒಂದು ಹಾರರ್ ಅಂದರೆ ನಾನು ಸುಮ್ಮನೆ ಹಾರರ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಬರೀ ಭಯ ಬೀಳ್ಸೋದಲ್ಲ, ತುಂಬ ಇದೆ ಅದರೊಳಗಡೆ, ಕ್ವೈಟ್ ಡೆಪ್ತ್. ಬಟ್ ಯಾವ ಜಾನರ್ ಅಂತ ಹೇಳ್ಬೇಕಾದ್ರೆ ಹಾರರ್ ಅಂತ ಹೇಳ್ಬೇಕಾಗತ್ತೆ. ನೋಡೋಣ, ಅದು ಅಂದರೆ ನಾನು ಅನ್ಕೊಳ್ಳೋದೆಲ್ಲನೇ ಯಾವುದು ಫಾಸ್ಟಾಗಿ ಆಗಲ್ಲ, ಟೈಮ್ ತೊಗೊಳುತ್ತೆ. ನೋಡೋಣ ಅದು ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ಮೇಲ್ಗಡೆ ಬರ್ದಿರೋ ಒಂದು ಸ್ಕ್ರಿಪ್ಟು ಅದು ಓಕೆ ಮಾಡಿದಾನೆ ಎಲ್ಲೋ ಗೊತ್ತಿಲ್ಲ. ಬೇಗ ಆಗಲಿ, ಕತೆ ಆಚೆ ಬರಲಿ, ನಾವು ಎಲ್ಲರೂ ನೋಡೋ ಥರ ಆಗಲಿ. ಮತ್ತು ಈಗ ನಮ್ಮದು AD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನೀವು ಬಂದ್ರಿ, ಇಷ್ಟೊತ್ತವರೆಗೆ ನಿಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ರಿ. ಹೇಗೆ ಅನಿಸ್ತು ಸರ್ ಇಂಟರ್ವ್ಯೂ? ಚೆನ್ನಾಗಿದೆ. ಅಂದರೆ ನೀವು ತುಂಬ ಇಂಟ್ರೆಸ್ಟಿಂಗ್, ಅಂದರೆ ನಾನೇ ಇಂಟರ್ವ್ಯೂ ಅಂದರೆ ಮಾತಾಡ್ಬೇಕಾದ್ರೆ ನನಗೆ ಎಲ್ಲ ಅನ್ನಿಸ್ತು ಬೋರ್ಗೇರ್ ಮಾಡ್ತಾ ಇದ್ದೀನಿ ಇವ್ರಿಗೆ ಅಂತ. ಇಲ್ಲ, ಸೊ ನೀವು ರಿಯಲ್ ಆಗಿ ಕೇಳ್ತಾ ಇದ್ದೀರಿ ಇಂಟ್ರೆಸ್ಟಿಂದ, ಅದು ಖುಷಿ ಆಯ್ತು. ಅಂದರೆ ಆ ಕ್ವಾಲಿಟಿ ಬೇಕಲ್ವಾ ಮಾಡಬೇಕಂದ್ರೆ, ಸೊ ಅದು ನಿಮ್ಮಲ್ಲಿದೆ. ಥ್ಯಾಂಕ್ ಯು. ಮಾಡಿ ಅದೇ ಅಂದರೆ ಸಾಕಷ್ಟು ನಾನು ಶೇರ್ ಮಾಡಿಕೊಂಡೆ, ಸುಮಾರು ಇಂಟರ್ವ್ಯೂಗಳು ಶೇರ್ ಮಾಡ್ಕೊಂಡಿಲ್ಲ. ಈಗ ಕತೆ ಬಗ್ಗೆ ಆಗಲಿ ಅದಿದೆಲ್ಲ ನಾನು ಓಪನ್ ಆಗಬೇಕಂದ್ರೆ ಎದುರುಗಡೆ ಇರೋರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮಲ್ಲಿ ಆ ಗುಣ ಇದೆ, ಅಂದರೆ ಮನಸ್ಸು ಬಿಚ್ಚಿ ಮಾತಾಡ್ಬೋದು ಅಂತ ಹೇಳ್ತಾರಲ್ಲ, ಸೊ ಅದಿದೆ. ಸೊ ಒಳ್ಳೇದಾಗಲಿ ಚಾನಲ್ಗೆ, AD ಕ್ರಿಯೇಷನ್ಸ್ ಸುಮಾರು ಜನರ ಯೋಚನೆ ಬದಲಾಯಿಸೋ, ಲೈಫ್ ಬದಲಾಯಿಸೋ ಅಂತಹ ಪ್ರೋಗ್ರಾಮ್ಗಳು, ಇಂಟರ್ವ್ಯೂಗಳು ಇಲ್ಲಿಂದ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಇಂಟರ್ವ್ಯೂ ಆದಮೇಲೆ ನಿಮಗೆ ಇನ್ನು ನೆಕ್ಸ್ಟ್ ಬರೋರು ಯಾರ ಇಂಟರ್ವ್ಯೂ ನಮ್ಮ ಜೊತೆ ನೋಡ್ಬೇಕಂತ ನಿಮ್ಗೆ ಅನಿಸುತ್ತೆ? ಯಾರ್ದಾದ್ರೂ ಒಬ್ರು ಇಂಟರ್ವ್ಯೂ ನೋಡ್ಬೇಕಂತ? ಸುಮಾರು ಜನ ಇದ್ದಾರೆ. ಅಂದರೆ ಒಂದಿಬ್ರು ಹೆಸರು ಹೇಳ್ಬೋದು, ಯಾರ್ದಾದ್ರು? ಸೂರಿ ಸ್ವಲ್ಪ ಕಡಿಮೆ ಕೊಡ್ತಾನೆ ಇಂಟರ್ವ್ಯೂಸ್, ನನಗೆ ಅವನ ಇಂಟರ್ವ್ಯೂ ನೋಡಬೇಕು ಅಂತ ಇದೆ. ಭಟ್ರು ಓಕೆ, ಭಟ್ರದ್ದು ಸುಮಾರು ಕಡೆ ನೋಡಿದ್ದೀನಿ. ವಿಜಯ್ದು ಆಲ್ಮೋಸ್ಟ್ ಅದೇ. ಸೂರಿನ ಹಿಡೀರಿ, ಒಂದು ಸ್ವಲ್ಪ ಕಷ್ಟ ಸಿಗೋದು ಕಷ್ಟ, ಅವನು ಇಂಟರ್ವ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ AD ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ಬಂದ್ರಿ, ನಿಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡ್ರಿ. ಇದು ನಿಜವಾಗ್ಲೂ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿರುತ್ತೆ. ಸೊ ಸರ್ ಮಾತನ್ನ ನೀವು ಕೇಳಿಸ್ಕೊಂಡಿರ್ತೀರಾ, ಇಂಟರ್ವ್ಯೂ ನೋಡಿರ್ತೀರಾ. ಸೊ ಎಲ್ಲ ಫೀಲ್ಡಲ್ಲೂ ಏನಂತ ಹೇಳ್ತಾರೆ, ಇಂಟ್ರೆಸ್ಟ್ ಇಟ್ಕೊಳ್ಳಿ, ನಿಮ್ದೇನೇ ಡ್ರೀಮ್ಸ್ ಇದ್ರೂ ಖಂಡಿತ ಸಕ್ಸಸ್ ಆಗುತ್ತೆ. ಡಿಪ್ರೆಷನ್ಗೆ ಹೋಗಬೇಡಿ. ಸರ್ ಹೇಗೆ ಬೌನ್ಸ್ ಬ್ಯಾಕ್ ಆಗಿ ಬಂದಿದ್ದಾರೆ, ಅದೇ ರೀತಿ ನೀವು ಕೂಡ ಬರ್ಬೋದು. ಮತ್ತು ಸರ್ ಇಷ್ಟೊತ್ತವರೆಗೆ ಬಂದು ನಮ್ಮ ಜೊತೆ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀರಾ, ತುಂಬ ಖುಷಿಯಾಗಿದೆ. ನಿಮ್ಮ ಮೂವಿ ರಿಲೀಸ್ ಆದಮೇಲೆ ಮತ್ತೆ ಬನ್ನಿ, ಮತ್ತೆ ಮೂವಿ ಬಗ್ಗೆ ಮಾತಾಡೋಣ, ಕ್ಯಾರೆಕ್ಟರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಈಗ ನೀವು ತುಂಬ ವಿಷಯ ಬಿಟ್ಕೊಟ್ಟಿಲ್ಲ, ಮೂವಿ ರಿಲೀಸ್ ಆಗಿಲ್ಲ ಅಂತೇಳಿ. ರಿಲೀಸ್ ಆದಮೇಲೆ ಬನ್ನಿ, ಫುಲ್ ಆ ಮೂವಿ ಬಗ್ಗೆನೇ ಮಾತಾಡೋಣ. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು, ನನಗೂ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿನಿಮಾ ಕಂಟೆಂಟ್ ಬಗ್ಗೆ ಸುದ್ದಿಗಳು, ಜೊತೆಗೆ ಸೆಲೆಬ್ರಿಟಿಗಳ ಜೊತೆ ಇಂಟರ್ವ್ಯೂಸ್, ಪಾಡ್ಕಾಸ್ಟ್, ಇವನ್ನೆಲ್ಲ ನೀವು ನೋಡಬೇಕು ಅಂದರೆ AD ಕ್ರಿಯೇಷನ್ಸ್ ಬೈ ದಿವ್ಯಾ ಭರತ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಬರೋ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತಿನವರೆಗೂ ವಿಕಾಸ್ ಅವರ ಎಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡ್ರಿ. ಅವ್ರು ರೈಟರ್ ಆದಾಗ, ಸ್ಟೋರಿ ರೈಟರ್ ಆದಾಗ, ಡೈರೆಕ್ಟರ್ ಆದಾಗ ಏನೇನಾಯಿತು, ಒಂದು ಮೂವಿ ಸಕ್ಸಸ್ ಆಗಬೇಕು ಅಂತಂದರೆ ಏನು ಬೇಕು? ಕೆಲವರು ಆಡಿಯನ್ಸ್ನ ಬ್ಲೇಮ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ವಿಕಾಸ್ ಅವರು ಹೇಳಿದ್ದಾರೆ, ಆಡಿಯನ್ಸ್ನ ಬ್ಲೇಮ್ ಮಾಡೋದಲ್ಲ, ಕತೆ ಗಟ್ಟಿಯಾಗಿರಬೇಕು ಅಂತ. ಈ ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನು, ಸೆಲೆಬ್ರಿಟಿಗಳನ್ನು ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಮ್ಮ AD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ. ಎಲ್ಲರಿಗೂ ನಮಸ್ಕಾರ.